ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜ್ಞಾನ ಗಂಗೋತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಜೋಗ್ರಫಿ ಫ್ಯಾಕಲ್ಟಿ ಜ್ಞಾನ ಗಂಗೋತ್ರಿಯಿಂದ. ಸ್ನೇಹಿತರೆ, ಇಂಡಿಯನ್ ಜೋಗ್ರಫಿ ಭಾರತದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಓದಬೇಕು, ಇದರಲ್ಲಿ ಎಷ್ಟು ಪಠ್ಯಕ್ರಮಗಳಿದ್ದಾವೆ, ಯಾವ್ಯಾವ ಸಬ್ಜೆಕ್ಟನ್ನು ಕವರ್ ಮಾಡಬೇಕಾಗತ್ತೆ ಇಲ್ಲಿ. ಓಕೆ, KS ಎಕ್ಸಾಮ್ಸ್ಗೆ, PSI, ESI, ಗ್ರೂಪ್ ಸಿ ಮತ್ತು ಇನ್ನು ಯಾವುದೇ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಭೂಗೋಳಶಾಸ್ತ್ರದಲ್ಲಿ ಓದಬೇಕಾದಂತಹ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ವಿಡಿಯೋನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋದಲ್ಲಿ ಇವತ್ತು ಇಂಡಿಯನ್ ಜೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ನೀವು ಟೋಟಲ್ ಆಗಿ ಓದಬೇಕಾಗಿರುವಂಥ ಸಬ್ಜೆಕ್ಟ್ಗಳು ಎಷ್ಟು ಅಂತ ಕೇಳಿದ್ರೆ, ಇಂಡಿಯನ್ ಜೋಗ್ರಫಿಯಲ್ಲಿ 25 ಅಧ್ಯಾಯಗಳನ್ನು ನೀವು ಇಂಡಿಯನ್ ಜೋಗ್ರಫಿಯಲ್ಲಿ ಓದಬೇಕಾಗುತ್ತೆ. ಟೋಟಲ್ 25 ಲೆಸನ್ಸನ್ನು ನಾವಿಲ್ಲಿ ಓದಬೇಕಾಗತ್ತೆ. ಈ 25 ಲೆಸನ್ಸ್ಗಳನ್ನು ಬಹುತೇಕವಾಗಿ ಮ್ಯಾಪ್ ರೀಡಿಂಗ್ ಮೂಲಕವಾಗಿ ನೀವಿಲ್ಲಿ ಕಲಿತಾ ಬರಬೇಕಾಗುತ್ತೆ. ಯಾಕಂದರೆ ಇಂಡಿಯನ್ ಜೋಗ್ರಫಿ, ವರ್ಲ್ಡ್ ಜೋಗ್ರಫಿ ಮತ್ತು ಫಿಸಿಕಲ್ ಜೋಗ್ರಫಿನ ನಾವಿಲ್ಲಿ ಓದ್ತೀವಿ ಅಂತ ಕೇಳಿದ್ರೆ ಅವುಗಳಿಗೆ ನಾವಿಲ್ಲಿ ಮ್ಯಾಪನ್ನು ಇಟ್ಕೋಬೇಕು. ಅಟ್ಲಾಸ್ಗಳನ್ನು ಇಟ್ಕೊಂಡು ಮ್ಯಾಪ್ ರೀಡಿಂಗ್ಗಳ ಮೂಲಕವಾಗಿ ನಾವು ಇದನ್ನು ಓದ್ತಾ ಬಂದರೆ ಜೋಗ್ರಫಿ ವಿಷಯ ಇಲ್ಲಿ ತುಂಬ ಈಸಿ ಆಗುತ್ತೆ. ಓಕೆ, ಇಲ್ಲಿ ಸಬ್ ಟಾಪಿಕ್ಸ್ಗಳನ್ನು ಕೂಡ ನಾವಿಲ್ಲಿ ಕವರ್ ಮಾಡಿದ್ವಿ. ಏನು ಓದಬೇಕು ವಿತ್ ಇಂಡಿಯನ್ ಜೋಗ್ರಫಿಗೆ ನೀವು ಕರೆಂಟ್ ಅಫೇರ್ಸನ್ನು ಲಿಂಕನ್ನು ಕೊಡಬೇಕಾಗುತ್ತೆ. ಇತ್ತೀಚಿನ 1 ವರ್ಷ ಅಥವಾ 2 ವರ್ಷದ ಕರೆಂಟ್ ಅಫೇರ್ಸನ್ನು ನೀವು ಲಿಂಕ್ ಇಟ್ಕೊಂಡು ಇದನ್ನು ಓದ್ತಾ ಬಂದ್ವಿ ಅಂತ ಕೇಳಿದ್ರೆ ಇದರಲ್ಲಿ ಒಳ್ಳೆ ಸ್ಕೋರ್ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಈ ಇಂಡಿಯನ್ ಜೋಗ್ರಫಿಯಲ್ಲಿ ಬರಬೇಕಂದ್ರೆ ಇತ್ತೀಚಿನ ಎಕ್ಸಾಮ್ಸ್ಗಳಲ್ಲಿ ಇತ್ತೀಚೆಗೆ ಬರ್ತಾ ಇರುವಂಥ ಎಕ್ಸಾಮ್ಸನ್ನ ನಾವು ಟ್ರೆಂಡನ್ನು ನೋಡ್ತಾ ಬಂದರೆ ಕನಿಷ್ಠ ಏನಿಲ್ಲ ಅಂದ್ರೂ 7ರಿಂದ 8 ಕ್ವಶನ್ಸ್ಗಳನ್ನು ಇಂಡಿಯನ್ ಜೋಗ್ರಫಿನಲ್ಲಿ ಇಲ್ಲಿ ಕೇಳ್ತಾ ಬರ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಇಂಡಿಯನ್ ಜೋಗ್ರಫಿಲಿ ನಾವಿಲ್ಲಿ ಏನು ಓದಬೇಕಾಗತ್ತೆ, ಇದರಲ್ಲಿ ಫಸ್ಟ್ ಲೆಸನ್ಸನ್ನು ಬನ್ನಿ ಭಾರತದ ಪ್ರಾದೇಶಿಕ ವಿಭಾಗ ಅಂತಲೇ ಕರಿತೀವಿ. ಇದನ್ನು ಇಂಡಿಯನ್ ಜೋಗ್ರಫಿಯನ್ನು ನಾವಿಲ್ಲಿ 2 ಭಾಗವನ್ನಾಗಿ ಡಿವೈಡನ್ನು ಮಾಡ್ತೀವಿ. ಒಂದನ್ನು ಭಾರತದ ಪ್ರಾದೇಶಿಕ ವಿಭಾಗ, ಮತ್ತೊಂದನ್ನು ಭಾರತದ ಆರ್ಥಿಕ ಭೂಗೋಳಶಾಸ್ತ್ರ ಅಂತ ಕರೆಯಲಾಗ್ತದೆ. ಈ ಭಾರತದ ಪ್ರಾದೇಶಿಕ ವಿಭಾಗದಲ್ಲಿ ರೀಜನಲ್ ಜೋಗ್ರಫಿ ಆಫ್ ಇಂಡಿಯಾ ಅಂತಲೇ ಕರೆಯಲಾಗ್ತದೆ. ಇದರಲ್ಲಿ ಏನು ಓದಬೇಕು ಅಂತ ಕೇಳಿದ್ರೆ ಇದರ ಫಸ್ಟ್ ಟಾಪಿಕ್ ಬರ್ತದೆ ಭಾರತದ ಭೌಗೋಳಿಕ ಲಕ್ಷಣಗಳು ಅಂತೇಳಿ ಕರಿತೀವಿ. ಜೋಗ್ರಫಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ ಅಂತಲೇ ಕರೆಯಲಾಗುತ್ತೆ. ಇದರ ಫಸ್ಟ್ ಲೆಸನ್ಸ್. ಈ ಫಸ್ಟ್ ಲೆಸನ್ಸ್ ಅಲ್ಲಿ ನಾವು ಏನೇನು ಕವರ್ ಅನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಕೇಳಿದ್ರೆ ಭಾರತದ ಹೆಸರಿನ ಹಿನ್ನೆಲೆಯನ್ನು ನಾವಿಲ್ಲಿ ಫಸ್ಟ್ ನೋಡಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಆಫ್ ನೇಮ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತದ ಹೆಸರು ಯಾವ ತರ ಬಂತು, ಅದರ ಹಿನ್ನೆಲೆ ಏನಿದೆ ಅನ್ನೋದನ್ನ ನಾವಿಲ್ಲಿ ಕವರ್ ಅನ್ನ ಮಾಡ್ತಾ ಬರಬೇಕಾಗುತ್ತೆ. ಇದಕ್ಕೆ ನೆಕ್ಸ್ಟ್, ಭಾರತದ ಭೌಗೋಳಿಕ ಸ್ಥಾನ ಏನಿದೆ, ಜೋಗ್ರಫಿಕಲ್ ಲೊಕೇಶನ್ಸ್ ಅನ್ನ ನಾವಿಲ್ಲಿ ನೋಡಬೇಕು. ಭಾರತದ ಭೌಗೋಳಿಕ ಸ್ಥಾನ, ರಾಜ್ಯಗಳನ್ನ ತಿಳ್ಕೋಬೇಕು, ಅವುಗಳ ರಾಜಧಾನಿಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಇಲ್ಲಿ ನೋಡ್ತಾ ಬರಬೇಕಾಗತ್ತೆ. ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್ಗಳನ್ನ ನೋಡಬೇಕು. ಆ ಸ್ಟೇಟ್ ಮತ್ತು ಯೂನಿಯನ್ ಟೆರಿಟರೀಸ್ಗೆ ಸಂಬಂಧಪಟ್ಟಂತಹ ಅವುಗಳ ಕ್ಯಾಪಿಟಲ್ಸ್ಗಳನ್ನು ನಾವಿಲ್ಲಿ ಕಲಿತಾ ಬರಬೇಕಾಗತ್ತೆ. ನೆಕ್ಸ್ಟ್, ಅಕ್ಷಾಂಶದಲ್ಲಿ ಭಾರತದ ಸ್ಥಾನ, ಲ್ಯಾಟಿಟ್ಯೂಡ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಈ ಅಕ್ಷಾಂಶದಲ್ಲಿ ಭಾರತದ ಸ್ಥಾನ ಏನಿದೆ, ಲಾಂಗಿಟ್ಯೂಡ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ರೇಖಾಂಶದಲ್ಲಿ ಭಾರತದ ಸ್ಥಾನ ಏನು, ಈ ಅಕ್ಷಾಂಶ ಮತ್ತು ರೇಖಾಂಶದಲ್ಲಿ ಭಾರತದ ಸ್ಥಾನಮಾನ ಏನಿದೆ, ಭಾರತದಲ್ಲಿ ಯಾವ ಅಕ್ಷಾಂಶ ಹಾದೋಗುತ್ತೆ, ನೆಕ್ಸ್ಟ್ ಈ ಭಾರತದ ಮೂಲಕವಾಗಿ ಹಾದೋಗ್ತಾ ಇರುವಂತಹ ಅಕ್ಷಾಂಶ ಯಾವುದು, ಓಕೆ, ಈ ಅಕ್ಷಾಂಶಗಳ ಹತ್ರ ಬರ್ತಾ ಇರುವಂತಹ ದೇಶಗಳು ಯಾವ್ದಾವ್ದಿದ್ದಾವೆ, ಈ ಅಕ್ಷಾಂಶಗಳ ಹತ್ರ ಬರ್ತಾ ಇರುವಂತಹ ರಾಜ್ಯಗಳು ಯಾವ್ದಾವ್ದಿದ್ದಾವೆ ಅನ್ನೋದನ್ನ ನಾವಿಲ್ಲಿ ಕವರನ್ನ ಇಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್, ಭಾರತದ ತುದಿಗಳು ಅಂತೇಳಿ ಬರ್ತದೆ. ಓಕೆ, ಇಂಡಿಯನ್ ಎಂಡಿಂಗ್ ಪಾಯಿಂಟ್ ಅಂತ ನಾವಿಲ್ಲಿ ನೋಡಬೇಕಾಗತ್ತೆ. ಭಾರತದ ತುತ್ತ ತುದಿಗಳು, ಉತ್ತರದ ತುತ್ತ ತುದಿ, ದಕ್ಷಿಣದ ತುತ್ತ ತುದಿ, ಪೂರ್ವ ಮತ್ತು ಪಶ್ಚಿಮಕ್ಕಿರುವಂಥ ತುತ್ತ ತುದಿಗಳು ಏನೇನಿದ್ದಾವೆ ಅವುಗಳ ಎಂಡಿಂಗ್ ಪಾಯಿಂಟ್ಗಳನ್ನು ನಾವಿಲ್ಲಿ ಕವರ್ ಮಾಡಬೇಕು. ಭೌಗೋಳಿಕ ಕ್ಷೇತ್ರ ಮತ್ತು ಗಡಿಗಳು ಅಂತೇಳಿ ಬರ್ತದೆ. ಜೋಗ್ರಫಿಕಲ್ ಏರಿಯಾ ಅಂಡ್ ಬೌಂಡ್ರೀಸ್ ಅಂತೇಳಿ ಬರ್ತದೆ. ಇವುಗಳನ್ನು ನೋಡಬೇಕಾಗುತ್ತೆ. ಭಾರತವು ಕ್ಷೇತ್ರ ಮತ್ತೆ ಗಡಿಗಳು, ಭಾರತವು ಇತರೆ ದೇಶಗಳೊಂದಿಗೆ ಹೊಂದಿರುವಂತಹ ಜಲಗಡಿಗಳು ಯಾವುದು ಮತ್ತೆ ಭೂಗಡಿಗಳು ಯಾವುದಾದಿದೆ, ವಾಟರ್ ಮತ್ತೆ ಲ್ಯಾಂಡ್ ಬಾರ್ಡರ್ಸ್ ಯಾವುದನ್ನ ಇಲ್ಲಿ ಇಂಡಿಯಾ ಕವರ್ ಮಾಡ್ತಾ ಇದೆ ಅನ್ಯ ದೇಶಗಳೊಂದಿಗೆ ಅನ್ನೋದನ್ನ ಇಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟ್, ಇದರಲ್ಲಿ ಅತಿ ಮುಖ್ಯವಾಗಿ ಸಿಲಿಗುರಿ ಕಾರಿಡಾರ್ ಅನ್ನ ಇಲ್ಲಿ ಕರಿಬೇಕಾಗುತ್ತೆ. ಸಿಲಿಗುರಿ ಕಾರಿಡಾರ್ ಅಂದ್ರೆ ಏನು, ಚಿಕನ್ ನೆಕ್ ಕಾರಿಡಾರ್ ಅಂದ್ರೆ ಏನು, ಇದನ್ನ ಯಾಕೆ ಚಿಕನ್ ನೆಕ್ ಕಾರಿಡಾರ್ ಅಂತೇಳಿ ಕರಿತೀವಿ, ಇದು ಯಾಕೆ ಇವತ್ತು ಅತ್ಯಂತ ನಮ್ಮಲ್ಲಿ ಸುದ್ದಿಯಲ್ಲಿ ಇರುವಂತ ಒಂದು ಪ್ರದೇಶ ಅಂತೇಳಿ. ನೆಕ್ಸ್ಟ್, ಭಾರತದ ಗಡಿ ರೇಖೆಗಳನ್ನ ಇಲ್ಲಿ ನೋಡಬೇಕಾಗುತ್ತೆ. ಭಾರತದ ಗಡಿ ರೇಖೆಗಳು, ಬೌಂಡ್ರಿ ಲೈನ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಭಾರತದಲ್ಲಿ ಗಡಿಯನ್ನ ಹಂಚ್ಕೊಳ್ತಾ ಇರುವಂತ ರಾಷ್ಟ್ರಗಳು, ಭಾರತದ ಜೊತೆಗೆ ಬಾರ್ಡರ್ ಅನ್ನ ಶೇರ್ ಮಾಡ್ತಾ ಇರುವಂತ ನೈಬರ್ ಕಂಟ್ರೀಸ್ಗಳು ಯಾವ್ದಾವ್ದಿದ್ದಾವೆ ಅವುಗಳನ್ನ ನೋಡಬೇಕು. ನೆಕ್ಸ್ಟ್, ಇದಲ್ದ ಫಸ್ಟ್ ಒನ್ ಬರ್ತದೆ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಏನಿದೆ, ಇಂಡಿಯಾ ಮತ್ತೆ ಪಾಕಿಸ್ತಾನದ ರಿಲೇಷನ್ಸ್ ಅನ್ನ ಇಲ್ಲಿ ಕವರ್ ಮಾಡಬೇಕು. ಇಂಡಿಯಾ ಮತ್ತೆ ಪಾಕಿಸ್ತಾನದ ರಿಲೇಷನ್ ಅಲ್ಲಿ ಬರ್ಬೇಕಂದ್ರೆ
ಲೈನ್ ಆಫ್ ಕಂಟ್ರೋಲ್ ಅಂದರೆ ಏನು, LOC ಲೈನ್ ಅಂದರೆ ಏನು, ಆ LOC ಲೈನಿನ ಮಹತ್ವ ಯಾಕಿದೆ, ಇದು ಈ LOC ಲೈನನ್ನು ಯಾವಾಗ ಎಳೆಯಲಾಗಿದೆ, ಓಕೆ, ಇದು LOC ಲೈನಲ್ಲಿ ನಮ್ಮಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳೇನು ಅನ್ನೋದನ್ನ ಇಲ್ಲಿ ಕವರನ್ನ ಮಾಡಬೇಕು. ನೆಕ್ಸ್ಟ್ ಭಾರತ ಮತ್ತು ಚೀನಾದ ಸಂಬಂಧ, ಇಂಡಿಯಾ ಮತ್ತೆ ಚೈನಾದ ಮಧ್ಯೆ ಇರುವಂಥ ರಿಲೇಷನ್ಸ್ ಅನ್ನು ನೋಡಬೇಕು. ಇಂಡಿಯಾ ಮತ್ತೆ ಚೈನಾದ ಮಧ್ಯೆ ಇರುವಂಥ ರಿಲೇಷನ್ಸ್ಗಳಲ್ಲಿ ನೀವು ಕವರ್ ಮಾಡಬೇಕಾಗುತ್ತೆ ಪಂಚಶೀಲ ತತ್ವಗಳು, ಪಂಚಶೀಲ ಅಗ್ರಿಮೆಂಟ್ಸ್ ಏನಿದೆ, ಈ ಪಂಚಶೀಲ ತತ್ವಗಳ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ನೀವಿಲ್ಲಿ ಓದಬೇಕಾಗುತ್ತೆ. LAC ಲೈನನ್ನು ನೀವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಭಾರತ ಮತ್ತು ನೇಪಾಳದ ಸಂಬಂಧ ಅಂತೇಳಿ ಬರ್ತದೆ. ಇಂಡಿಯಾ ಅಂಡ್ ನೇಪಾಳದ ಮಧ್ಯೆ ಇರುವಂಥ ರಿಲೇಷನ್ಸ್ ಏನೇನಿದೆ ಅಂತೇಳಿ ಇದರಲ್ಲಿ ಫಸ್ಟ್ ನೀವು ಓದಬೇಕಾಗುತ್ತೆ. ಕಾಲಾಪಾನಿ ವಿವಾದ ಅಂದ್ರೆ ಏನು, ಕಾಲಾಪಾನಿ ಇಶ್ಯೂಸ್ ಅನ್ನ ಇಲ್ಲಿ ತಿಳ್ಕೋಬೇಕು. ನೆಕ್ಸ್ಟ್ ಭಾರತದ ಮಯನ್ಮಾರ್ ದೇಶಗಳ ನಡುವೆ ಇರುವಂಥ ಸಂಬಂಧ, ಇಂಡಿಯಾ ಮತ್ತೆ ಮಯನ್ಮಾರ್ನ ಮಧ್ಯೆ ಇರುವಂಥ ರಿಲೇಷನ್ಸ್ಗಳು ಏನೇನಿದೆ, ಇಂಡಿಯಾ ಮತ್ತೆ ಮಯನ್ಮಾರ್ ಮಧ್ಯೆ ಇರುವಂಥ ರಿಲೇಷನ್ಸ್ ಅಲ್ಲಿ ಬರ್ತಾ ಇರೋದಲ್ಲಿ ಭಾರತ, ಮಯನ್ಮಾರ್, ಥೈಲ್ಯಾಂಡ್ ಟ್ರೈ ಜಂಕ್ಷನ್ ಹೆದ್ದಾರಿಗಳು ಅಂತೇಳಿ ಕರಿತೀವಿ. ಇಂಡಿಯಾ, ಮಯನ್ಮಾರ್, ಥೈಲ್ಯಾಂಡ್ ಟ್ರೈ ಜಂಕ್ಷನ್ ಹೈವೇಸ್ ಅಂತೇಳಿ ಬರ್ತದೆ. ಈ ಟ್ರೈ ಜಂಕ್ಷನ್ ಹೈವೇಸ್ ಅಂದ್ರೆ ಏನು, ಮೂರು ದೇಶಗಳು ಮಾಡ್ಕೋತಾ ಇರುವಂತ ಒಂದು ರಸ್ತೆ ಹೆದ್ದಾರಿಗಳ ಬಗ್ಗೆಯಲ್ಲಿ ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಬರ್ತದೆ ಕಾಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಇದನ್ನ ಕಾಲಾದನ್ ಪ್ರಾಜೆಕ್ಟ್ ಅಂತೇಳಿ ಕರಿತೀವಿ. ಈ ಭಾರತ ಮತ್ತೆ ಮಯನ್ಮಾರ್ನ ಮಧ್ಯೆ ಇರುವಂತ ಕಾಲಾದನ್ ಪ್ರಾಜೆಕ್ಟ್ಗಳನ್ನ ಬಗ್ಗೆ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಭಾರತ ಮತ್ತೆ ಶ್ರೀಲಂಕಾದ ನಡುವೆ ಇರುವಂತ ಸಂಬಂಧಗಳು, ಇಂಡಿಯಾ ಮತ್ತೆ ಶ್ರೀಲಂಕಾದ ಮಧ್ಯೆ ಇರುವಂತ ರಿಲೇಷನ್ಸ್ ಏನೇನಿದೆ ಇಲ್ಲಿ ನೋಡಬೇಕು. ಇದರಲ್ಲಿ ಫಸ್ಟ್ ತಿಳ್ಕೋಬೇಕು, ಇತ್ತೀಚೆಗೆ ಅತಿ ಹೆಚ್ಚು ಸುದ್ದಿಯಲ್ಲಿ ಇದ್ದಂತ ಪ್ರದೇಶಗಳಲ್ಲಿ ಬರ್ತಾ ಇರುವಂತದ್ದು ಕಚದೀವ್ ಐಲ್ಯಾಂಡ್ಸ್ ಅಂತೇಳಿ ಕರಿತೀವಿ. ಕಚದೀವ್ ದ್ವೀಪದ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಅಂಡ್ ಇಂಡಿಯಾ, ಭಾರತ ಮತ್ತು ಮಾಲ್ಡೀವ್ಸ್ ನ ನಡುವಿನ ಸಂಬಂಧ, ಇಂಡಿಯಾ ಅಂಡ್ ಮಾಲ್ಡೀವ್ಸ್ ನ ಮಧ್ಯೆ ಇರುವಂತಹ ರಿಲೇಷನ್ಸ್ ಗಳು ಏನೇನಿದೆ ಅವುಗಳನ್ನ ಇಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಜಲಗಡಿಗಳ ಬಗ್ಗೆ ಇಲ್ಲಿ ತಿಳ್ಕೋಬೇಕಾಗುತ್ತೆ. ಓಕೆ, ಇಂಡಿಯಾದ ವಾಟರ್ ಲೈನ್ಸ್ ಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗತ್ತೆ. ಭಾರತದ ಜೊತೆಗೆ ಜಲಗಡಿಯನ್ನು ಹೊಂದಿರುವಂತ ದೇಶಗಳು ಯಾವ್ದಾವ್ದು ಇದಾವೆ, ಓಕೆ, ಅವುಗಳ ಬಗ್ಗೆಯಲ್ಲಿ ತಿಳ್ಕೊತಾ ಬರಬೇಕಾಗತ್ತೆ. ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಚಿಹ್ನೆಗಳನ್ನ ನಾವಿಲ್ಲಿ ನೋಡಬೇಕಾಗತ್ತೆ. ನ್ಯಾಷನಲ್ ಸಿಂಬಲ್ಸ್ ಆಫ್ ಇಂಡಿಯಾ, ಭಾರತದ ಪ್ರಮುಖ ರಾಷ್ಟ್ರೀಯ ಚಿಹ್ನೆಗಳು ಏನೇನಿದೆ, ರಾಷ್ಟ್ರೀಯ ಪ್ರಾಣಿ ಆಗಿರ್ಬೋದು, ರಾಷ್ಟ್ರ ಧ್ವಜ ಆಗಿರ್ಬೋದು, ರಾಷ್ಟ್ರಗೀತೆಗಳಾಗಿರ್ಬಹುದು, ಇವುಗಳನ್ನ ಯಾವಾಗ ನಾವು ಅಳವಡಿಕೆಯನ್ನ ಮಾಡ್ಕೋತಾ ಇದೀವಿ, ಇವುಗಳ ಮಹತ್ವ ಏನು ಅನ್ನೋದನ್ನ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗತ್ತೆ. ಇದಿಷ್ಟನ್ನ ನೀವು ಫಸ್ಟ್ ಲೆಸನ್ ಅಲ್ಲಿ ಓದಬೇಕಾಗತ್ತೆ. ನೆಕ್ಸ್ಟ್ ಇದರ ಜೊತೆಗೆ ಭೂವೈಜ್ಞಾನಿಕ ಪಾರಂಪರಿಕ ತಾಣಗಳು ಅಂತೇಳಿ ಬರ್ತದೆ. ಜೋಗ್ರಫಿಕಲ್ ಹೆರಿಟೇಜ್ ಸೈಟ್ಸ್ ಗಳನ್ನ ಇಲ್ಲಿ ಕಲಿಬೇಕು. ನೆಕ್ಸ್ಟ್ ಪಳೆಯುಳಿಕೆ ಮತ್ತೆ ಸಿಮೋಟೈಲೈಟ್ ಉದ್ಯಾನಗಳು ಅಂತೇಳಿ ಬರ್ತದೆ. ಇವುಗಳನ್ನು ಕೂಡ ಇಲ್ಲಿ ಫಸ್ಟ್ ಲೆಸನ್ ಅಲ್ಲಿ ನೀವಿಲ್ಲಿ ಓದ್ತಾ ಬರಬೇಕಾಗತ್ತೆ. ನೆಕ್ಸ್ಟ್ ಬರ್ತದೆ ಎರಡನೇ ಅಧ್ಯಾಯ, ಭಾರತದ ಪ್ರಾಕೃತಿಕ ವಿಭಾಗಗಳು ಅಂತೇಳಿ ಕರಿತೀವಿ. ಭಾರತದ ಪ್ರಾಕೃತಿಕ ವಿಭಾಗಗಳು ಅಥವಾ ಭೂ ಸ್ವರೂಪಗಳು ಅಂತೇಳಿ ಕರೆಯಲಾಗ್ತದೆ. ನ್ಯಾಚುರಲ್ ಡಿವಿಷನ್ಸ್ ಅಂತೇಳಿ ಕರಿತೀವಿ, ಅಥವಾ ಇದನ್ನ ಲ್ಯಾಂಡ್ ಫಾರ್ಮ್ಸ್ ಆಫ್ ಇಂಡಿಯಾ ಅಂತೇಳಿ ಕರೆಯಲಾಗ್ತದೆ. ಲ್ಯಾಂಡ್ಸ್ ಫಾರ್ಮ್ಸ್ ಇಂಡಿಯಾ ಅಂತೇಳಿ ಕರಿತೀವಿ. ಇದರಲ್ಲಿ ಏನೇನು ಓದಬೇಕಾಗುತ್ತೆ, ಭಾರತದ ಭೌಗೋಳಿಕ ವಿಭಾಗಗಳ ಬಗ್ಗೆ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಜೋಗ್ರಫಿಕಲ್, ಓಕೆ, ಡಿವಿಷನ್ಸ್ ಆಫ್ ಇಂಡಿಯಾದ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಇದರಲ್ಲಿ ಬರ್ತದೆ ಹಿಮಾಲಯ ಪ್ರದೇಶದ ರಚನೆ ಅಂದ್ರೆ ಏನು, ಓಕೆ, ಹಿಮಾಲಯದ ನಮ್ಮಲ್ಲಿ ರಚನೆಯನ್ನ ಇಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಹಿಮಾಲಯ ಮತ್ತೆ ಹಿಮಾಲಯದಲ್ಲಿ ಬರ್ತಾ ಇರುವಂತ ಇಂಡೋ ಗಂಗಾ ಅಂಡ್ ಬ್ರಹ್ಮಪುತ್ರ ಬಯಲು ಪ್ರದೇಶದ ರಚನೆಯನ್ನ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಹಿಮಾಲಯ ಅಂಡ್ ಇಂಡೋ ಗಂಗಾ ಬ್ರಹ್ಮಪುತ್ರ ಪ್ಲೈನ್ ಅಂದ್ರೆ ಏನು, ಅವುಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗತ್ತೆ. ನೆಕ್ಸ್ಟ್ ಹಿಮಾಲಯ ಪರ್ವತವನ್ನ ಇಲ್ಲಿ ಓದಬೇಕಾಗತ್ತೆ. ಹಿಮಾಲಯನ್ ಮೌಂಟೇನ್ಸ್ ಅಂದ್ರೆ ಏನು, ಹಿಮಾಲಯನ್ ಮೌಂಟೇನ್ಸ್ಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗತ್ತೆ. ಈ ಹಿಮಾಲಯನ್ ಮೌಂಟೇನ್ಸ್ ಅಲ್ಲಿ ಬರ್ತದೆ ಟ್ರಾನ್ಸ್ ಹಿಮಾಲಯನ್ ಮೌಂಟೇನ್ಸ್ ಅಂತೇಳಿ ಕರಿತೀವಿ, ಹೊರ ಹಿಮಾಲಯ ಪರ್ವತಗಳು ಅಂತೇಳಿ ಬರ್ತದೆ. ನೆಕ್ಸ್ಟ್ ಗ್ರೇಟ್ ಹಿಮಾಲಯನ್ ಮೌಂಟೇನ್ಸ್ ಅಂತೇಳಿ ಕರಿತೀವಿ, ಮಹಾ ಹಿಮಾಲಯ ಪರ್ವತಗಳು ಅಂತೇಳಿ ಬರ್ತದೆ. ನೆಕ್ಸ್ಟ್ ಭಾರತದ ಹಿಮ ನದಿಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ಓಕೆ, ಮಹಾ ಹಿಮಾಲಯದಲ್ಲಿ ಅಥವಾ ಗ್ರೇಟ್ ಹಿಮಾಲಯದಲ್ಲಿ ಕಂಡು ಬರ್ತಾ ಇರುವಂತ ಗ್ಲೇಷಿಯರ್ಸ್ ಆಫ್ ಇಂಡಿಯಾದ ಬಗ್ಗೆ ನಾವಿಲ್ಲಿ ಓದಬೇಕಾಗತ್ತೆ. ಭಾರತದ ಕಣಿವೆ ಮಾರ್ಗಗಳು, ಪಾಸಸ್ ಆಫ್ ಇಂಡಿಯಾದ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಭಾರತದಲ್ಲಿ ಕಂಡು ಬರ್ತಾ ಇರುವಂತ ಕಣಿವೆ ಮಾರ್ಗಗಳು, ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಇವುಗಳ ಮೇಲೆ ಪ್ರಶ್ನೆಗಳನ್ನ ಜಾಸ್ತಿ ಕೇಳ್ತಾ ಇದ್ದೇನೆ. ಭಾರತದ ಕಣಿವೆ ಮಾರ್ಗಗಳಿಗೆ ಸಂಬಂಧಪಟ್ಟಂಗೆ ಈ ಪ್ರತಿಯೊಂದು ವಿಷಯಗಳನ್ನು ಕೂಡ ನಾವಿಲ್ಲಿ ಮ್ಯಾಪ್ಗಳ ಮೂಲಕವಾಗಿ ಕಲಿತಾ ಬರಬೇಕಾಗತ್ತೆ. ನೆಕ್ಸ್ಟ್ ಮಧ್ಯ ಹಿಮಾಲಯ ಅಂತೇಳಿ ಕರಿತೀವಿ, ಅಥವಾ ಇದನ್ನ ಹಿಮಾಚಲ್ ಅಂತೇಳಿ ಕರೆಯಲಾಗ್ತದೆ. ಓಕೆ, ಸೆಂಟ್ರಲ್ ಹಿಮಾಲಯ ಅಂತೇಳಿ ಕರಿತೀವಿ ಇದನ್ನ, ಅಥವಾ ಇದನ್ನ ಹಿಮಾಚಲ್ ಹಿಮಾಲಯ ಅಂತಾನು ಕರಿತೀವಿ, ಅಥವಾ ಇದನ್ನ ಓಕೆ ಸೆಂಟ್ರಲ್ ಹಿಮಾಲಯದ ಬಗ್ಗೆ ನಾವಿಲ್ಲಿ
ಓದಬೇಕಾಗತ್ತೆ. ಮಧ್ಯ ಹಿಮಾಲಯ ಅಂದರೆ ಏನು, ಈ ಮಧ್ಯ ಹಿಮಾಲಯದಲ್ಲಿ ಯಾವ್ಯಾವ ಪರ್ವತ ಶ್ರೇಣಿಗಳು ಬರ್ತವೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕು. ಮಧ್ಯ ಹಿಮಾಲಯದಲ್ಲಿ ಇರುವಂಥ ಪ್ರಮುಖ ಪರ್ವತ ಶ್ರೇಣಿಗಳು ಅಂತೇಳಿ ಕರಿತೀವಿ. ಓಕೆ, ಮೇಜರ್ ರೇಂಜ್ ಇನ್ ದ ಸೆಂಟ್ರಲ್ ಹಿಮಾಲಯ ಅಂತೇಳಿ ಕರಿತೀವಿ. ಇಲ್ಲಿ ಅತ್ಯಂತ ಪ್ರಮುಖವಾಗಿ ಬರ್ತಾ ಇರುವಂತಹ ಮಧ್ಯ ಹಿಮಾಲಯದ ಪ್ರಮುಖ ಪರ್ವತ ಶ್ರೇಣಿಗಳ ಬಗ್ಗೆ ಇಲ್ಲಿ ಓದಬೇಕಾಗತ್ತೆ. ನೆಕ್ಸ್ಟ್, ಹಿಮಾಲಯದ ಪ್ರಮುಖ ಗಿರಿಧಾಮಗಳು ಅಂತೇಳಿ ಕರ್ತದೆ. ಹಿಮಾಲಯ ಪ್ರದೇಶಗಳಲ್ಲಿ ಅಥವಾ ಉತ್ತರದ ಹಿಮಾಲಯ ಭಾಗಗಳಲ್ಲಿ ಕಂಡುಬರ್ತಾ ಇರುವಂಥ ಮೇಜರ್ ಇಂಪಾರ್ಟೆಂಟ್ ಹಿಲ್ ಸ್ಟೇಷನ್ಸ್ಗಳನ್ನು ನಾವಿಲ್ಲಿ ಕಲಿಬೇಕಾಗತ್ತೆ. ನೆಕ್ಸ್ಟ್ ಬರ್ತದೆ ಶಿವಾಲಿಕ್ ಅಥವಾ ಪೂರ್ವಾಚಲ್ ಹಿಮಾಲಯ ಅಂತೇಳಿ ಕರಿತೀವಿ. ಶಿವಾಲಿಕ್ ಅಥವಾ ಪೂರ್ವಾಚಲ್ ಹಿಮಾಲಯ, ಹಿಮಾಲಯದಲ್ಲಿ ಬರ್ತಾ ಇರುವಂಥ 4ನೇ ಭಾಗ ಇದು. ಪೂರ್ವಾಚಲ್ ಹಿಮಾಲಯ ಅಂದ್ರೆ ಏನು, ಶಿವಾಲಿಕ್ ಹಿಮಾಲಯ ಅಂದ್ರೆ ಏನು, ಇವುಗಳ ಬಗ್ಗೆಯಲ್ಲಿ ತಿಳ್ಕೊಬೇಕಾಗತ್ತೆ. ಈ ಪೂರ್ವಾಚಲ್ ಅಥವಾ ಶಿವಾಲಿಕ್ ಹಿಮಾಲಯದಲ್ಲಿ ಕಂಡು ಬರ್ತದೆ. ಡೂನ್ಸ್ಗಳಂದ್ರೆ ಏನು, ಡೂನ್ಸ್ಗಳಂದ್ರೆ ಏನು, ಅವುಗಳನ್ನು ನಾವಿಲ್ಲಿ ಕಲಿಬೇಕಾಗತ್ತೆ. ನೆಕ್ಸ್ಟ್, ಈಶಾನ್ಯದ ಬೆಟ್ಟಗಳು ಅಥವಾ ಪೂರ್ವಾಚಲ ಅಂತೇಳಿ ಕರೆಯಲಾಗ್ತದೆ. ಇದನ್ನ ನಾರ್ತ್ ಈಸ್ಟ್ ಹಿಲ್ಸ್ ಅಥವಾ ನಾರ್ತ್ ಈಸ್ಟ್ ಹಿಮಾಲಯನ್ ಮೌಂಟೇನ್ಸ್ ಅಂತಾನು ಕರಿತೀವಿ, ಅಥವಾ ಈಸ್ಟರ್ನ್ ಹಿಮಾಲಯಾಸ್ ಅಂತೇಳಿ ಕರೆಯಲಾಗ್ತದೆ. ಇದನ್ನ ಅವುಗಳ ಬಗ್ಗೆ ಓದಬೇಕಾಗುತ್ತೆ. ನೆಕ್ಸ್ಟ್, ಹಿಮಾಲಯದಲ್ಲಿನ ಪ್ರಮುಖ ಕಣಿವೆಗಳು ಅಂತೇಳಿ ಬರ್ತದೆ. ಮೇಜರ್ ವ್ಯಾಲೀಸ್ ಇನ್ ಹಿಮಾಲಯ ಅಂತೇಳಿ ಕರಿತೀವಿ. ಹಿಮಾಲಯದಲ್ಲಿ ಕಂಡು ಬರ್ತಾ ಇರುವಂತ ಪ್ರಮುಖ ವ್ಯಾಲಿಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್, ಹಿಮಾಲಯದ ಪ್ರಾದೇಶಿಕ ವಿಭಾಗಗಳು. ಓಕೆ, ರಿಲಿಜನಲ್ ಡಿವಿಷನ್ ಆಫ್ ಹಿಮಾಲಯ ಅಂತೆಲ್ಲ ಕರೆಯಲಾಗ್ತದೆ. ಹಿಮಾಲಯವನ್ನ ಪ್ರಾದೇಶಿಕವಾಗಿ ನಾವಿಲ್ಲಿ ಡಿವೈಡ್ ಅನ್ನ ಇಲ್ಲಿ ಮಾಡ್ತಾ ಇರುವಂಥದ್ದು. ಓಕೆ, ಎಷ್ಟು ಭಾಗವನ್ನಾಗಿ ಇದನ್ನು ಡಿವೈಡ್ ಮಾಡ್ತೀವಿ, ಹಿಮಾಲಯದಲ್ಲಿ ಹರಿತಾ ಇರುವಂಥ ನದಿಗಳ ಆಧಾರದ ಮೇಲೆ ಹಿಮಾಲಯವನ್ನು ನಾವಿಲ್ಲಿ ಡಿವೈಡ್ ಅನ್ನ ಇಲ್ಲಿ ಮಾಡ್ತಾ ಬರ್ತಾ ಇರುವಂಥದ್ದು. ನೆಕ್ಸ್ಟ್, ಹಿಮಾಲಯದ ಮಹತ್ವವನ್ನು ಇಲ್ಲಿ ಓದಬೇಕಾಗುತ್ತೆ. ಹಿಮಾಲಯದ ಮಹತ್ವ ಏನಿದೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬೇಕು. ಉತ್ತರ ಭಾರತದ ಮಹಾ ಮೈದಾನಗಳು ಅಂತಲೇ ಕರೆಯಲಾಗ್ತದೆ. ಓಕೆ, ಗ್ರೇಟ್ ಪ್ಲೈನ್ ಆಫ್ ನಾರ್ತ್ ಇಂಡಿಯಾ ಅಂತೇಳಿ ಕರಿತೀವಿ. ಉತ್ತರ ಭಾರತದ ಮಹಾ ಮೈದಾನಗಳ ಬಗ್ಗೆಯಲ್ಲಿ ನೋಡಬೇಕು. ಈ ಉತ್ತರ ಭಾರತದ ಮಹಾ ಮೈದಾನವನ್ನ ಗಂಗಾ ಮೈದಾನ ಅಥವಾ ಗಂಗಾ ಪ್ಲೈನ್ ಅಂತಾನೂ ಕೂಡ ನಾವು ಇದನ್ನ ಕರಿತೀವಿ. ನೆಕ್ಸ್ಟ್, ಉತ್ತರದಲ್ಲಿ ಬರ್ತಾ ಇರುವಂತ ಅಥವಾ ಭಾರತದ ಥಾರ್ ಮರುಭೂಮಿ ಅಂತೇಳಿ ಕರಿತೀವಿ. ಭಾರತದ ಅತಿ ದೊಡ್ಡ ಮರುಭೂಮಿ, ಉಷ್ಣ ಮರುಭೂಮಿ ಆಗಿರುವಂತಹ ಥಾರ್ ಮರುಭೂಮಿಯ ಬಗ್ಗೆ ಓದಬೇಕಾಗುತ್ತೆ. ಈ ಥಾರ್ ಮರುಭೂಮಿಯಲ್ಲಿ ಕಂಡು ಬರ್ತಾ ಇರುವಂತ ನ್ಯಾಷನಲ್ ಪಾರ್ಕ್ ಯಾವುದು, ಈ ಥಾರ್ ಮರುಭೂಮಿಯಲ್ಲಿ ಹರಿತಾ ಇರುವಂತ ನದಿಗಳು ಯಾವುದು, ನೆಕ್ಸ್ಟ್ ಈ ಥಾರ್ ಮರುಭೂಮಿ ಫಾರ್ಮೇಶನ್ ಆಗಿರೋದು ಯಾವ ರೀತಿಯಲ್ಲಿ ಫಾರ್ಮೇಶನ್ ಆಗಿದೆ, ನೆಕ್ಸ್ಟ್ ಈ ಥಾರ್ ಮರುಭೂಮಿಯಲ್ಲಿ ಕಂಡು ಬರ್ತಾ ಇರುವಂತಹ ಪ್ರಮುಖ ಕೆಲವೊಂದು ಜೀವಿ ಸಸ್ತನಿಗಳು ಯಾವ್ದಾದಿದ್ದಾವೆ ಅವುಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್, ಈ ಥಾರ್ ಮರುಭೂಮಿ ಏನಿದೆ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ, ನೆಕ್ಸ್ಟ್ ಯಾವ ದೇಶಗಳ ಜೊತೆಗೆ ಬಾರ್ಡರ್ನ ಶೇರ್ ಮಾಡ್ತದೆ, ನೆಕ್ಸ್ಟ್ ರಾಜಸ್ಥಾನದಲ್ಲಿ ಇದು ಥಾರ್ ಮರುಭೂಮಿ ಎಷ್ಟು ಜಿಲ್ಲೆಗಳಲ್ಲಿ ಕಂಡುಬರ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಒಂಟೆ ಉತ್ಸವಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇಂಟರ್ನ್ಯಾಷನಲ್ ಕ್ಯಾಮಲಿನ್ ಫೆಸ್ಟಿವಲ್ನ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಬರ್ತದೆ ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಪೆನಿನ್ಸುಲಾರ್ ಪ್ಲಾಟ್ಯೂ ಅಂತೇಳಿ ಕರಿತೀವಿ. ಈ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಮತ್ತೆ ನಮ್ಮಲ್ಲಿ 2 ಭಾಗವನ್ನಾಗಿ ಮಾಡ್ತೀವಿ. ಕೇಂದ್ರದ ಉನ್ನತ ಪ್ರದೇಶ ಅಂತೇಳಿ ಕರಿತೀವಿ, ಸೆಂಟ್ರಲ್ ಹೈಲ್ಯಾಂಡ್ಸ್ ಅಂತೇಳಿ ಕರೆಯಲಾಗ್ತದೆ. ಮತ್ತೊಂದು ಇದರಲ್ಲಿ ಬರ್ತದೆ ಡಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಕರಿತೀವಿ. ಡಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಕರೆಯಲಾಗ್ತದೆ. ಈ ಸೆಂಟ್ರಲ್ ಹೈಲ್ಯಾಂಡ್ಸ್ ಅಲ್ಲಿ ಬಂದ್ರೆ ನೀವು ಇಲ್ಲಿ ವಿಂಧ್ಯ ರೇಂಜ್ ಅನ್ನ ಮಾಡಬೇಕಾಗುತ್ತೆ, ಸತ್ಪುರ ರೇಂಜ್ ಅನ್ನು ಓದಬೇಕಾಗುತ್ತೆ, ಚಂಬಲ್ ನದಿ ತೀರ ಪ್ರದೇಶಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಇವುಗಳ ಬಗ್ಗೆ ಇಲ್ಲಿ ಓದ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್, ಪೆನಿನ್ಸುಲಾರ್ ಪ್ಲಾಟ್ಯೂದಲ್ಲಿ ಬರಬೇಕಾದ್ರೆ ಮತ್ತಿದರ ಈ ಮತ್ತೊಂದು ಭಾಗವನ್ನಾಗಿ ಮಾಡ್ತಾರೆ ಡಕ್ಕನ್ ಪ್ರಸ್ಥಭೂಮಿ ಅಂತೇಳಿ ಕರೀತಾರೆ. ಡಕ್ಕನ್ ಪ್ರಸ್ಥಭೂಮಿ. ಈ ಡೆಕ್ಕನ್ ಪ್ರಸ್ಥಭೂಮಿಯಲ್ಲಿ ಬರಬೇಕಾದ್ರೆ ಮಹಾರಾಷ್ಟ್ರ ಪ್ರಸ್ಥಭೂಮಿಯನ್ನು ಓದಬೇಕು ನಾವಿಲ್ಲಿ, ಕರ್ನಾಟಕದ ಪ್ರಸ್ಥಭೂಮಿ ಅಥವಾ ಮೈಸೂರು ಪ್ರಸ್ಥಭೂಮಿಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ, ತೆಲಂಗಾಣ ಪ್ರಸ್ಥಭೂಮಿ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್, ದಂಡಕಾರಣ್ಯ ಪ್ರಸ್ಥಭೂಮಿ ಅಂದ್ರೆ ಏನು, ಆ ದಂಡಕಾರಣ್ಯ ಪ್ರಸ್ಥಭೂಮಿಯಲ್ಲಿ ಹರಿತಾ ಇರುವಂತ ನದಿಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಬರ್ತದೆ ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್. ವೆಸ್ಟರ್ನ್ ಘಾಟ್ನ ಬಗ್ಗೆ ಇಲ್ಲಿ ಓದಬೇಕು. ಈ ವೆಸ್ಟರ್ನ್ ಘಾಟ್ ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ, ವೆಸ್ಟರ್ನ್ ಘಾಟ್ ಯಾವ ರೀತಿ ನಮ್ಮಲ್ಲಿ ಫಾರ್ಮೇಶನ್ ಆಗಿದೆ, ನೆಕ್ಸ್ಟ್ ಯಾವ ಅರ್ತ್ ಪೀರಿಯಡ್ ನಲ್ಲಿ ವೆಸ್ಟರ್ನ್ ಘಾಟ್ ಇಲ್ಲಿ ಫಾರ್ಮೇಶನ್ ಆಗ್ತಾ ಇರುವಂತದ್ದು, ವೆಸ್ಟರ್ನ್ ಘಾಟ್ ಅಲ್ಲಿ ಕಂಡು ಬರ್ತಾ ಇರುವಂತಹ ನ್ಯಾಷನಲ್ ಪಾರ್ಕ್ಗಳು ಯಾವ್ದಿದಾವೆ, ವೈಲ್ಡ್ ಲೈಫ್ ಸೆಂಚುರೀಸ್ ಯಾವ್ದಿದೆ, ನೆಕ್ಸ್ಟ್ ಈ ಭಾರತದ ವೆಸ್ಟರ್ನ್ ಘಾಟ್ ಅಲ್ಲಿ ಕಂಡು ಬರ್ತಾ ಇರುವಂತಹ ಪ್ರಮುಖ ನಮ್ಮಲ್ಲಿ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಇದಾವೆ ಅವುಗಳ ಬಗ್ಗೆ ಇಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಈ ವೆಸ್ಟರ್ನ್ ಘಾಟ್ ಅಲ್ಲಿ ಫಾರ್ಮೇಶನ್ ಆಗ್ತಾ ಇರುವಂತಹ ರಿವರ್ಸ್ಗಳ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗುತ್ತೆ. ನೆಕ್ಸ್ಟ್ ವೆಸ್ಟರ್ನ್ ಘಾಟ್ ಅಲ್ಲಿ ಕಂಡು ಬರ್ತಾ ಇರುವಂತಹ ಬಯೋಸ್ಫಿಯರ್ ರಿಸರ್ವ್ಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಬರ್ತಾ ಇರುವಂತಹ ಘಾಟ್ಗಳು ಯಾವ್ದಾದಿದ್ದಾವೆ, ಇಂಡಿಯಾದ ವೆಸ್ಟರ್ನ್ ಘಾಟ್ ಅಲ್ಲಿ ಕಂಡು ಬರ್ತಾ ಇರುವಂತಹ ಘಾಟ್ಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇವುಗಳಲ್ಲಿ ಬರ್ತಾ ಇರುವಂತಹ ಪ್ರಮುಖ ಘಾಟ್ಗಳು ಯಾವ್ದಾವ್ದಿದ್ದಾವೆ. ನೆಕ್ಸ್ಟ್ ಈಸ್ಟರ್ನ್ ಘಾಟ್ ಅಂದ್ರೆ ಏನು, ಪೂರ್ವ
ಪೂರ್ವಘಟ್ಟಗಳು ಅಂದರೆ ಏನು, ಈ ಪೂರ್ವಘಟ್ಟಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗತ್ತೆ. ನೆಕ್ಸ್ಟ್ ಈ ಪೂರ್ವಘಟ್ಟಗಳಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ಪರ್ವತಗಳು, ನೆಕ್ಸ್ಟ್ ಪೂರ್ವಘಟ್ಟಗಳಲ್ಲಿ ಹಾದೋಗ್ತಾ ಇರುವಂಥ ರಾಜ್ಯಗಳ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗತ್ತೆ. ನೆಕ್ಸ್ಟ್ ಈಸ್ಟರ್ನ್ ಘಾಟ್ ಇನ್ ವೆಸ್ಟರ್ನ್ ಘಾಟ್, ಪೂರ್ವಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳಿಗೆ ಇರುವಂಥ ಡಿಫ್ರೆಂಟ್ ವ್ಯತ್ಯಾಸಗಳು ಏನೇನಿದೆ ಅವುಗಳನ್ನ ಅಧ್ಯಯನವನ್ನು ಇಲ್ಲಿ ಮಾಡಬೇಕು. ನೆಕ್ಸ್ಟ್ ಭಾರತದ ಕರಾವಳಿ ಮೈದಾನಗಳು, ಕೋಸ್ಟಲ್ ಪ್ಲೇನ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಈ ಎಲ್ಲ ವಿಷಯಗಳನ್ನು ಮ್ಯಾಪ್ ಥ್ರೂ ಆಗೇನೆ ನಾವಿಲ್ಲಿ ಕಲಿತಾ ಬರಬೇಕಾಗತ್ತೆ. ನೀವು ಮ್ಯಾಪನ್ನು ಇಟ್ಕೊಂಡು ಮ್ಯಾಪ್ಗಳ ಮೂಲಕವಾಗಿ ನೀವು ಇಂಡಿಯನ್ ಜೋಗ್ರಫಿನ ಓದ್ತಾ ಬಂದ್ವಿ ಅಂತ ಕೇಳಿದ್ರೆ ಇದು ತುಂಬ ನಿಮಗೆ ಈಸಿ ಆಗುತ್ತೆ ಮತ್ತು ಅರ್ಥಪೂರ್ಣವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಕೂಡ ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ಭಾರತದ ದ್ವೀಪ ಸಮೂಹಗಳು ಅಂತಲೇ ಕರೆಯಲಾಗ್ತದೆ. ಐಲ್ಯಾಂಡ್ಸ್ ಗ್ರೂಪ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತದಲ್ಲಿ ಕಂಡುಬರ್ತಾ ಇರುವಂಥ ದ್ವೀಪ ಸಮೂಹಗಳು, ಭಾರತದಲ್ಲಿ ಕಂಡುಬರ್ತಾ ಇರುವಂಥ ದ್ವೀಪ ಸಮೂಹಗಳನ್ನು ನಾವಿಲ್ಲಿ ಎರಡು ರೀತಿಯಲ್ಲಿ ಇದನ್ನು ನೋಡ್ಬೋದು. ಒಂದು ಹವಳದ ದಿಬ್ಬಗಳು ಅಂತೇಳಿ ಬರ್ತದೆ, ನಮ್ಮಲ್ಲಿ ಕೋರಲ್ ರಿಫ್ಟ್ಗಳಲ್ಲೂ ಕೂಡ ನಮ್ಮಲ್ಲಿ ಕಂಡುಬರುತ್ತೆ. ಎಕ್ಸಾಂಪಲ್ ಲಕ್ಷದ್ವೀಪ ಪ್ರದೇಶ ಅರೇಬಿಯನ್ ಸಿಯಲ್ಲಿ ಕಂಡುಬರ್ತಾ ಇರೋದು. ಮತ್ತೊಂದು ನಮ್ಮಲ್ಲಿ ಕಂಡುಬರ್ತದೆ ವಾಲ್ಕಿನೋಸ್ಗಳಿಂದ ಫಾರ್ಮೇಷನ್ ಆಗ್ತಾ ಇರುವಂಥ ಐಲ್ಯಾಂಡ್ಸ್ಗಳು ಅಂತೇಳಿ ಕರಿತೀವಿ. ಜ್ವಾಲಾಮುಖಿಯಿಂದ ನಿರ್ಮಾಣಗೊಳ್ತಾ ಇರುವಂಥ ನಮ್ಮಲ್ಲಿ ದ್ವೀಪಗಳು. ಇದಕ್ಕೆ ಎಕ್ಸಾಂಪಲ್ನ ಕೊಡಬೇಕಂದ್ರೆ ಅಂಡೋಮಾನ್ ನಿಕೋಬಾರ್ ದ್ವೀಪಗಳು. ಈ ಅಂಡೋಮಾನ್ ನಿಕೋಬಾರ್ ದ್ವೀಪಗಳನ್ನು ಸೀಕ್ವೆನ್ಸ್ಗಳ ರೀತಿಯಲ್ಲಿ ನಾವಿಲ್ಲಿ ಓದ್ತಾ ಬರಬೇಕಾಗತ್ತೆ. ನಾರ್ತಿಂದ ಸೌತಿಗೆ ಅಂಡೋಮಾನ್ ನಿಕೋಬಾರ್ಗಳಲ್ಲಿ ಕಂಡುಬರ್ತಾ ಇರುವಂಥ ದ್ವೀಪಗಳು, ಅವುಗಳ ಸೀಕ್ವೆನ್ಸ್. ನೆಕ್ಸ್ಟ್ ಈ ಅಂಡೋಮಾನ್ ನಿಕೋಬಾರ್ಗಳ ಇತ್ತೀಚೆಗೆ ಇದರ ಕ್ಯಾಪಿಟಲನ್ನು ಕೂಡ ಇಲ್ಲಿ ಬದಲಾವಣೆಯನ್ನು ಮಾಡಿದ್ವಿ, ಅವುಗಳ ಬಗ್ಗೆ ಓದಬೇಕಾಗತ್ತೆ. ನೆಕ್ಸ್ಟ್ ಅಂಡೋಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಇತ್ತೀಚೆಗೆ ಕೇಂದ್ರ ಸರ್ಕಾರ ನಾಮಕರಣ ಮಾಡ್ತಾ ಇರುವಂಥ ಕೆಲವೊಂದು ದ್ವೀಪಗಳಿದ್ದಾವೆ, ಆ ದ್ವೀಪಗಳ ಬಗ್ಗೆ ನಾವಿಲ್ಲಿ ಓದ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಅಂಡಮಾನ್ ನಿಕೋಬಾರ್ಗೆ ಸಂಬಂಧಪಟ್ಟಂಗೆ ನಿಕೋಬಾರ್ ದ್ವೀಪಗಳಲ್ಲಿ ತರ್ತಾ ಇರುವಂಥ ಕೇಂದ್ರ ಸರ್ಕಾರದ ಒಂದು ಪ್ರಾಜೆಕ್ಟ್ಗಳಿದ್ದಾವೆ, ಆ ಪ್ರಾಜೆಕ್ಟ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟು ವಿಷಯಗಳನ್ನು ಸೆಕೆಂಡ್ ಲೆಸನ್ನಲ್ಲಿ ನಾವಿಲ್ಲಿ ತಿಳ್ಕೊಬರ್ಬೇಕಾಗುತ್ತೆ. ನೆಕ್ಸ್ಟ್ ಬರ್ತದೆ ಭಾರತದ ದ್ವೀಪಗಳು ಅಂತೇಳಿ ಬರ್ತದೆ. ಭಾರತದ ದ್ವೀಪಗಳು ಐಲ್ಯಾಂಡ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತದಲ್ಲಿ ಕಂಡುಬರ್ತಾ ಇರುವಂಥ ಪ್ರಮುಖ ದ್ವೀಪಗಳು ಯಾವ್ದಾದಿದ್ದಾವೆ. ನ್ಯೂಮೋರ್ ದ್ವೀಪ ಅಂತೇಳಿ ಕಂಡುಬರ್ತದೆ, ಅಬ್ದುಲ್ ಕಲಾಂ ದ್ವೀಪ ಅಥವಾ ಇದನ್ನ ವಿಲರ್ ದ್ವೀಪ ಅಂತ ಕರಿತೀವಿ. ಶ್ರೀಹರಿಕೋಟಾ ದ್ವೀಪ ಬರ್ತದೆ, ಸ್ವರಾಜ್ ಐಲ್ಯಾಂಡ್ ಬರ್ತದೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಐಲ್ಯಾಂಡ್ಗಳು ಬರ್ತವೆ. ಇದರ ಜೊತೆಗೆ ಇನ್ನೂ ಕೆಲವೊಂದು ನಾವಿಲ್ಲಿ ದ್ವೀಪಗಳನ್ನು ಈ ಲೆಸನ್ನಲ್ಲಿ ಓದ್ತಾ ಬರಬೇಕಾಗತ್ತೆ. ಆ ದ್ವೀಪಗಳು ಅವುಗಳ ಲೊಕೇಶನ್ ಏನಿದೆ, ಓಕೆ, ಅವುಗಳ ಜೊತೆಗೆ ಬಾರ್ಡರ್ನ ಶೇರ್ ಮಾಡ್ತಾ ಇರುವಂಥ ಇತರೆ ದ್ವೀಪಗಳು ಯಾವುದು, ನೆಕ್ಸ್ಟ್ ಈ ದ್ವೀಪ ಪ್ರದೇಶಗಳು ಯಾವ ಕರಾವಳಿ ತೀರಗಳಿಗೆ ಕಂಡುಬರ್ತಾ ಇದ್ದಾವೆ, ಯಾವ ರಾಜ್ಯಕ್ಕೆ ಇದು ಸಮೀಪವಾಗಿದ್ದಾವೆ, ಓಕೆ, ಇವುಗಳ ಮಹತ್ವ ಏನು, ಯಾಕೆ ಇದು ಭಾರತದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದ್ರ ಬಗ್ಗೆ ಇವುಗಳನ್ನು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರಬೇಕಾಗತ್ತೆ ಈ ಫೋರ್ತ್ ಲೆಸನ್ ಅಲ್ಲಿ ಬರಬೇಕಂದ್ರೆ ಲೇಕ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತದ ಪ್ರಮುಖ ಸರೋವರಗಳು ಯಾವ್ದಾವ್ದಿದ್ದಾವೆ, ಈ ಸರೋವರಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಈ ಸರೋವರಗಳಲ್ಲಿ ಬರಬೇಕಂದ್ರೆ ಲಗೂನ್ಸ್ ಲೇಕ್ಸ್ಗಳಂದ್ರೆ ಯಾವುದು, ಲಗೂನು ಸರೋವರಗಳು ಅಂದರೆ ಯಾವುದು, ಆ ಲಗೂನು ಸರೋವರಗಳಿಗೆ ಯಾವುದು ಉದಾಹರಣೆ ಆಗಿದೆ. ನೆಕ್ಸ್ಟ್ ಹಿನ್ನೀರಿನ ಸರೋವರಗಳು ಬರ್ತದೆ, ಬ್ಯಾಕ್ ವಾಟರ್ನಲ್ಲಿ ಕಂಡು ಬರ್ತಾ ಇರುವಂಥ ಲೇಕ್ಸ್ಗಳು ಯಾವುದು. ನೆಕ್ಸ್ಟ್ ಶುದ್ಧ ನೀರಿನ ಅಥವಾ ಸಿಹಿ ನೀರಿನ ಸರೋವರಗಳು ಅಂತೇಳಿ ಕರಿತೀವಿ. ಫ್ರೆಶ್ ವಾಟರ್ ಲೇಕ್ಸ್ಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಉಪ್ಪು ನೀರಿನ ಸರೋವರಗಳು ಅಂತೇಳಿ ಬರ್ತದೆ ನಮ್ಮಲ್ಲಿ, ಸಾಲ್ಟ್ ವಾಟರ್ ಲೇಕ್ಸ್ ಅಂತೇಳಿ ಕರಿತೀವಿ ಅಥವಾ ಇದನ್ನ ಸಲಾನಿಟಿ ಲೇಕ್ಸ್ಗಳು ಅಂತಲೂ ಕೂಡ ಇದನ್ನ ಕರೆಯಲಾಗುತ್ತೆ. ಈ ಸರೋವರಗಳು ಎಲ್ಲೆಲ್ಲಿದ್ದಾವೆ, ನೆಕ್ಸ್ಟ್ ಈ ಸರೋವರಗಳಲ್ಲಿ ಭಾರತದ ಅತಿ ದೊಡ್ಡ ಸರೋವರಗಳು ಯಾವುದು, ಭಾರತದಲ್ಲಿ ಅತಿ ಹೆಚ್ಚು ಉಪ್ಪನ್ನು ಹೊಂದಿರುವಂಥ ಸರೋವರ ಯಾವುದು, ಲವಣಾಂಶಯುಕ್ತ ಸರೋವರ ಯಾವುದು, ಭಾರತದ ಹಿನ್ನೀರಿನಲ್ಲಿ ಕಂಡು ಬರ್ತಾ ಇರುವಂಥ ಸರೋವರಗಳು ಯಾವುದು. ನೆಕ್ಸ್ಟ್ ಈ ಸರೋವರಗಳನ್ನು ನಾರ್ತ್ ಇಂದ ಸೌತ್ ಇರುವಂಥ ಸೀಕ್ವೆನ್ಸ್ ಇದು ಯಾವ ರಾಜ್ಯದಲ್ಲಿದೆ. ನೆಕ್ಸ್ಟ್ ಈ ಸರೋವರಗಳಲ್ಲಿ ಯಾವುದನ್ನ ರಾಮ್ಸಾರ್ ತಾಣಗಳ ಪಟ್ಟಿಗೆ ನಾವು ಇದನ್ನು ಸೇರ್ಪಡೆಯನ್ನ ಮಾಡಿದ್ವಿ, ಓಕೆ, ಅವುಗಳ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಇವುಗಳಿಗೆ ಸಂಬಂಧಪಟ್ಟಂಗೆ ಹಿಂದೆ ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂಥ PYQsಗಳನ್ನು ಕೂಡ ನಾವಿಲ್ಲಿ ಡಿಸ್ಕಷನ್ ಮಾಡಲಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗಿರುವಂಥ ಇತ್ತೀಚಿನ ಕರೆಂಟ್ ಅಫೇರ್ಸ್ಗಳು ಏನೇನಿದೆ ಅವುಗಳನ್ನು ಅಪ್ಡೇಟ್ ಸಮೇತವಾಗಿ ನಾವಿಲ್ಲಿ ಓದ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಫಿಫ್ತ್ ಲೆಸನ್ ಬರ್ತದೆ ರಿವರ್ ಸಿಸ್ಟಮ್ಸ್ ಆಫ್ ಇಂಡಿಯಾ. ಇತ್ತೀಚಿನ ಜೋಗ್ರಫಿಯಲ್ಲಿ ನೀವು UPSC ತೊಗೊಳ್ಳಿ, KS ಎಕ್ಸಾಮ್ಸ್ಗಳನ್ನ ತೊಗೊಳ್ಳಿ ಅಥವಾ ಇತರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನ ನೀವಿಲ್ಲಿ ತಗೋಬೇಕಂದ್ರೆ
ಇತ್ತೀಚೆಗೆ ಬರ್ತಾ ಇರುವಂಥ ಕ್ವಶನ್ ಪೇಪರ್ಸ್ಗಳಲ್ಲಿ ರಿವರ್ ಸಿಸ್ಟಮ್ಸ್ಗಳಿಗೆ ಸಪ್ರೇಟ್ ಆದಂಥ ಇಲ್ಲಿ ಕ್ವಶನ್ಸ್ಗಳನ್ನು ಇಲ್ಲಿ ಜಾಸ್ತಿ ಕೇಳ್ತಾ ಇದ್ದಾನೆ. ರಿವರ್ ಸಿಸ್ಟಮ್ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಇತ್ತೀಚೆಗೆ ನಮ್ಮಲ್ಲಿ ಕೇಳ್ತಾ ಇರೋದ್ರಿಂದ ನಾವು ರಿವರ್ ಸಿಸ್ಟಮ್ಸನ್ನು ಇಲ್ಲಿ ಕಲಿಬೇಕಾಗತ್ತೆ. ಈ ರಿವರ್ ಸಿಸ್ಟಮ್ಸ್ಗಳನ್ನು ಮ್ಯಾಪ್ ರೀಡಿಂಗ್ಗಳ ಮೂಲಕವಾಗಿ ಮತ್ತು ಮೈಂಡ್ ಮ್ಯಾಪ್ಗಳ ಮೂಲಕವಾಗಿ ನಾವಿಲ್ಲಿ ಇದನ್ನು ಓದ್ತಾ ಬರಬೇಕಾಗತ್ತೆ. ನೆಕ್ಸ್ಟ್ ಈ ರಿವರ್ ಸಿಸ್ಟಮ್ಸ್ ಅಲ್ಲಿ ಬರಬೇಕಾಗತ್ತೆ ಜಲ ವಿಭಾಜಕಗಳು ಅಂದರೆ ಏನು, ಓಕೆ, ವಾಟರ್ ಡಿವೈಡಿಂಗ್ ಅಂದರೆ ಏನು, ನಮ್ಮಲ್ಲಿ ಜಲ ವಿಭಾಜಕಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ದ ಫಸ್ಟ್ ಒನ್ ಬನ್ನಿ, ಹಿಮಾಲಯದ ನದಿಗಳು ಅಂದರೆ ಏನು, ಹಿಮಾಲಯನ್ ರಿವರ್ಸ್ ಅಂದರೆ ಏನು, ಹಿಮಾಲಯನ್ ರಿವರ್ ಸಿಸ್ಟಮ್ಸ್ನ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ಈ ಹಿಮಾಲಯನ್ ರಿವರ್ ಸಿಸ್ಟಮ್ಸ್ ಅಲ್ಲಿ ಬರ್ತಾ ಇರುವಂಥ ನದಿಗಳು ಯಾವುದು ಅವುಗಳನ್ನು ಇಲ್ಲಿ ತಿಳ್ಕೋಬೇಕು. ಈ ಹಿಮಾಲಯನ್ ರಿವರ್ ಸಿಸ್ಟಮ್ನಲ್ಲಿ ನೋಡಬೇಕಂದ್ರೆ ಟ್ರಾನ್ಸ್ ಹಿಮಾಲಯನ್ ರಿವರ್ ಸಿಸ್ಟಮ್ ಅಂದರೆ ಯಾವುದು, ಹಿಮಾಲಯ ಫಾರ್ಮೇಷನ್ ಆಗೋದಕ್ಕಿಂತ ಮುಂಚಿತವಾಗಿ ಭಾರತದಲ್ಲಿ ನದಿ ವ್ಯವಸ್ಥೆಗಳಿತ್ತ, ಆ ನದಿಗಳಲ್ಲಿ ಯಾವ ನದಿಗಳು ನಮ್ಮಲ್ಲಿ ಟ್ರಾನ್ಸ್ ಹಿಮಾಲಯನ್ ರಿವರ್ ಸಿಸ್ಟಮ್ನಲ್ಲಿ ಬರ್ತವೆ, ಅವುಗಳಿಗೆ ಉದಾಹರಣೆಗಳು ಯಾವುದಾದ್ರು ಇರ್ತವೆ ಅವುಗಳನ್ನ ಇಲ್ಲಿ ಓದ್ತಾ ಬರಬೇಕಾಗತ್ತೆ. ನೆಕ್ಸ್ಟ್ ಪರ್ಯಾಯ ಪ್ರಸ್ಥಭೂಮಿಯ ನದಿಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಪೆನಿನ್ಸುಲಾರ್ ರಿವರ್ ಸಿಸ್ಟಮ್ಸ್ಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ಪೆನಿನ್ಸುಲಾರ್ ಪ್ಲಾಟ್ಯೂದಲ್ಲಿ ಬರ್ತಾ ಇರುವಂಥ ರಿವರ್ ಸಿಸ್ಟಮ್ಸ್ಗಳು ಯಾವುದಾದಿದ್ದಾವೆ ಅವುಗಳನ್ನ ಇಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಉತ್ತರ ಭಾರತ ಮತ್ತು ದಕ್ಷಿಣದ ಪ್ರಸ್ಥಭೂಮಿ ನದಿಗಳಿಗಿರುವಂಥ ವ್ಯತ್ಯಾಸಗಳನ್ನು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇದರ ಡಿಫ್ರೆಂಟನ್ನು ತಿಳ್ಕೊಬೇಕು. ಓಕೆ, ನಾರ್ತ್ ಇಂಡಿಯಾ ಮತ್ತು ಸದರನ್ ಅಥವಾ ಸೌತ್ ಇಂಡಿಯಾದಲ್ಲಿ ಕಂಡು ಬರ್ತಾ ಇರುವಂಥ ರಿವರ್ ಸಿಸ್ಟಮ್ಸ್ಗಳಿಗೆ ಇರುವಂಥ ಡಿಫ್ರೆಂಟ್ಗಳನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ನೆಕ್ಸ್ಟ್ ಉತ್ತರ ಭಾರತದ ನದಿಗಳು ಅಂತೇಳಿ ಬರ್ತದೆ. ಉತ್ತರ ಭಾರತದ ನದಿಗಳು ರಿವರ್ಸ್ ಆಫ್ ನಾರ್ತ್ ಇಂಡಿಯಾ, ನಾರ್ತ್ ಇಂಡಿಯಾದಲ್ಲಿ ಕಂಡು ಬರ್ತಾ ಇರುವಂಥ ರಿವರ್ಸ್ ಅಲ್ಲಿ ನೋಡಬೇಕಾಗತ್ತೆ. ದ ಫಸ್ಟ್ ಒನ್ ಬನ್ನಿ, ಸಿಂಧೂ ನದಿ ವ್ಯವಸ್ಥೆ, ಇಂಡಾಸ್ ರಿವರ್ ಸಿಸ್ಟಮ್. ಇಂಡಾಸ್ ರಿವರ್ ಸಿಸ್ಟಮ್ ಇತ್ತೀಚೆಗೆ ಅತಿ ಹೆಚ್ಚು ಸುದ್ದಿಯಲ್ಲಿದ್ದಂಥ ನದಿ ಅಂತ ಕರಿತೀವಿ ಸಿಂಧೂ ನದಿಯನ್ನ. ಈ ಸಿಂಧೂ ನದಿಯಲ್ಲಿ ಬರ್ತಾ ಇರುವಂಥ ಉಪನದಿಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಈ ಸಿಂಧೂ ನದಿಯಲ್ಲಿ ಬರ್ತಾ ಇರುವಂಥ ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ ಯಾವುದು, ಲೆಫ್ಟ್ ಬ್ಯಾಂಕ್ ಅಲ್ಲಿ ಬರ್ತಾ ಇರುವಂಥ ಟ್ರಿಬ್ಯೂಟರಿ ಯಾವುದು, ಓಕೆ, ಅವುಗಳ ಬಗ್ಗೆ ಇಲ್ಲಿ ಓದಬೇಕಾಗತ್ತೆ. ನೆಕ್ಸ್ಟ್ ಸಿಂಧೂ ನದಿಯ ಎಡದಂಡೆ ಮತ್ತು ಬಲದಂಡೆಯಲ್ಲಿ ಬರ್ತಾ ಇರುವಂಥ ನದಿಗಳು. ನೆಕ್ಸ್ಟ್ ಸಿಂಧೂ ನದಿಯಲ್ಲಿ ಬರ್ತಾ ಇರುವಂಥ ಚೀನಾಬ್ ನದಿಗೆ ಕಟ್ಟಿರುವಂಥ ಚೀನಾಬ್ ರೈಲ್ವೆ ಬ್ರಿಡ್ಜ್ ನ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ಚೀನಾಬ್ ರೈಲ್ವೆ ಬ್ರಿಡ್ಜ್ ಗಳ ಬಗ್ಗೆ ಇಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಸಟ್ಲೇಜ್ ನದಿಯಲ್ಲಿ ಕಂಡು ಬರ್ತಾ ಇರುವಂಥ ಅಪರೂಪವಾಗಿರುವಂಥ ಒಂದು ಲೋಹ ಅಂತೇಳಿ ಕರಿತೀವಿ. ಸಟ್ಲೇಜ್ ನದಿಯಲ್ಲಿ ಸಿಗ್ತಾ ಇರುವಂಥ ಕೆಲವೊಂದು ಈ ಲೋಹ ಇದೆ, ಕರೆಂಟ್ ಅಫೇರ್ಸ್ ಅಲ್ಲಿ ಸುದ್ದಿಯಲ್ಲಿ ಇದೆ, ಇದ್ರ ಬಗ್ಗೆ ನೋಡಬೇಕಾಗುತ್ತೆ. ನೆಕ್ಸ್ಟ್ ಬಾಕ್ರಾ ನಂಗಲ್ ಅಣೆಕಟ್ಟು, ಸಿಂಧೂ ನದಿಗೆ ಕಟ್ಟಿರುವಂಥ ಅದರ ಉಪನದಿಗಳಲ್ಲಿ ಬರ್ತಾ ಇರುವಂಥ ಸಟ್ಲೇಜ್ ನದಿಗೆ ಕಟ್ಟಿರುವಂಥ ಬಾಕ್ರಾನಂಗಲ್ ಡ್ಯಾಮ್ ಅಂದರೆ ಏನು, ಈ ಬಾಕ್ರಾನಂಗಲ್ ಡ್ಯಾಮ್ನ ಬಗ್ಗೆ ಓದಬೇಕಾಗತ್ತೆ. ನೆಕ್ಸ್ಟ್ ಇಂದಿರಾ ಗಾಂಧಿ ಕೆನಾಲ್, ಸಿಂಧೂ ನದಿಯಲ್ಲಿ ತಿಳ್ಕೊಬೇಕಂದ್ರೆ ಇಂದಿರಾ ಗಾಂಧಿ ಕೆನಾಲ್ನ ಓದಬೇಕು. ನೆಕ್ಸ್ಟ್ ಸಿಂಧೂ ನದಿ ಒಪ್ಪಂದ ಅಂತೇಳಿ ಕರಿತೀವಿ. ಓಕೆ, ಸಿಂಧೂ ರಿವರ್ ಅಗ್ರಿಮೆಂಟ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಇಷ್ಟು ವಿಷಯಗಳನ್ನು ನಾವು ಒಂದು ನದಿಯಲ್ಲಿ ಕವರ್ ಮಾಡಬೇಕಾಗುತ್ತೆ. ಇದನ್ನು ಸಿಂಧೂ ನದಿ ವ್ಯವಸ್ಥೆ ಅಂತೇಳಿ ಕರಿತೀವಿ. ಸಿಂಧೂ ನದಿ ವ್ಯವಸ್ಥೆಯಲ್ಲಿ ಇದನ್ನು ಓದಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ, ಗಂಗಾ ರಿವರ್ ಸಿಸ್ಟಮ್. ಗಂಗಾ ರಿವರ್ ಸಿಸ್ಟಮ್ ಉತ್ತರ ಭಾರತದ ಎರಡನೇ ಅತ್ಯಂತ ಪ್ರಮುಖ ನದಿಯಾಗಿ ಬರ್ತಾ ಇರುವಂಥದ್ದು ಗಂಗಾ ರಿವರ್ ಸಿಸ್ಟಮ್, ಗಂಗಾ ನದಿ ವ್ಯವಸ್ಥೆ ಅಂತೇಳಿ ಬರ್ತದೆ. ಈ ಗಂಗಾ ನದಿ ವ್ಯವಸ್ಥೆನ ಓದಬೇಕಂದ್ರೆ ದ ಫಸ್ಟ್ ನಾವಿಲ್ಲಿ ಓದಬೇಕಾಗುತ್ತೆ ಪಂಚ ಪ್ರಯಾಗ್ ಅಂದರೆ ಯಾವುದು, ಪಂಚ ಪ್ರಯಾಗಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಗಂಗಾ ರಿವರ್ನ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಆಫ್ ಗಂಗಾ ರಿವರ್ನ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಗಂಗಾ ನದಿ ಅಂದರೆ ಏನು, ಗಂಗಾ ನದಿಯ ಮೂಲ ಯಾವುದಿದೆ, ಗಂಗಾ ನದಿ ಎಷ್ಟು ಮೂಲಗಳಿಂದ ಹುಡ್ತಾ ಇರುವಂಥದ್ದು, ನೆಕ್ಸ್ಟ್ ಈ ಗಂಗಾ ನದಿ ಮೂಲದಲ್ಲಿ ಬರ್ತಾ ಇರುವಂಥ ಕೆಲವೊಂದು ನದಿಗಳು ಯಾವುದು, ಈ ಪಂಚ ಪ್ರಯಾಗಗಳಂದ್ರೆ ಯಾವುದು, ಯಾವ ನದಿಗಳಿಂದ ಯಾವ ಪ್ರಯಾಗಗಳಲ್ಲಿ ನಿರ್ಮಾಣವನ್ನಗೊಳ್ತಾ ಇದೆ ಅವುಗಳ ಬಗ್ಗೆ ಇಲ್ಲಿ ಓದಬೇಕಾಗತ್ತೆ. ವಿತ್ ಮ್ಯಾಪ್ ಥ್ರೋಗಳ ಮೂಲಕವಾಗಿ ನಾನು ಕಲಿತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಇದಲ್ಲಿ ಫಸ್ಟ್ ಒಂದು ಬನ್ನಿ, ಅಲಕನಂದ ನದಿ ಬಗ್ಗೆ ಓದಬೇಕಾಗುತ್ತೆ. ಈ ಅಲಕನಂದ ನದಿಗೆ ಕಟ್ಟಿರುವಂಥ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ಗಳನ್ನು ಬಗ್ಗೆ ನಾವಿಲ್ಲಿ ತಿಳ್ಕೊಬರ್ಬೇಕಾಗುತ್ತೆ. ನೆಕ್ಸ್ಟ್ ಭಾಗೀರಥಿ ನದಿ, ಭಾಗೀರಥಿ ರಿವರ್, ಈ ಭಾಗೀರಥಿ ನದಿ ಅಂದರೆ ಏನು, ಈ ಭಾಗೀರಥಿ ನದಿಗೆ ಕಟ್ಟಿರುವಂಥ ಡ್ಯಾಮ್ ಯಾವುದಿದೆ ಅದ್ರ ಬಗ್ಗೆಯಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ತೆಹರಿ ಅಣೆಕಟ್ಟು ಅಂತೇಳಿ ಬರ್ತದೆ, ತೆಹರಿ ಡ್ಯಾಮ್, ತೆಹರಿ ಡ್ಯಾಮ್ ಅನ್ನು ಇಲ್ಲಿ ಓದಬೇಕು. ನೆಕ್ಸ್ಟ್ ಗಂಗಾ ನದಿಯ ಉಪನದಿಗಳು,
ಟ್ರಿಬ್ಯೂಟರೀಸ್ ಆಫ್ ಗಂಗಾ ರಿವರ್. ಗಂಗಾ ನದಿಗಿರುವಂಥ ಪ್ರಮುಖ ಉಪನದಿಗಳ ಬಗ್ಗೆಯಲ್ಲಿ ತಿಳ್ಕೋಬೇಕು. ಈ ಗಂಗಾ ನದಿಯಲ್ಲಿ ಬರ್ತಾ ಇರುವಂಥ ಎಡದಂಡೆಯ ಉಪನದಿಗಳು ಮತ್ತು ಬಲದಂಡೆಯ ಉಪನದಿಗಳ ಬಗ್ಗೆಯಲ್ಲಿ ತಿಳ್ಕೋಬೇಕಾಗುತ್ತೆ. ರೈಟ್ ಬ್ಯಾಂಕ್ ಮತ್ತು ಲೆಫ್ಟ್ ಬ್ಯಾಂಕಲ್ಲಿ ಕಂಡು ಬರ್ತಾ ಇರುವಂಥ ಟ್ರಿಬ್ಯೂಟರೀಸ್ಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಗಂಗಾ ನದಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಈ ಗಂಗಾ ನದಿಯಲ್ಲಿ ಬರ್ತದೆ ಯಮುನಾ ನದಿ ವ್ಯವಸ್ಥೆ ಅಂತೇಳಿ ಇರುತ್ತೆ. ಗಂಗಾ ರಿವರ್ನ ಮೇಜರ್ ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಅಲ್ಲಿ ಬರ್ತಾ ಇರುವಂಥ ಯಮುನಾ ರಿವರ್ ಸಿಸ್ಟಮ್ನ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ಈ ಯಮುನಾ ರಿವರ್ ಸಿಸ್ಟಮ್ ನಲ್ಲಿ ಬರಬೇಕಂದ್ರೆ ಕೇನ್ ಬೆಟ್ವಾ ನದಿ ಜೋಡಣಾ ಯೋಜನೆ ಅಂತೇಳಿ ಕತೆ ಬೆಟ್ವಾ ಕೇನ್ಸ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕು. ನೆಕ್ಸ್ಟ್ ಯಮುನಾ ನದಿಗೆ ಇರುವಂತಹ ಪ್ರಮುಖ ಉಪನದಿಗಳ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಅದರ ಜೊತೆಗೆ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂದ್ರೆ ಏನು, ಈ ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ನಲ್ಲಿ ಕಟ್ಟಿರುವಂತಹ ಇತರೆ ಅಣೆಕಟ್ಟುಗಳು ಯಾವ್ದು ಅವುಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗಂಗಾ ನದಿ ನೀರಿನ ಹಂಚಿಕೆ ಒಪ್ಪಂದ, ಗಂಗಾ ರಿವರ್ ವಾಟರ್ ಶೇಡಿಂಗ್ ಅಗ್ರಿಮೆಂಟ್ ನ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗುತ್ತೆ. ಇದು ಯಾರ್ಯಾರ ಮಧ್ಯೆ ಆಗ್ತಾ ಇರುವಂತ ಒಂದು ಅಗ್ರಿಮೆಂಟ್, ಯಾಕೆ ಗಂಗಾ ನದಿ ಅಷ್ಟೊಂದು ಮಹತ್ವವನ್ನು ಪಡ್ಕೋತದೆ ಅನ್ನೋದಕ್ಕೆ ನಾವಿಲ್ಲಿ ಇವುಗಳ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗಂಗಾ ನದಿಗೆ ಕಟ್ಟಿರುವಂತಹ ಫರಕ್ಕಾ ಬ್ಯಾರೇಜ್ ನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಫರಕ್ಕಾ ಬ್ಯಾರೇಜ್ ಅಂದ್ರೆ ಏನು, ಫರಕ್ಕಾ ಬ್ಯಾರೇಜ್ ವಿವಾದ ಯಾವ್ಯಾವ ದೇಶಗಳ ಮಧ್ಯೆ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಧ್ಯಯನವನ್ನ ಮಾಡಬೇಕು. ನೆಕ್ಸ್ಟ್ ಗಂಗಾ ನದಿಯ ಸ್ವಚ್ಛತೆಗೋಸ್ಕರವಾಗಿ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವಂತಹ ನಮಾಮಿ ಗಂಗಾ ಪ್ರಾಜೆಕ್ಟ್ ನ ಬಗ್ಗೆ ನಾವಿಲ್ಲಿ ಓದಬೇಕಾಗತ್ತೆ. ಇಷ್ಟು ವಿಷಯಗಳನ್ನ ನಾವು ಉತ್ತರ ಭಾರತದ ಎರಡನೇ ನದಿಯಾದಂಥ ಗಂಗಾ ನದಿ ವ್ಯವಸ್ಥೆಯಲ್ಲಿ ಓದಬೇಕಾದಂಥ ವಿಷಯಗಳಾಗಿರ್ತವೆ. ನೆಕ್ಸ್ಟ್ ಬ್ರಹ್ಮಪುತ್ರ ರಿವರ್ ಸಿಸ್ಟಮ್ ಅಂತೇಳಿ ಬರ್ತದೆ. ಉತ್ತರ ಭಾರತದ ಮೂರನೇ ಅತ್ಯಂತ ಪ್ರಮುಖವಾದಂಥ ನದಿಯಲ್ಲಿ ಬರ್ತಾ ಇರುವಂಥದ್ದು ಬ್ರಹ್ಮಪುತ್ರ ರಿವರ್ ಸಿಸ್ಟಮ್. ಬ್ರಹ್ಮಪುತ್ರ ನದಿ ವ್ಯವಸ್ಥೆಯಲ್ಲಿ ಮಜೂಲಿ ದ್ವೀಪದ ಬಗ್ಗೆ ಓದಬೇಕಾಗುತ್ತೆ. ಮಜೂಲಿ ಐಲ್ಯಾಂಡ್ ಅಂದ್ರೆ ಏನು, ನೆಕ್ಸ್ಟ್ ಬ್ರಹ್ಮಪುತ್ರ ನದಿಯ ಮೂಲ ಯಾವುದಿದೆ, ಬ್ರಹ್ಮಪುತ್ರ ನದಿಯ ಲೆಫ್ಟ್ ಬ್ಯಾಂಕ್ ಮತ್ತು ರೈಟ್ ಬ್ಯಾಂಕ್ ಅಲ್ಲಿ ಕಂಡುಬರ್ತಾ ಇರುವಂತಹ ಟ್ರಿಬ್ಯೂಟರೀಸ್ ಯಾವುದು, ಬ್ರಹ್ಮಪುತ್ರ ನದಿ ತೀರ ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂತಹ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ತೀಸ್ತಾ ನದಿ ಮತ್ತು ತೀಸ್ತಾ ನದಿ ವಿವಾದದ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ತೀಸ್ತಾ ನದಿ ವಿವಾದ ಬಗ್ಗೆ ಓದಬೇಕಾಗುತ್ತೆ. ನೆಕ್ಸ್ಟ್ ಬಾರಕ್ ರಿವರ್ ಸಿಸ್ಟಮ್, ಬಾರಕ್ ನದಿ ವ್ಯವಸ್ಥೆ ಬಗ್ಗೆ ನಾವಿಲ್ಲಿ ತಿಳ್ಕೋಬೇಕಾಗತ್ತೆ. ನೆಕ್ಸ್ಟ್ ಬ್ರಹ್ಮಪುತ್ರ ನದಿಯ ಜಲನಯನ ಪ್ರದೇಶದಲ್ಲಿ ಕಂಡುಬರ್ತಾ ಇರುವಂತಹ ಜಲವಿದ್ಯುತ್ ಯೋಜನೆಗಳು ಯಾವ್ಯಾವ್ದಿದ್ದಾವೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ಸ್ ಇನ್ ದ ಬ್ರಹ್ಮಪುತ್ರ ರಿವರ್ ಬೆಸ್ಸಿನ್. ಬ್ರಹ್ಮಪುತ್ರ ಬೆಸ್ಸಿನ್ ಅಲ್ಲಿ ಕಂಡುಬರ್ತಾ ಇರುವಂತಹ ರಿವರ್ ಪ್ರಾಜೆಕ್ಟ್ಗಳ ಬಗ್ಗೆ ಅಥವಾ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರಾಜೆಕ್ಟ್ಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ, ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು. ದಕ್ಷಿಣ ಭಾರತದಲ್ಲಿ ಅಥವಾ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತಾ ಇರುವಂಥ ನದಿಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇವುಗಳಲ್ಲಿ ಫಸ್ಟ್ ಒಂದು ಬನ್ನಿ, ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂಥ ನದಿಗಳು. ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಂದರೆ ಯಾವುದು, ಈ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸಲ್ಲಿ ಯಾವ್ದಾದ್ರು ಬರ್ತವೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ನರ್ಮದಾ ನದಿ ವ್ಯವಸ್ಥೆ. ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸಲ್ಲಿ ಬರ್ತಾ ಇರುವಂಥ ಅತ್ಯಂತ ಪ್ರಮುಖ ನದಿಗಳಲ್ಲಿ ನರ್ಮದಾ ರಿವರ್ ಸಿಸ್ಟಮ್ನ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ನರ್ಮದಾ ನದಿಗೆ ಕಟ್ಟಿರುವಂಥ ಯೋಜನೆಗಳು ಯಾವುದಿದೆ, ನರ್ಮದಾ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ನರ್ಮದಾ ನದಿ ಆದಮೇಲೆ ನೆಕ್ಸ್ಟ್ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಲ್ಲಿ ಇನ್ನೂ ಅನೇಕ ಉಪನದಿಗಳು ಬರ್ತವೆ. ಎಕ್ಸಾಂಪಲ್ ತಪತಿ ನದಿ ಬರ್ತದೆ, ಮಹದಾಯಿ ನದಿ ಬರ್ತದೆ, ಪೆರಿಯಾರ್ ನದಿ ಬರ್ತದೆ, ಭರತಪುಳ ನದಿ ಬರ್ತದೆ. ಇವುಗಳ ಬಗ್ಗೆ ನಾವಿಲ್ಲಿ ಕಲಿತಾ ಬರಬೇಕಾಗುತ್ತೆ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಬರ್ತಾ ಇರುವಂಥ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಅಲ್ಲಿ ಬರಬೇಕಂದ್ರೆ ನೆಕ್ಸ್ಟ್ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಪೂರ್ವಾಭಿಮುಖವಾಗಿ ಹರಿತಾ ಇರುವಂಥ ನದಿಗಳು, ಈಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಇನ್ ಪೆನನ್ಸುಲಾರ್ ಪ್ಲಾಟ್ಯೂ. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಪೂರ್ವಾಭಿಮುಖವಾಗಿ ಹರಿತಾ ಇರುವಂತಹ ನದಿಗಳಲ್ಲಿ ನಾವು ಓದಬೇಕಾಗುತ್ತೆ ಗೋದಾವರಿ ನದಿ ವ್ಯವಸ್ಥೆ ಬಗ್ಗೆ ಓದಬೇಕಾಗುತ್ತೆ. ಗೋದಾವರಿ ರಿವರ್ ಸಿಸ್ಟಮ್, ಮಹಾನದಿ ರಿವರ್ ಸಿಸ್ಟಮ್ನ ಬಗ್ಗೆ ಓದಬೇಕು, ಕಾವೇರಿ ರಿವರ್ ಸಿಸ್ಟಮ್ ಅಂಡ್ ಕೃಷ್ಣಾ ರಿವರ್ ಸಿಸ್ಟಮ್ನ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಸುವರ್ಣರೇಖಾ ನದಿ ಬಗ್ಗೆ ಓದಬೇಕು, ವೈಗೈ ರಿವರ್ ಸಿಸ್ಟಮ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ತಮೀರಬರಣಿ ನದಿ ಅಂದ್ರೆ ಯಾವುದು, ಅವುಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಪೊನ್ನಯ್ಯಾರ್ ನದಿ, ತಮಿಳುನಾಡು ಭಾಗದಲ್ಲಿ ಬರ್ತಾ ಇರುವಂತಹ ಪೊನ್ನಯ್ಯಾರ್ ನದಿ ಬಗ್ಗೆ ಓದಬೇಕಾಗುತ್ತೆ. ಇತ್ತೀಚೆಗೆ UPSC ಎಕ್ಸಾಮ್ಸ್ಗಳಲ್ಲಿ ಕೇಳಿರುವಂತಹ ನಾಗವಳ್ಳಿ ರಿವರ್ ಯಾವುದು, ನಾಗವಲ್ಲಿ ನದಿ ಯಾವುದು ಅಥವಾ ಲಾಂಗುಳ್ಯ ರಿವರ್ನ ಬಗ್ಗೆ ಇಲ್ಲಿ ಕಲಿಬೇಕಾಗುತ್ತೆ. ವಂಶಧಾರ ರಿವರ್, ಪಾಲ್ಗು ನದಿ,
ದಯಾನದಿ ಇವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ರಿವರ್ ಸಿಸ್ಟಮ್ನಲ್ಲಿ ನಾವು ಬರಬೇಕಂದ್ರೆ ಬಹುತೇಕ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಮೇಜರ್ ರಿವರ್ಸ್ಗಳನ್ನು ಅಷ್ಟೇ ಓದ್ಕೊಂಡು ಬರ್ತಾರೆ. ಅತ್ಯಂತ ಪ್ರಮುಖವಾಗಿರುವಂಥ ನದಿಗಳನ್ನು ಅಷ್ಟೇ ಓದ್ತೀರಿ. ಆ ನದಿಗಳಲ್ಲಿ ಬರ್ತಾ ಇರುವಂಥ ಉಪನದಿಗಳನ್ನು ಕವರ್ ಮಾಡೋದಕ್ಕೆ ಹೋಗಲ್ಲ. ಮತ್ತು ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿತಾ ಇರುವಂಥ ನದಿಗಳಲ್ಲಿ ಕೆಲವೊಂದು ಸಣ್ಣ ಪುಟ್ಟ ನದಿಗಳನ್ನು ನಾವಿಲ್ಲಿ ಓದೋದೇ ಇಲ್ಲ. ಯಾಕಂತ ಕೇಳಿದ್ರೆ ಅದು ನಮ್ಗೆ ಇಂಪಾರ್ಟೆಂಟ್ ಅನ್ಸಲ್ಲ. ಆ ದೃಷ್ಟಿಯಿಂದ ನಾವಿಲ್ಲಿ ಅದನ್ನು ಓದೋದಕ್ಕೆ ಹೋದಲ್ಲ. ಹಾಗಾಗಿ ಇಲ್ಲಿ ಪ್ರತಿಯೊಂದು ನದಿಗಳು ಕೂಡ ನಮಗಿಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಂಥ ಕ್ವಶನ್ಸ್ಗಳನ್ನೇ KPSCಲಿ ಕೇಳ್ತಾ ಇರುವಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರುವಂಥದ್ದು. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಈಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ಗಳಿಗೆ ಯಾವ್ದು ಎಕ್ಸಾಂಪಲ್ ಆಗುತ್ತೆ, ಅಥವಾ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸಲ್ಲಿ ಬರಬೇಕಂದ್ರೆ ಇಲ್ಲಿ ಯಾವ್ದು ಎಕ್ಸಾಂಪಲ್ ಆಗುತ್ತೆ. 3-4 ನದಿಗಳನ್ನು ಒಟ್ಟಾರೆಯಾಗಿ ಕೇಳ್ತಾನೆ. ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಕೂಡ ಇಲ್ಲಿ ನಾವಿಲ್ಲಿ ಅನಲೈಸ್ ಮಾಡಬೇಕಂದ್ರೆ ಇಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ನದಿಗಳನ್ನ ತಿಳ್ಕೋಬೇಕು. ನೆಕ್ಸ್ಟ್ ಆ ನದಿಗಳಿಗೆ ಸಂಬಂಧಪಟ್ಟಂಗೆ ಒಂದು ಚಾರ್ಟ್ ಅನ್ನ ಕೊಡ್ತೀನಿ. ಆ ಚಾರ್ಟ್ ಅನ್ನು ಕೂಡ ನೀವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಭಾರತದ ನದಿ ದಂಡೆ ಮೇಲೆ ಕಂಡುಬರ್ತಾ ಇರುವಂಥ ಪ್ರಮುಖ ನಗರಗಳ ಬಗ್ಗೆ ಇಲ್ಲಿ ತಿಳ್ಕೋಬೇಕಾಗತ್ತೆ. ಓಕೆ, ರಿವರ್ ಸೈಡ್ ಸಿಟೀಸ್ ಇನ್ ಇಂಡಿಯಾ. ಓಕೆ, ನದಿ ತೀರ ಪ್ರದೇಶಗಳಲ್ಲಿ ಕಂಡುಬರ್ತಾ ಇರುವಂಥ ನಗರಗಳು ಯಾವುದು ಅವುಗಳ ಬಗ್ಗೆ ಇಲ್ಲಿ ಓದಬೇಕಾಗತ್ತೆ. ನೆಕ್ಸ್ಟ್ ಅಂತಾರಾಜ್ಯ ನದಿ ನೀರಿನ ವಿವಾದಗಳು, ಇಂಟರ್ಸ್ಟೇಟ್ ಓಕೆ ರಿವರ್ ವಾಟರ್ ಡಿಸ್ಟ್ರಿಬ್ಯೂಟ್ನ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಂತಾರಾಜ್ಯ ನದಿ ನೀರಿನ ವಿವಾದಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಯಾವ್ಯಾವ ನದಿ ವಿವಾದಗಳು ಇಶ್ಯೂದಲ್ಲಿ ಇದ್ದಾವೆ, ಓಕೆ, ಅವುಗಳ ಬಗ್ಗೆ ಇಲ್ಲಿ ತಿಳ್ಕೋಬೇಕು. ಅವುಗಳು ಎಷ್ಟು ರಾಜ್ಯಗಳ ಮಧ್ಯೆ ಇದು ವಿವಾದಕ್ಕೆ ಕಾರಣ ಆಗಿದೆ ಅನ್ನೋದು ಕೂಡ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ವರ್ಲ್ಡ್ ವಾಟರ್ ಡೇ, ವಿಶ್ವ ಓಕೆ ನದಿ ದಿನವನ್ನು ಇಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ವಿಶ್ವ ಜಲ ದಿನದ ಬಗ್ಗೆ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ವರ್ಲ್ಡ್ ವಾಟರ್ ಡೇ ಅಂಡ್ ವರ್ಲ್ಡ್ ರಿವರ್ ಡೇಗಳ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಲೆಸನ್ ಬರ್ತದೆ. ಇದರಲ್ಲಿ ಭಾರತದ ನೀರಾವರಿ ಅಂತೇಳಿ ಕರಿತೀವಿ. ಇರಿಗೇಷನ್ಸ್ ಇನ್ ಇಂಡಿಯಾ ಅಂತೇಳಿ ಕರೆಯಲಾಗ್ತದೆ. ಭಾರತದ ನೀರಾವರಿ ವ್ಯವಸ್ಥೆಯನ್ನ ಬಗ್ಗೆ ಇಲ್ಲಿ ತಿಳ್ಕೋಬೇಕಾಗುತ್ತೆ. ಈ ಭಾರತದ ನೀರಾವರಿಯಲ್ಲಿ ಬರಬೇಕಂದ್ರೆ ನೀರಾವರಿಯ ವಿಧಗಳ ಬಗ್ಗೆ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಓಕೆ, ಟೈಪ್ಸ್ ಆಫ್ ಇರಿಗೇಷನ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ, ಅವುಗಳ ಬಗ್ಗೆ ಓದಬೇಕು. ನೆಕ್ಸ್ಟ್ ಇದರಲ್ಲಿ ಬರಬೇಕಂದ್ರೆ ವಿಲ್ ಇರಿಗೇಷನ್ ಅಂದ್ರೆ ಏನು, ಈ ವಿಲ್ ಇರಿಗೇಷನ್ ಭಾರತದಲ್ಲಿ ಎಷ್ಟು ಪರ್ಸೆಂಟ್ ಇದೆ, ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮಲ್ಲಿ ಬಾವಿ ನೀರಾವರಿಗಳು ಕಂಡು ಬರ್ತವೆ ಅನ್ನೋದನ್ನ ಇಲ್ಲಿ ಓದಬೇಕು. ನೆಕ್ಸ್ಟ್ ಕೆನಾಲ್ ಇರಿಗೇಷನ್, ಕಾಲುವೆ ನೀರಾವರಿ ಅಂದ್ರೆ ಏನು, ಈ ಕೆನಾಲ್ ಇರಿಗೇಷನ್ ಅಲ್ಲಿ ಬರ್ತಾ ಇರುವಂತಹ ಟೈಪ್ಸ್ ಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಲೇಕ್ ಇರಿಗೇಷನ್ ಅನ್ನ ಇಲ್ಲಿ ಓದಬೇಕಾಗುತ್ತೆ. ಕೆರೆ ನೀರಾವರಿಗಳ ಬಗ್ಗೆ ಇಲ್ಲಿ ಓದಬೇಕು. ಭಾರತದಲ್ಲಿ ಕಂಡು ಬರ್ತಾ ಇರುವಂತಹ ಅತ್ಯಂತ ಪ್ರಮುಖ ಕೆರೆಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದರ ಜೊತೆಗೆ ಸೂಕ್ಷ್ಮ ನೀರಾವರಿಗಳು ಅಂತೇಳಿ ಬರ್ತದೆ. ಮೈಕ್ರೋ ಇರಿಗೇಷನ್ ಬಗ್ಗೆ ತಿಳ್ಕೋಬೇಕು. ಹನಿ ನೀರಾವರಿ, ಡ್ರಿಪ್ಸ್ ಇರಿಗೇಷನ್ ಬಗ್ಗೆ ತಿಳ್ಕೋಬೇಕಾಗುತ್ತೆ. ತುಂತುರು ನೀರಾವರಿಗಳು ಅಂತೇಳಿ ಬರ್ತದೆ. ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತೇಳಿ ಕರಿತೀವಿ. ಇವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದರ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೋಬೇಕು. ಮತ್ತೆ ಭಾರತದಲ್ಲಿ ಮೈಕ್ರೋ ಇರಿಗೇಷನ್ ಆಗಿರ್ಬೋದು, ಡ್ರಿಪ್ಸ್ ಇರಿಗೇಷನ್ ಆಗಿರ್ಬೋದು, ಓಕೆ, ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು, ಈ ಮೂರು ನಮ್ಮಲ್ಲಿ ಬರ್ತಾ ಇರುವಂತಹ ಇರಿಗೇಷನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಯಾವ ರಾಜ್ಯದಲ್ಲಿ ನಮ್ಮಲ್ಲಿ ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡ್ತಾ ಇದ್ವಿ, ಅವುಗಳಿಗೆ ಸಂಬಂಧಪಟ್ಟ ಹಾಗೆ ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಮತ್ತೊಂದು ಲೆಸನ್ ಬರ್ತದೆ. ಭಾರತದಲ್ಲಿ ಮಣ್ಣು ಅಂದರೆ ಯಾವುದು, ಸಾಯಿಲ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಸಾಯಿಲ್ಸ್ ಆಫ್ ಇಂಡಿಯಾ, ಭಾರತದ ಮಣ್ಣು ಅಂತೇಳಿ ಕರಿತೀವಿ. ಮಣ್ಣಿನ ರಚನೆಯ ಬಗ್ಗೆ ಇಲ್ಲಿ ಓದಬೇಕು. ನೆಕ್ಸ್ಟ್ ಮಣ್ಣಿನ ಸ್ಪರ್ಶದ ಚಿತ್ರವನ್ನು ತಿಳ್ಕೋಬೇಕು. ಟೈಪ್ಸ್ ಆಫ್ ಸಾಯಿಲ್, ಓಕೆ, ಮಣ್ಣಿನ ವಿಧಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಮಣ್ಣಿನ ಸವೆತ, ಮಣ್ಣಿನ ಸವೆತಕ್ಕೆ ಕಾರಣ ಏನು ಅದರ ಬಗ್ಗೆ ಇಲ್ಲಿ ತಿಳ್ಕೋಬೇಕು. ನೆಕ್ಸ್ಟ್ ವಿಶ್ವ ಮಣ್ಣಿನ ದಿನ, ವರ್ಲ್ಡ್ ಸಾಯಿಲ್ ಡೇ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದಿಷ್ಟನ್ನ ನಾವಿಲ್ಲಿ ಸಾಯಿಲ್ ಲೆಸನ್ ಅಲ್ಲಿ ಇದನ್ನ ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬರ್ತದೆ ಭಾರತದ ವಾಯುಗುಣ ಅಂತೇಳಿ ಕರಿತೀವಿ. ಕ್ಲೈಮೇಟ್ ಆಫ್ ಇಂಡಿಯಾ ಅಂತೇಳಿ ಕರೆಯಲಾಗ್ತದೆ. ಕ್ಲೈಮೇಟ್ ಆಫ್ ಇಂಡಿಯಾ, ವಾಯುಗುಣದ ಅರ್ಥವನ್ನ ಇಲ್ಲಿ ನಾವಿಲ್ಲಿ ಓದಬೇಕಾಗುತ್ತೆ. ಮೀನಿಂಗ್ ಆಫ್ ಕ್ಲೈಮೇಟ್, ಓಕೆ, ಮೀನಿಂಗ್ ಆಫ್ ಕ್ಲೈಮೇಟ್, ಭಾರತದ ಕ್ಲೈಮೇಟ್ ಅಂದ್ರೆ ಏನು, ಕ್ಲೈಮೇಟ್ನ ಅರ್ಥದ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರ್ತಾ ಇರುವಂಥ ಅಂಶಗಳು ಯಾವುದಿದೆ, ಇಂಡಿಯಾದ ಕ್ಲೈಮೇಟ್ ಮೇಲೆ ನಮ್ಮಲ್ಲಿ ಬೀರ್ತಾ ಇರುವಂಥ ಕೆಲವೊಂದು ಪ್ರಭಾವ ಬೀರ್ತಾ ಇರುವಂಥ ಅಂಶಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಾಯುಗುಣದ ವಿಧಗಳು ಅಂತೇಳಿ ಕರಿತೀವಿ ಇದನ್ನು, ಓಕೆ, ಟೈಪ್ಸ್ ಆಫ್ ಕ್ಲೈಮೇಟ್ಸ್ ಅಂತೇಳಿ ಕರಿತೀವಿ, ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಭಾರತದಲ್ಲಿ ಮಳೆಯ ಹಂಚಿಕೆ ಅಂತಲೇ ಕರೆಯಲಾಗ್ತದೆ. ಭಾರತದಲ್ಲಿ
ಮಳೆ ಹಂಚಿಕೆ. ನೆಕ್ಸ್ಟ್ ಭಾರತದ ವಾಯುಗುಣದ ಪ್ರದೇಶಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಕ್ಲೈಮೇಟ್, ಓಕೆ, ರೀಸನ್ಸ್ ಆಫ್ ಇಂಡಿಯಾದ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಬೇಕು. ಭಾರತದಲ್ಲಿ ವಾಯುಗುಣ ಪ್ರದೇಶ ಅಂದ್ರೆ ಏನು, ಈ ವಾಯುಗುಣ ಪ್ರದೇಶವನ್ನು ಎಷ್ಟು ಭಾಗಗಳನ್ನಾಗಿ ಡಿವೈಡ್ ಅನ್ನ ಮಾಡ್ತೀವಿ, ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡ್ತಾ ಬರಬೇಕಾಗುತ್ತೆ ಈ ಕ್ಲೈಮೇಟ್ ಎನ್ನುವಂಥ ಲೆಸನ್ ಅಲ್ಲಿ. ನೆಕ್ಸ್ಟ್ ಬನ್ನಿ, ಭಾರತದ ಸ್ವಾಭಾವಿಕ ಸಸ್ಯವರ್ಗಗಳು ಅಂತೇಳಿ ಕರಿತೀವಿ. ಓಕೆ, ನ್ಯಾಚುರಲ್ ಫ್ಲೋರಾ ಆಫ್ ಇಂಡಿಯಾ ಅಂತಲೇ ಕರಿತೀವಿ. ಭಾರತದ ಸ್ವಾಭಾವಿಕ ಸಸ್ಯವರ್ಗಗಳು. ಈ ಸ್ವಾಭಾವಿಕ ಸಸ್ಯವರ್ಗಗಳ ಅರ್ಥವನ್ನ, ಮೀನಿಂಗ್ಸ್ ಅನ್ನ ಬಗ್ಗೆ ಇಲ್ಲಿ ಓದಬೇಕು. ನೆಕ್ಸ್ಟ್ ಭಾರತದ ಅರಣ್ಯದ ವಿಧಗಳನ್ನ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಟೈಪ್ಸ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾದ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಬೇಕು. ಭಾರತದಲ್ಲಿ ಕಂಡು ಬರ್ತಾ ಇರುವಂತಹ ಅರಣ್ಯಗಳು, ಅರಣ್ಯಗಳಲ್ಲಿ ಬರ್ತಾ ಇರುವಂತಹ ವಿಧಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಪ್ರಮುಖ ಪರಿಸರದ ಚಳುವಳಿಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ಮೇಜರ್ ಇಂಪಾರ್ಟೆಂಟ್ ಎನ್ವೈರನ್ಮೆಂಟ್, ಓಕೆ, ಮೂಮೆಂಟ್ ಇನ್ ಇಂಡಿಯಾದ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕು. ನೆಕ್ಸ್ಟ್ 18ನೇ ಭಾರತದ ಅರಣ್ಯ ರಾಜ್ಯ ವರದಿ 2023ರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. 18th ಸ್ಟೇಟ್ ಆಫ್ ಫಾರೆಸ್ಟ್ ರಿಪೋರ್ಟ್ ಇನ್ ಇಂಡಿಯಾ 2023, 2023ರ ಅರಣ್ಯ ವರದಿ. ಈ ಅರಣ್ಯ ವರದಿಯಲ್ಲಿ ಅತಿ ಹೆಚ್ಚು ರಾಜ್ಯವನ್ನು ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂಥ ರಾಜ್ಯಗಳು, ಅತಿ ಕಡಿಮೆ ಅರಣ್ಯವನ್ನು ಹೊಂದಿರುವಂಥ ರಾಜ್ಯಗಳು, ವಿಸ್ತೀರ್ಣದಲ್ಲಿ ಅಥವಾ ಏರಿಯಾ ವೈಸಲ್ಲಿ ಬರಬೇಕಂದ್ರೆ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂಥ ರಾಜ್ಯಗಳು, ಯಾವ ರಾಜ್ಯದಲ್ಲಿ ಅರಣ್ಯ ಪ್ರಮಾಣ ಇವತ್ತು ಕಡಿಮೆ ಆಗ್ತಾ ಇದೆ, ಆ ಕಡಿಮೆ ಆಗೋದಕ್ಕೆ ಮೂಲ ಕಾರಣ ಏನು, ನೆಕ್ಸ್ಟ್ ಭಾರತದಲ್ಲಿ ಕಂಡು ಬರ್ತಾ ಇರುವಂಥ ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಎಷ್ಟಿದ್ದಾವೆ, ಅತಿ ಹೆಚ್ಚು ಮ್ಯಾಂಗ್ರೋವ್ ಫಾರೆಸ್ಟ್ಗಳು ಮತ್ತು ಅತಿ ಕಡಿಮೆ ಮ್ಯಾಂಗ್ರೋವ್ ಫಾರೆಸ್ಟ್ಗಳನ್ನು ಹೊಂದಿರುವಂಥ ರಾಜ್ಯಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಅರಣ್ಯ ನಾಶಕ್ಕೆ ಆಗ್ತಾ ಇರುವಂಥ ಕಾರಣಗಳೇನು, ಯಾಕೆ ಇವತ್ತು ನಮ್ಮಲ್ಲಿ ಫಾರೆಸ್ಟ್ಗಳು ಕಡಿಮೆ ಆಗ್ತಾ ಇರೋದಕ್ಕೆ ಇವತ್ತು ನಮ್ಮಲ್ಲಿ ಕಾರಣ ಏನಿದೆ, ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅರಣ್ಯ ಸಂಶೋಧನಾ ಸಂಸ್ಥೆಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಫಾರೆಸ್ಟ್ ಅರಣ್ಯ ಸಂಶೋಧನಾ ಸಂಸ್ಥೆಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ಫಾರೆಸ್ಟ್ ರಿಸರ್ಚ್ ಸೆಂಟರ್ಸ್ಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ನಮ್ಮ ದೇಶದಲ್ಲಿ ಕಂಡುಬರ್ತಾ ಇರುವಂಥ ಪವಿತ್ರ ವನಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ಅರಣ್ಯಕ್ಕೆ ಸಂಬಂಧಪಟ್ಟಂಥ ಯೋಜನೆಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತರ್ತಾ ಇರುವಂಥ ಕೆಲವೊಂದು ನಮ್ಮಲ್ಲಿ ಫಾರೆಸ್ಟ್ ಪ್ರಾಜೆಕ್ಟ್ಗಳು ಏನೇನಿದ್ದಾವೆ ಅವುಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲೆಸನ್ ಅಲ್ಲಿ ಬನ್ನಿ, ಭಾರತದ ರಾಷ್ಟ್ರೀಯ ಉದ್ಯಾನ ಮತ್ತು ವನ್ಯಜೀವಿ ಧಾಮಗಳು ಅಂತೇಳಿ ಬರ್ತದೆ. ನ್ಯಾಷನಲ್ ಪಾರ್ಕ್ ಆ್ಯಂಡ್ ವೈಲ್ಡ್ ಲೈಫ್ ಸೆಂಚುರೀಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಇವುಗಳ ಬಗ್ಗೆ ಇಲ್ಲಿ ಕಲಿಬೇಕಾಗುತ್ತೆ. ಭಾರತದ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ಪ್ರಸ್ತುತ ಭಾರತದಲ್ಲಿ 107 ರಾಷ್ಟ್ರೀಯ ಉದ್ಯಾನವನಗಳು ಕಂಡುಬರ್ತವೆ. ಆ ರಾಷ್ಟ್ರೀಯ ಉದ್ಯಾನವನಗಳನ್ನ 107 ರಾಷ್ಟ್ರೀಯ ಉದ್ಯಾನವನಗಳನ್ನು ಮ್ಯಾಪ್ ರೀಡಿಂಗ್ಗಳ ಮೂಲಕವಾಗಿ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಭಾರತದ ಅತ್ಯಂತ ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು, ಆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡುಬರ್ತಾ ಇರುವಂಥ ಅತ್ಯಂತ ಪ್ರಮುಖವಾದಂಥ ನಮ್ಮಲ್ಲಿ ಪ್ರಾಣಿ ಪಕ್ಷಿಗಳು ಯಾವುದಾದಿದ್ದಾವೆ ಅವುಗಳ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಹುಲಿ ಮೀಸಲು ಪ್ರದೇಶಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ಓಕೆ, ಟೈಗರ್ ರಿಸರ್ವ್ ಇನ್ ಇಂಡಿಯಾದ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಭಾರತದ ಪಕ್ಷಿಧಾಮಗಳು, ಓಕೆ, ಬರ್ಡ್ ಲೈಫ್ ಸೆಂಚುರೀಸ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ, ಅವುಗಳ ಬಗ್ಗೆ ಓದಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಆನೆಧಾಮಗಳು ಅಂತೇಳಿ ಬರ್ತದೆ, ಎಲಿಫೆಂಟ್ ಸ್ಯಾಂಚುರೀಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತದ ಆನೆಧಾಮಗಳು, ಓಕೆ, ಅವುಗಳು ಎಲ್ಲೆಲ್ಲಿದ್ದಾವೆ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಆನೆಧಾಮಗಳು ಕಂಡು ಬರ್ತವೆ, ಈ ಎಲ್ಲವನ್ನು ಕೂಡ ಮ್ಯಾಪ್ ರೀಡಿಂಗ್ಗಳ ಮೂಲಕವಾಗಿ ಇತ್ತೀಚಿನ ಕರೆಂಟ್ ಅಫೇರ್ಸ್ಗಳ ಆಧಾರದ ಮೇಲೆ ಇವುಗಳನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದಿಷ್ಟು ಇಂಡಿಯನ್ ಜೋಗ್ರಫಿಯ ಪಾರ್ಟ್ 1 ಬರ್ತಾ ಇರುವಂಥ ಭಾಗಗಳಾದರೆ, ನೆಕ್ಸ್ಟ್ ಇಂಡಿಯನ್ ಜೋಗ್ರಫಿಯ ಭಾಗ 2ರಲ್ಲಿ ಬರ್ತದೆ ಭಾರತದ ಆರ್ಥಿಕ ಭೂಗೋಳಶಾಸ್ತ್ರ ಅಂತೇಳಿ ಕರೆಯಲಾಗ್ತದೆ. ಎಕನಾಮಿಕಲ್ ಜಿಯೋಗ್ರಫಿ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಇದನ್ನು ಜೋಗ್ರಫಿ 2ನೇ ಅಧ್ಯಾಯದಲ್ಲಿ, ಇಂಡಿಯನ್ ಜೋಗ್ರಫಿ 2ನೇ ಭಾಗದಲ್ಲಿ ನಾವು ಇದನ್ನು ಅಧ್ಯಯನವನ್ನು ಮಾಡ್ತಾ ಬರಬೇಕಾಗುತ್ತೆ. ಇದಲ್ಲದೆ ಫಸ್ಟ್ 1 ಬರ್ತದೆ ಭಾರತದ ಕೃಷಿ ವ್ಯವಸ್ಥೆ ಅಂತೇಳಿ ಕರಿತೀವಿ, ಅಗ್ರಿಕಲ್ಚರ್ ಇನ್ ಇಂಡಿಯಾ ಅಂತಲೇ ಕರೆಯಲಾಗ್ತದೆ. ಈ ಅಗ್ರಿಕಲ್ಚರ್ ಇನ್ ಇಂಡಿಯಾದಲ್ಲಿ ವ್ಯವಸಾಯದ ಅರ್ಥವನ್ನು ನಾವಿಲ್ಲಿ ಓದಬೇಕಾಗುತ್ತೆ. ಮೀನಿಂಗ್ ಆಫ್ ಅಗ್ರಿಕಲ್ಚರ್ನ ಓದಬೇಕು. ನೆಕ್ಸ್ಟ್ ಟೈಪ್ಸ್ ಆಫ್ ಅಗ್ರಿಕಲ್ಚರ್ನ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ಕೃಷಿಯ ವಿಧಗಳ ಬಗ್ಗೆ ಇಲ್ಲಿ ತಿಳ್ಕೋಬೇಕು. ನೆಕ್ಸ್ಟ್ ಜೀವನಾಧಾರ ಬೇಸಾಯ ಪದ್ಧತಿ ಅಂದರೆ ಏನು, ಆ ಜೀವನಾಧಾರ ಬೇಸಾಯ ಪದ್ಧತಿಯ ವಿಧಗಳ ಬಗ್ಗೆ ತಿಳ್ಕೋಬೇಕು. ನೆಕ್ಸ್ಟ್ ಋತುಮಾನ ಬೇಸಾಯಗಳು ಅಂದರೆ ಏನು, ಓಕೆ, ಸೀಸನಲ್ ಕ್ರಾಪ್ಸ್ಗಳ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಕೃಷಿ ಕ್ರಾಂತಿಗಳು ಅಂತೇಳಿ ಬರ್ತದೆ, ಕೃಷಿ ಕ್ರಾಂತಿಗಳು, ಅಗ್ರಿಕಲ್ಚರ್
ರೆವಲ್ಯೂಷನ್ಸ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ, ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡ್ತಾ ಬರಬೇಕಾಗತ್ತೆ. ಇದು ಭಾರತದ ಕೃಷಿ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಚಾಪ್ಟರ್ ನಾವು ಇದನ್ನು ನೋಡಬೇಕು. ಇದರ ಜೊತೆಗೆ ನೀವು ಇಲ್ಲಿ ಓದಬೇಕಾಗುತ್ತೆ ವಿಶ್ವ ಆಹಾರ ಸಾಕ್ಷರತಾ ದಿನ ಅಂದರೆ ಏನು, ವರ್ಲ್ಡ್ ಫುಡ್ ಸೇಫ್ಟಿ ಡೇ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಅಂತೇಳಿ ಕರಿತೀವಿ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ನ ಬಗ್ಗೆ ನಾವಿಲ್ಲಿ ಓದಬೇಕು. ಓಕೆ, ಇವಾಗ ಸಚಿವರು ಯಾರಿದ್ದಾರೆ, ಇದು ಯಾವಾಗ ಸ್ಟಾರ್ಟ್ ಆಯಿತು, ಇದರ ಮೊದಲ ಹೆಸರು ಏನು, ಅವುಗಳ ಬಗ್ಗೆ ನಾವಿಲ್ಲಿ ಓದ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ವಿಶ್ವ ಆಹಾರ ದಿನ ಅಂದರೆ ಏನು, ವರ್ಲ್ಡ್ ಫುಡ್ ಡೇ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ವರ್ಲ್ಡ್ ಫುಡ್ ಪ್ರೈಸ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಜಿ ಐ ಟ್ಯಾಗನ್ನು ಪಡೆದಿರುವಂಥ ಭಾರತದ ಪ್ರಮುಖ ಅಗ್ರಿಕಲ್ಚರ್ ಗೂಡ್ಸ್ಗಳು ಯಾವುದಾದಿದ್ದಾವೆ ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದರಲ್ಲಿ ಬರ್ತದೆ 13 ಲೆಸನ್, 13ನೇ ಅಧ್ಯಯನದಲ್ಲಿ ನೀವು ಓದಬೇಕಾಗತ್ತೆ ಭಾರತದ ಆಹಾರ ಬೆಳೆಗಳು ಅಂತೇಳಿ ಕರಿತೀವಿ, ಫುಡ್ ಕ್ರಾಪ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಅದರಲ್ಲಿ ಫಸ್ಟ್ ನೀವು ಇಲ್ಲಿ ಓದಬೇಕಾಗುತ್ತೆ ಭತ್ತ ಅಥವಾ ಪ್ಯಾಡಿಯ ಬಗ್ಗೆಯಲ್ಲಿ ತಿಳ್ಕೊಬೇಕಾಗತ್ತೆ. ಇದರಲ್ಲಿ ಇತ್ತೀಚೆಗೆ ಬರ್ತಾ ಇರುವಂಥ ಕರೆಂಟ್ ಅಫೇರ್ಸ್ಗಳಲ್ಲಿ ಭಾರತ್ ರೈಸ್ನ ಬಗ್ಗೆ ನೀವು ಇಲ್ಲಿ ಓದಬೇಕಾಗುತ್ತೆ. ಭಾರತ್ ರೈಸ್ನ ಬಗ್ಗೆ ತಿಳ್ಕೊಬೇಕು. ಇದಕ್ಕೆ ಅಪೋಸಿಟ್ ಆಗಿ ಕೇರಳ ಗೌರ್ಮೆಂಟ್ ತಂದಿರುವಂಥ ಶಬರಿ ರೈಸ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಭಾರತದ ಮೊದಲ ಅಕ್ಕಿ ATMನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಇಂಡಿಯಾಸ್ ಫಸ್ಟ್ ನಮ್ಮಲ್ಲಿ ರೈಸ್ ATMನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದನ್ನು ಒರಿಸ್ಸಾದಲ್ಲಿ ತಂದಿದ್ದಾರೆ. ಈ ರೈಸ್ ATM ಅಂದರೆ ಏನು, ಅವುಗಳ ವಿಶೇಷತೆಯ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ ವೀಟ್, ಗೋಧಿಯ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಗೋಧಿಗೆ ಸಂಬಂಧಪಟ್ಟಂಗೆ, ಗೋಧಿ ಹಿಟ್ಟಿಗೆ ಸಂಬಂಧಪಟ್ಟಂಗೆ ಭಾರತ್ ಆಟ, ಸೆಂಟ್ರಲ್ ಗೌರ್ಮೆಂಟ್ ತಂದಿರುವಂಥ ಭಾರತ್ ಆಟ ಅಂದರೆ ಏನು, ಆ ಭಾರತ್ ಆಟ ಸ್ಕೀಮ್ನ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಬುಂದೇಲ್ಖಂಡ್ ಗೋಧಿಗೆ ಕೊಡ್ತಾ ಇರುವಂಥ GI ಟ್ಯಾಗ್ನ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಮೆಕ್ಕೆಜೋಳ, ಮಾಸಿ ಬಗ್ಗೆ ತಿಳ್ಕೊಳ್ಳಿ. ಜೋಳದ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಜಾವರ್, ರಾಗಿ, ನೆಕ್ಸ್ಟ್ ಸಜ್ಜೆ. ಓಕೆ, ಇವುಗಳಿಗೆ ಸಂಬಂಧಪಟ್ಟಂಗೆ ಪ್ರಪಂಚ ಮತ್ತು ದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡ್ತಾ ಇರುವಂಥದ್ದು ಯಾವ್ಯಾವ ದೇಶದಲ್ಲಿ ಹೈಯೆಸ್ಟ್ ನಮ್ಮಲ್ಲಿ ಈ ವಸ್ತುಗಳನ್ನು ಉತ್ಪಾದನೆ, ಅಗ್ರಿಕಲ್ಚರ್ ಗೂಡ್ಸ್ಗಳನ್ನು ಉತ್ಪಾದನೆಯನ್ನು ಮಾಡ್ತೀವಿ. ನೆಕ್ಸ್ಟ್ ಅತಿ ಕಡಿಮೆ ಇದನ್ನು ಉತ್ಪಾದನೆ ಮಾಡ್ತಾ ಇರುವಂಥ ದೇಶಗಳು ಮತ್ತು ರಾಜ್ಯಗಳು ಯಾವುದು, ಹೈಯೆಸ್ಟ್ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರುವಂಥ ದೇಶ ಮತ್ತು ರಾಜ್ಯಗಳು ಯಾವುದು, ಅವುಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡ್ತಾ ಇರುವಂಥ ಡಾಟಾಗಳ ಆಧಾರದ ಮೇಲೆ ನಾವು ಇದನ್ನು ಅಧ್ಯಯನವನ್ನು ಇಲ್ಲಿ ಮಾಡ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಬಾರ್ಲಿ ಬಗ್ಗೆ ನೀವು ಇಲ್ಲಿ ಓದಬೇಕಾಗುತ್ತೆ. ಬಾರ್ಲಿ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ದ್ವಿದಳ ಧಾನ್ಯಗಳು ಅಂತೇಳಿ ಬರ್ತವೆ, ಪಲ್ಸಸ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕು. ನೆಕ್ಸ್ಟ್ 2023-24ನೇ ಸಾಲಿನಲ್ಲಿ ಅತಿ ಹೆಚ್ಚು ಮಸೂರ್ ಉತ್ಪಾದನೆ ಮಾಡ್ತಾ ಇರುವಂಥ ದೇಶಗಳ ಬಗ್ಗೆ ಒಂದು ಕರೆಂಟ್ ಅಫೇರ್ಸ್ ಇದೆ, ಅದನ್ನು ಕೂಡ ನಾವಿಲ್ಲಿ ಒಂದು ಆರ್ಟಿಕಲ್ ಆಗಿದೆ ನಾವು ಓದಬೇಕಾಗುತ್ತೆ. ನೆಕ್ಸ್ಟ್ ವಿಶ್ವ ದ್ವಿದಳ ಧಾನ್ಯ ದಿನ, ವರ್ಲ್ಡ್ ಪಲ್ಸಸ್ ಡೇ 2025, ಅದರ ಥೀಮ್ ಏನಿದೆ ಅವುಗಳ ಇಲ್ಲಿ ಓದಬೇಕಾಗುತ್ತೆ. ರಾಷ್ಟ್ರೀಯ ಆಹಾರ ಭದ್ರತಾ ಮಿಷನ್ ಅಂತೇಳಿ ಕರಿತೀವಿ, ಅದನ್ನು ನ್ಯೂಟ್ರಿಸಿಲ್ಸ್ ಡೇ ಅಂತಲೇ ಕರೆಯಲಾಗ್ತದೆ ಇದನ್ನು. ಓಕೆ, ನ್ಯಾಷನಲ್ ಫುಡ್ ಸೇಫ್ಟಿ ಮಿಷನ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದಾದಮೇಲೆ ನೀವು ಮತ್ತೊಂದು ಇದರಲ್ಲಿ ಅಗ್ರಿಕಲ್ಚರ್ಲಿ ಮತ್ತೊಂದು ಟಾಪಿಕ್ ಬರ್ತದೆ. ಓಕೆ, ಭಾರತದ ವಾಣಿಜ್ಯ ಬೆಳೆಗಳು ಅಂತೇಳಿ ಕರಿತೀವಿ. ಭಾರತದ ವಾಣಿಜ್ಯ ಬೆಳೆಗಳು, ಕಮರ್ಷಿಯಲ್ ಕ್ರಾಪ್ಸ್ ಆಫ್ ಇಂಡಿಯಾ ಅಂತಲೇ ಕರೆಯಲಾಗುತ್ತೆ. ಇದರಲ್ಲಿ ನೀವು ಫಸ್ಟ್ ಇದರಲ್ಲಿ ಟಾಪಿಕಲ್ಲಿ ಓದಬೇಕಾಗುತ್ತೆ ಶುಗರ್ ಕೇನ್ ಅಂದರೆ ಏನು, ಕಬ್ಬು ಅಂದರೆ ಏನು, ಈ ಕಬ್ಬಿಗೆ ಬೇಕಾಗ್ತಾ ಇರುವಂತಹ ಮಳೆಯ ಪ್ರಮಾಣ ಎಷ್ಟಿದೆ, ನೆಕ್ಸ್ಟ್ ಇದಕ್ಕೆ ಬೇಕಾಗ್ತಾ ಇರುವಂಥ ಮಣ್ಣು ಎಷ್ಟು, ಓಕೆ, ಮಣ್ಣಿನ ಪ್ರಮಾಣ ಅಥವಾ ಮಣ್ಣಿನ ವಿಧಗಳು ಇದರಲ್ಲಿ ಯಾವ ಥರ ಇರಬೇಕು. ನೆಕ್ಸ್ಟ್ ಹೈಯೆಸ್ಟ್ ಇಂಡಿಯಾದಲ್ಲಿ ಶುಗರ್ ಕೇನನ್ನು ಉತ್ಪಾದನೆ ಮಾಡ್ತಾ ಇರುವಂಥ ರಾಜ್ಯಗಳು ಯಾವುದು, ನೆಕ್ಸ್ಟ್ ಜಗತ್ತಿನಲ್ಲಿ ಹೈಯೆಸ್ಟ್ ನಮ್ಮಲ್ಲಿ ಶುಗರ್ ಕೇನ್ ಪ್ರೊಡಕ್ಷನನ್ನು ಮಾಡ್ತಾ ಇರುವಂಥ ನಮ್ಮಲ್ಲಿ ಕಂಟ್ರೀಸ್ಗಳು ಯಾವುದಿದೆ ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಂತ್ಯೋದಯ ಅನ್ನ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಸಬ್ಸಿಡಿ ದರದಲ್ಲಿ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವಂಥ ಸಕ್ಕರೆಯ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಕಾಟನ್ನ ಬಗ್ಗೆ ಇಲ್ಲಿ ಓದಬೇಕು. ಹತ್ತಿ, ಹಿಪ್ಪು ನೇರಳೆ ಅಥವಾ ಸಿಲ್ಕ್ ರೇಷ್ಮೆ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕು. ಸೆಣಬು, ಜೂಟ್ನ ಬಗ್ಗೆ ಇಲ್ಲಿ ಓದಬೇಕಾಗುತ್ತೆ. ಹೊಗೆ ಸೊಪ್ಪು, ಟೊಬ್ಯಾಕೋನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಬರ್ತದೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತದ ತೋಟಗಾರಿಕಾ ಬೆಳೆಗಳು. ಭಾರತದಲ್ಲಿ ತೋಟಗಾರಿಕಾ ಬೆಳೆಗಳು ಅಂದರೆ ಏನು, ತೋಟಗಾರಿಕಾ ಬೆಳೆಗಳ ಅರ್ಥ, ತೋಟಗಾರಿಕಾ ಬೆಳೆಗಳಿಂದ ಭಾರತಕ್ಕೆ ಆಗ್ತಾ ಇರುವಂಥ ಅನುಕೂಲಗಳು ಏನೇನಿದೆ ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ಫಸ್ಟ್ ಒಂದು ಬನ್ನಿ, ಕಾಫಿ ಬಗ್ಗೆ ನೀವು ಇಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಕಾಫಿ ಡೇ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ. ಟೀ ಬಗ್ಗೆ ಓದಬೇಕು. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟೀ ಡೇ ಬಗ್ಗೆ ಕೂಡ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದರ ಜೊತೆಗೆ ರಬ್ಬರ್, ಕೋಕೋ, ಓಕೆ, ರಬ್ಬರ್ನ ಬಗ್ಗೆ ಓದಬೇಕು, ಕೋಕೋನ ಬಗ್ಗೆ ಓದಬೇಕಾಗುತ್ತೆ,
ಅಡಿಕೆ ಬಗೆಯಲ್ಲಿ ನೀವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ತೆಂಗಿನ ಬೆಳೆಗಳು ಅಂದರೆ ಏನು, ಅವುಗಳನ್ನು ಅತಿ ಹೆಚ್ಚು ರಾಜ್ಯಗಳಲ್ಲಿ ಇದು ಯಾವುದನ್ನು ಉತ್ಪಾದನೆ ಮಾಡ್ತಾರೆ, ದೇಶಗಳಲ್ಲಿ ಬರಬೇಕಂದ್ರೆ ಇವುಗಳನ್ನು ಹೈಯೆಸ್ಟ್ ಉತ್ಪಾದನೆ ಮಾಡ್ತಾ ಇರುವಂಥ ದೇಶಗಳು ಯಾವುದು, ನೆಕ್ಸ್ಟ್ ಇವುಗಳ ರಿಸರ್ಚ್ ಸೆಂಟರ್ಸ್ಗಳು ಎಲ್ಲೆಲ್ಲಿ ಕಂಡು ಬರ್ತವೆ ಅವುಗಳನ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿಶ್ವ ತೆಂಗಿನಕಾಯಿ ದಿನದ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ವರ್ಲ್ಡ್ ಕೊಕೊನಟ್ ಡೇನ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗತ್ತೆ. ನೆಕ್ಸ್ಟ್ ಹಲೋನಾರಿಯಲ್ ಕಾಲ್ ಸೆಂಟರ್ ಅಂದ್ರೆ ಏನು, ಇದೊಂದು ಸ್ಕೀಮ್ ಅನ್ನಾಗಿ ಒಂದು ನಾವಿಲ್ಲಿ ತಂದಿದ್ವಿ. ಏನಿದು ಹಲೋನಾರಿಯಲ್ ಕಾಲ್ ಸೆಂಟರ್ ಅಂದ್ರೆ ಅವುಗಳ ಬಗ್ಗೆ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾಗಾಲ್ಯಾಂಡ್ ರಾಜ್ಯಕ್ಕೆ ಉತ್ತಮ ರಾಜ್ಯ ತೋಟಗಾರಿಕಾ ಪ್ರಶಸ್ತಿ 2024 ಅನ್ನು ನಾವಿಲ್ಲಿ ಕೊಟ್ಟಿರ್ತೀವಿ. ಓಕೆ, ನಾಗಾಲ್ಯಾಂಡ್ ಸ್ಟೇಟಿಗೆ ಬೆಸ್ಟ್ ಸ್ಟೇಟ್ ಹಾರ್ಟಿಕಲ್ಚರ್ ಅವಾರ್ಡ್ ಅನ್ನು ಕೊಟ್ಟಿರ್ತೀವಿ 2024 ಅಲ್ಲಿ. ಅದರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ, ಭಾರತದ ಸಾಂಬಾರು ಬೆಳೆಗಳು ಅಂತೇಳಿ ಕರಿತೀವಿ, ಸ್ಪೈಸಿಸ್ ಕ್ರಾಪ್ ಆಫ್ ಇಂಡಿಯಾ ಅಂತಾನೆ ಕರಿತೀವಿ. ಭಾರತದ ಸಾಂಬಾರು ಬೆಳೆಗಳಲ್ಲಿ ನೀವಿಲ್ಲಿ ಮೆಣಸಿನಕಾಯಿ ಚಿಲ್ಲಿ ಬಗ್ಗೆ ಓದಬೇಕಾಗತ್ತೆ, ಶುಂಠಿ ಜಿಂಜರ್ನ ಬಗ್ಗೆ ತಿಳ್ಕೊಬೇಕು, ಬ್ಲ್ಯಾಕ್ ಪೆಪ್ಪರ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕು. ಆ ಬ್ಲ್ಯಾಕ್ ಪೆಪ್ಪರ್ಗೆ ಇರುವಂಥ ಕರೆಂಟ್ ಅಫೇರ್ಸ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇಲ್ಲಿ ಐ.ಐ.ಎಸ್.ಆರ್ ಕೂಸಿಕೋಡ್ ಬ್ಲ್ಯಾಕ್ ಪೆಪ್ಪರ್ ಅಂದರೆ ಏನು, ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಅರಿಶಿನ ಟರ್ಮರಿಕ್ನ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಇಲ್ಲಿ ಧನಿಯಾ, ಜೀರಿಗೆ, ಗಸಗಸೆ ಇವುಗಳ ಉತ್ಪಾದನೆಯ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದ್ದಾದ್ಮೇಲೆ ಬರ್ತದೆ ಭಾರತದಲ್ಲಿ ಎಣ್ಣೆ ಕಾಳುಗಳು ಅಂತೇಳಿ ಕರಿತೀವಿ. ಓಕೆ, ಭಾರತದಲ್ಲಿ ಎಣ್ಣೆ ಕಾಳುಗಳು ಆಯಿಲ್ ಸೀಡ್ಸ್ ಆಫ್ ಇಂಡಿಯಾ ಅಂತಲೇ ಕರೆಯಲಾಗುತ್ತೆ. ಇದರಲ್ಲಿ ಫಸ್ಟ್ ಒಂದು ಬರ್ತದೆ ನೆಲಗಡಲೆ, ಶೇಂಗಾದ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕು. ಗ್ರೌಂಡ್ನಟ್ನ ಬಗ್ಗೆ ಅಧ್ಯಯನ ಇಲ್ಲಿ ಮಾಡಬೇಕಾಗುತ್ತೆ. ಅತಿ ಹೆಚ್ಚು ಇದನ್ನು ಯಾವ ರಾಜ್ಯದಲ್ಲಿ ಉತ್ಪಾದನೆಯನ್ನು ಮಾಡ್ತಾರೆ, ಹೈಯೆಸ್ಟ್ ಇದನ್ನು ದೇಶಗಳಲ್ಲಿ ಯಾವುದು ಉತ್ಪಾದನೆಯನ್ನು ಮಾಡ್ತದೆ. ನೆಕ್ಸ್ಟ್ ಇದಕ್ಕೆ ಬೇಕಾಗಿರುವಂಥ ಜೋಗ್ರಫಿಕಲ್ ಕಂಡೀಷನ್ಸ್ಗಳ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗುತ್ತೆ. ಸಾಸಿವೆ ಮತ್ತು ರೇಫರ್ ಬೀಜಗಳು ಅಂತೇಳಿ ಬರ್ತದೆ. ಎಳ್ಳು ಆ್ಯಂಡ್ ಸೋಯಾ ಅವರೆ ಬಗ್ಗೆ ಅಥವಾ ಸೋಯಾಬೀನ್ನ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಇದ್ದಾದ್ಮೇಲೆ ಬರ್ತದೆ ಫ್ರೂಟ್ಸ್, ಕ್ರಾಪ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಇದನ್ನು ಭಾರತದಲ್ಲಿ ಹಣ್ಣಿನ ಬೆಳೆಗಳು ಮತ್ತು ತರಕಾರಿ ಬೆಳೆಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಮಾವಿನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ, ಮ್ಯಾಂಗೋ. ನೆಕ್ಸ್ಟ್ ಇತ್ತೀಚೆಗೆ ಇದು ತುಂಬ ಇಶ್ಯೂದಲ್ಲಿ ಇದ್ದಿದ್ದು ನಮ್ಮಲ್ಲಿ ಮ್ಯಾಂಗೋ. ಯಾಕಂದರೆ ಮ್ಯಾಂಗೋ ಬೆಲೆ ಅಥವಾ ಮಾವಿನ ಬೆಲೆ ಕುಸಿತ ಆಗ್ತಾ ಇರೋದ್ರಿಂದ ರೈತರಲ್ಲಿ ಕಂಗಾಲಾಗ್ತಾ ಇರುವಂಥದ್ದು. ಇದಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂಥ ಸಬ್ಸಿಡಿ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬನಾನಾದ ಬಗ್ಗೆ ತಿಳ್ಕೊಬೇಕು, ಕಿತ್ತಳೆ ಹಣ್ಣಿನ ಬಗ್ಗೆ ತಿಳ್ಕೊಬೇಕು, ಆ್ಯಂಡ್ ಗೋಡಂಬಿ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಇವುಗಳಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ದ್ರಾಕ್ಷಿ, ಸೇಬು, ತರಕಾರಿ ಮತ್ತು ಪುಷ್ಪ ಕೃಷಿಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಫ್ಲೋರಿಕಲ್ಚರ್ನ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕು, ವೆಜಿಟೇಬಲ್ಸ್ನ ಬಗ್ಗೆ ಓದಬೇಕಾಗುತ್ತೆ, ಇನ್ನಿತರೆ ಹಣ್ಣಿನ ಬೆಳೆಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರ್ತದೆ ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿ ಫಾರ್ಮಿಂಗ್ ಇನ್ ಇಂಡಿಯಾ ಅಂತೇಳಿ ಕರಿತೀವಿ. ಇದನ್ನು ಅನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿ ಫಾರ್ಮಿಂಗ್ ಇನ್ ಇಂಡಿಯಾ. ಭಾರತದಲ್ಲಿ ಪಶುಸಂಗೋಪನೆ ಮತ್ತು ಕ್ಷೀರೋದ್ಯಮಗಳು ಅಂತೇಳಿ ಬರ್ತದೆ. ಇದರಲ್ಲಿ ಫಸ್ಟ್ ನೀವು ಬರ್ತದೆ ಹಸು ಸಾಗಾಣಿಕೆ ಅಥವಾ ದನದ ಸಾಗಾಣಿಕೆ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಕೆಟಲ್ ಫಾರ್ಮಿಂಗ್ನ ಬಗ್ಗೆ ಇದೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಪುಂಗನೂರು ಹಸು ಇತ್ತೀಚೆಗೆ ನಮ್ಮಲ್ಲಿ ಕರೆಂಟ್ ಅಫೇರ್ಸಲ್ಲಿ ಇದು ಸುದ್ದಿಯಲ್ಲಿತ್ತು, ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಎಮ್ಮೆ ಸಾಗಾಣಿಕೆ, ಬಫೆಲೋ ಫಾರ್ಮಿಂಗ್ ನ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಕುರಿ ಸಾಗಾಣಿಕೆ ಮತ್ತು ಮೇಕೆ ಸಾಗಾಣಿಕೆಗಳ ಬಗ್ಗೆ ಕೂಡ ನಾವಿಲ್ಲಿ ಅಧ್ಯಯನ ಮಾಡಬೇಕು. ಇವುಗಳನ್ನು ಅತಿ ಹೆಚ್ಚು ಯಾವ ಏರಿಯಾದಲ್ಲಿ ಇದನ್ನು ನಮ್ಮಲ್ಲಿ ಸಾಕಲಾಗುತ್ತೆ, ಉದ್ದೇಶ ಏನು, ಇದರಲ್ಲಿ ಹಾಲನ್ನು ಕೊಡ್ತಾ ಇರುವಂತಹ ನಮ್ಮಲ್ಲಿ ಕೆಲವೊಂದು ತಳಿಗಳು ಯಾವುದಾದಿದ್ದಾವೆ ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಕೋಳಿ ಸಾಗಾಣಿಕೆ ಬಗ್ಗೆ ತಿಳ್ಕೊಬೇಕಾಗತ್ತೆ. ಪಲ್ಟ್ರಿ ಫಾರ್ಮಿಂಗ್ನ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಕ್ಷೀರೋದ್ಯಮಗಳು, ಡೈರಿ ಉದ್ಯಮಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಹಾಲು ದಿನದ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನ್ಯಾಷನಲ್ ಮಿಲ್ಕ್ ಡೇ ಆ್ಯಂಡ್ ವರ್ಲ್ಡ್ ಮಿಲ್ಕ್ ಡೇ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಮೀನುಗಾರಿಕೆ ಅಂದರೆ ಏನು, ಫಿಶರೀಸ್ ಅಂದರೆ ಏನು, ಈ ಫಿಶರೀಸ್ಗಳಲ್ಲಿ ಬರ್ತಾ ಇರುವಂಥ ಟೈಪ್ಸ್ಗಳ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಕೃಷಿ ಗಣತಿಯ ಬಗ್ಗೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗೆ ನಾವು ಮಾಡ್ತಾ ಇರುವಂಥ ಗಣತಿಗಳ ಬಗ್ಗೆ ಏನಿದೆ. ಪ್ರತಿ 5 ಇಯರ್ಸಿಗೆ ಒಂದ್ಸಲ ನಾವಿಲ್ಲಿ ಅಗ್ರಿಕಲ್ಚರ್ ಸೆನ್ಸಸ್ಸನ್ನು ಬರ್ತಾ ಇದ್ವಿ. ಈ ಅಗ್ರಿಕಲ್ಚರ್ ಸೆನ್ಸಸ್ ಅಂದರೆ ಏನು, ಈ ಅಗ್ರಿಕಲ್ಚರ್ ಸೆನ್ಸಸ್ನ ಬಗ್ಗೆ ನಾವಿಲ್ಲಿ ಓದ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನೆ, ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಜಾರಿ ಮಾಡ್ತಾ ಇರುವಂತಹ ಪ್ರಧಾನಮಂತ್ರಿ ಮತ್ಸ್ಯ ಸಂಪದಾ ಯೋಜನಾ ಸ್ಕೀಮ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಮೀನು ಕೃಷಿಕರ ದಿನದ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನ್ಯಾಷನಲ್ ಫಿಶ್
ಫಾರ್ಮರ್ಸ್ ಡೇ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಒಳನಾಡು ಮೀನುಗಾರಿಕೆಯಲ್ಲಿ ಅತ್ಯುತ್ತಮ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುವಂತಹ ರಾಜ್ಯಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇಂಡಿಯನ್ ಫಿಶರೀಸಲ್ಲಿ ನಮ್ಮಲ್ಲಿ ಫಸ್ಟ್ ಪ್ರೈಸನ್ನು ಪಡೆದಿರುವಂಥ ಬೆಸ್ಟ್ ಸ್ಟೇಟ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿಶ್ವ ಮೀನುಗಾರಿಕಾ ದಿನ ಅಂತೇಳಿ ಬರ್ತದೆ, ವರ್ಲ್ಡ್ ಫಿಶರೀಸ್ ಡೇ ಅಂತೇಳಿ ಬರ್ತದೆ, ವಿಶ್ವ ಮೀನುಗಾರಿಕಾ ದಿನ. ಆ ವಿಶ್ವ ಮೀನುಗಾರಿಕಾ ದಿನದ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಖನಿಜ ಸಂಪನ್ಮೂಲಗಳು, ಮಿನರಲ್ ರಿಸೋರ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತದ ಖನಿಜ ಸಂಪನ್ಮೂಲಗಳು, ಮಿನರಲ್ ರಿಸೋರ್ಸ್ ಆಫ್ ಇಂಡಿಯಾದ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಖನಿಜ ಸಂಪನ್ಮೂಲದಲ್ಲಿ ಬರ್ತಾ ಇರುವಂಥ ವಲಯಗಳು ಯಾವುದು ಅವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಓಕೆ, ಮಿನರಲ್ ರಿಸೋರ್ಸ್ ಏರಿಯಾಗಳನ್ನು ನಾವಿಲ್ಲಿ ಅಥವಾ ಝೋನ್ಸ್ಗಳನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ದಕ್ಷಿಣದ ಪ್ರಸ್ಥಭೂಮಿಗಳಂದರೆ ಏನು, ಗೋಂಡ್ವಾನ ಪ್ರದೇಶಗಳು ಅಂದರೆ ಯಾವುದು ನಮ್ಮಲ್ಲಿ, ನೆಕ್ಸ್ಟ್ ನಮ್ಮಲ್ಲಿ ಕಂಡು ಬರ್ತಾ ಇರುವಂಥ ಪರ್ಯಾಯ ಪ್ರಸ್ಥಭೂಮಿಯ ವಲಯಗಳು ಯಾವುದಿದೆ, ಓಕೆ, ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ಖನಿಜ ಸಂಪನ್ಮೂಲಗಳಿಗೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ನಮ್ಮಲ್ಲಿ ಮಿನರಲ್ ರಿಸೋರ್ಸ್ ವಲಯದ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇದರಲ್ಲಿ ಬನ್ನಿ, ಕಬ್ಬಿಣದ ಅದಿರುಗಳು, ಐರನ್ ಓರ್ನ ಬಗ್ಗೆ ನಾವಿಲ್ಲಿ ಓದಬೇಕು. ನೆಕ್ಸ್ಟ್ ಮ್ಯಾಂಗನೀಸ್ ಓರ್, ಓಕೆ, ಮ್ಯಾಂಗನೀಸ್ ಅದಿರಿನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಈ ಲೆಸನ್ಸನ್ನು ಪ್ರತಿಯೊಂದು ಕೂಡ ನೀವಿಲ್ಲಿ ಮ್ಯಾಪ್ ಥ್ರೋ ಮೂಲಕವಾಗಿ ಇದನ್ನು ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ಪ್ರತಿಯೊಂದು ನಮ್ಮಲ್ಲಿ ಓಕೆ ಖನಿಜ ಸಂಪನ್ಮೂಲಗಳಿಗೂ ಸಂಬಂಧಪಟ್ಟಂಗೆ ಒಂದೊಂದು ಮ್ಯಾಪ್ ರೀಡಿಂಗ್ಗಳ ಮೂಲಕವಾಗಿ ನೀವು ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಇವುಗಳಿಗೆ ಕೇಳಿರುವಂಥ ಪ್ರೀವಿಯಸ್ ಕ್ವಶನ್ಸ್ಗಳ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಾಕ್ಸೆಟ್ ಮತ್ತು ಅಲ್ಯೂಮಿನಿಯಂ ಅದಿರಿನ ಬಗ್ಗೆ ಇಲ್ಲಿ ಓದಬೇಕು. ನೆಕ್ಸ್ಟ್ ಅಬ್ರಕ ಮತ್ತು ಮೈಕಾ ಅಥವಾ ಮೈಕಾ ಓರ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ತಾಮ್ರ ಕಾಪರ್ನ ಬಗ್ಗೆ ಇಲ್ಲಿ ಓದಬೇಕು. ಬೆಳ್ಳಿ ಬಗ್ಗೆ, ಸಿಲ್ವರ್ನ ಬಗ್ಗೆ ಅಧ್ಯಯನ ಮಾಡಬೇಕು. ಗೋಲ್ಡ್, ಈ ಗೋಲ್ಡ್ ಹೈಯೆಸ್ಟ್ ನಾವು ಎಲ್ಲಿ ಬೆಳಿತೀವಿ, ಗೋಲ್ಡನ್ನು ಹೈಯೆಸ್ಟ್ ಎಲ್ಲಿ ಪ್ರೊಡ್ಯೂಸನ್ನು ಮಾಡಲಾಗ್ತದೆ ಅವುಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ವಜ್ರ, ಡೈಮಂಡ್ನ ಬಗ್ಗೆ ಇಲ್ಲಿ ಓದಬೇಕು. ಅಮೃತ ಶಿಲೆಗಳು ಅಂತೇಳಿ ಬರ್ತದೆ, ಮಾರ್ಬಲ್ಸ್, ಇವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ಗ್ರಾನೈಟ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಅಣು ಖನಿಜಗಳು ಅಂತೇಳಿ ಬರ್ತದೆ, ಓಕೆ, ನ್ಯೂಕ್ಲಿಯರ್ ಮಿನರಲ್ಸ್ ಅಂತೇಳಿ ಬರ್ತವೆ, ಇದನ್ನು ಇವುಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೈನಿಂಗ್ ಜಾಗೃತಿ ಮತ್ತು ಮೈನಿಂಗ್ ಆಕ್ಷನ್ ಸಹಾಯಕ್ಕಾಗಿ ಅಂತಾರಾಷ್ಟ್ರೀಯ ದಿನ ಅಂತೇಳಿ ಬರ್ತದೆ, ಇಂಟರ್ನ್ಯಾಷನಲ್ ಮೈನಿಂಗ್ಸ್ ಡೇ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಈ ಮೈನಿಂಗ್ಸ್ಗಳಿಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರುವಂಥ ಒಂದು ಯೋಜನೆ ಇದೆ, ಇಲ್ಲಿ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನಾ ಅಂತೇಳಿ ಬರ್ತದೆ, ಅದರ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಈ ಖನಿಜಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಇದ್ದಾದ ಮೇಲೆ ಬರ್ತದೆ ಎನರ್ಜಿ ರಿಸೋರ್ಸ್ ಇನ್ ಇಂಡಿಯಾ ಅಂತೇಳಿ ಬರ್ತದೆ. ಭಾರತದಲ್ಲಿ ಶಕ್ತಿ ಸಂಪನ್ಮೂಲಗಳು, ಭಾರತದಲ್ಲಿ ಶಕ್ತಿ ಸಂಪನ್ಮೂಲಗಳು ಅಂತೇಳಿ ಬರ್ತದೆ. ಇದರಲ್ಲಿ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂದರೆ ಯಾವುದು, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂದರೆ ಯಾವುದು. ನೆಕ್ಸ್ಟ್ ಏಷ್ಯಾದಲ್ಲಿ ಅತಿ ದೊಡ್ಡ ನಮ್ಮಲ್ಲಿ ಕಲ್ಲಿದ್ದಲು ಗಣಿ ಮತ್ತು ಕಲ್ಲಿದ್ದಲಿನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗತ್ತೆ. ಓಕೆ, ಕೋಲ್ನ ಬಗ್ಗೆ ತಿಳ್ಬೇಕಾಗತ್ತೆ. ಏಷ್ಯಾದ ಲಾರ್ಜೆಸ್ಟ್ ಕೋಲ್ ಮೈನಿಂಗ್ಸ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಪೆಟ್ರೋಲಿಯಂ, ನೆಕ್ಸ್ಟ್ ಪೆಟ್ರೋಲಿಯಂ ವಲಯಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದರಲ್ಲಿ ಬಾಂಬೆ ಹೈ ಬಗ್ಗೆ ತಿಳ್ಕೋಬೇಕು. ಸಾಗರ್ ಸಾಮ್ರಾಟ್ನ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ನಾವಿಲ್ಲಿ ಮ್ಯಾಪ್ ರೀಡಿಂಗ್ಸ್ಗಳ ಮೂಲಕವಾಗಿ ಇವುಗಳ ಬಗ್ಗೆ ನಾವಿಲ್ಲಿ ತಿಳ್ಕೊತಾ ಬರಬೇಕಾಗತ್ತೆ. ನೆಕ್ಸ್ಟ್ ತೈಲ ಶುದ್ಧೀಕರಣ ಘಟಕಗಳು, ಭಾರತದಲ್ಲಿ ಇರುವಂಥ ನಮ್ಮಲ್ಲಿ ತೈಲ ಶುದ್ಧೀಕರಣ ಘಟಕಗಳು, ಓಕೆ, ಆಯಿಲ್ ರಿಫಾರ್ಮ್ಸ್ಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ರಿಫೈನರೀಸ್ಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಗುಜರಾತ್ ಭಾರತದ ಅತಿ ದೊಡ್ಡ ಪೆಟ್ರೋ ರಾಜಧಾನಿಯಾಗಿ ಇವತ್ತು ನಮ್ಮಲ್ಲಿ ಹೊರಹೊಮ್ತಾ ಇರುವಂಥದ್ದು. ಓಕೆ, ಈ ಪೆಟ್ರೋ ಕ್ಯಾಪಿಟಲ್ ಆಗಿರುವಂಥ ಗುಜರಾತ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಕೃಷ್ಣ ಗೋದಾವರಿ ಜಲನಯನ ಪ್ರದೇಶದಲ್ಲಿ ತೈಲ ಉತ್ಪಾದನೆ, ಓಕೆ, ಇವತ್ತು ಆಯಿಲ್ ಪ್ರೊಡಕ್ಷನ್ಸನ್ನು ಮಾಡ್ತಾ ಇದ್ವಿ ನಾವು ಎಲ್ಲಿ, ಕೃಷ್ಣ ಮತ್ತು ಗೋದಾವರಿ ರಿವರ್ ಬೇಸಿನ್ಸಲ್ಲಿ, ಅವುಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ರಷ್ಯಾದ ಸಮುದ್ರ ಕಚ್ಚಾ ತೈಲ ಅತಿ ದೊಡ್ಡ ಖರೀದಿದಾರ ಅಂತೇಳಿ ಭಾರತ ಇವತ್ತು ಹೈಯೆಸ್ಟ್, ರಷ್ಯಾದಿಂದ ಇವತ್ತು ನಮ್ಮಲ್ಲಿ ದೊಡ್ಡ ಪ್ರಮಾಣದ ಲಾರ್ಜೆಸ್ಟ್ ಆಗಿ ಇವತ್ತು ನಾವಿಲ್ಲಿ ಪೆಟ್ರೋಲನ್ನು ಇವತ್ತು ನಾವಿಲ್ಲಿ ತರಿಸ್ಕೊತಾ ಇದ್ವಿ ರಷ್ಯಾದಿಂದ. ಆ ರಷ್ಯಾದಿಂದ ಪೆಟ್ರೋಲ್ನ ತರಿಸ್ಕೊತಾ ಇರೋದ್ರಿಂದ ಭಾರತದ ಮೇಲೆ ಆಗ್ತಾ ಇರುವಂಥ ಅನುಕೂಲ ಮತ್ತು ಅನಾನುಕೂಲ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ವಾಭಾವಿಕ ಅನಿಲಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ ನಮ್ಮಲ್ಲಿ. ಓಕೆ, ನ್ಯಾಚುರಲ್ ಗ್ಯಾಸಸ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕು. ಆ ನ್ಯಾಚುರಲ್ ಗ್ಯಾಸಸ್ಗೆ ಸಂಬಂಧಪಟ್ಟಂಗೆ ಭಾರತ ಬೇರೆ ದೇಶಗಳೊಂದಿಗೆ ಅಥವಾ ಭಾರತದಲ್ಲೇ ಮಾಡ್ಕೊಂಡಿರುವಂಥ ಕೆಲವೊಂದು ಪೈಪ್ಲೈನ್ಸ್ಗಳ ಬಗ್ಗೆ ಇದರಲ್ಲಿ ತಿಳ್ಕೊಬೇಕಾಗುತ್ತೆ. ಭಾರತದಲ್ಲಿ ನೈಸರ್ಗಿಕ ಅನಿಲ ನಿಕ್ಷೇಪ ವಲಯಗಳು ಯಾವುದಿದೆ, ನ್ಯಾಚುರಲ್ ಗ್ಯಾಸಸ್ಗಳಿಗೆ ಸಂಬಂಧಪಟ್ಟಂಗೆ ನಾವು ಇಲ್ಲಿ ತರ್ತಾ ಇರುವಂಥ ಝೋನ್ಸ್ಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ರಷ್ಯಾದ ನೈಸರ್ಗಿಕ ಅನಿಲಗಳ ಬಗ್ಗೆ ಇಲ್ಲಿ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್
ಕಾಂಡ್ಲಾ ಗೋರಖ್ಪುರ್ LPG ಪೈಪ್ಲೈನ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದು ಲಾರ್ಜೆಸ್ಟ್, ಭಾರತದ ಅತಿ ದೊಡ್ಡ ಪೈಪ್ಲೈನ್ ಆಗಿರ್ತದೆ ಇದು LPG ಪೈಪ್ಲೈನು. ಓಕೆ, ಇದರ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ತಾಪಿ ಪೈಪ್ಲೈನ್ ಅಂತೇಳಿ ಕರಿತೀವಿ. ತಾಪಿ ಪೈಪ್ಲೈನ್ ತುರ್ಕ್ಮೇನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ ಓಕೆ ಪೈಪ್ಲೈನ್, ಗ್ಯಾಸ್ ಪೈಪ್ಲೈನ್ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೋತಿಹಾರಿ ಅಮ್ರೇಜ್ಗಂಜ್ ಪೈಪ್ಲೈನ್ ಅಂತೇಳಿ ಬರ್ತದೆ. ಮೋತಿಹಾರಿ ಅಮ್ರೇಜ್ಗಂಜ್ ಪೈಪ್ಲೈನ್ಸ್ ಅಂದರೆ ಏನು, ಅದರ ಮಹತ್ವ ಏನು ಅನ್ನೋದನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರ್ತದೆ ಜಲವಿದ್ಯುತ್ ಅಂತೇಳಿ ಬರ್ತದೆ. ಹೈಡ್ರೋ ಪವರ್ ಎಲೆಕ್ಟ್ರಿಸಿಟಿಯ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಮೇಜರ್ ಹೈಡ್ರೋ ಪವರ್ ಪ್ರಾಜೆಕ್ಟ್ ಇನ್ ಇಂಡಿಯಾದ ಬಗ್ಗೆ ಇಲ್ಲಿ ತಿಳ್ಕೊಬೇಕು. ಭಾರತದಲ್ಲಿ ಪ್ರಮುಖವಾಗಿ ಜಲವಿದ್ಯುತ್ ಯೋಜನೆಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ ಶಾಖ ವಿದ್ಯುತ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಥರ್ಮಲ್ ಪವರ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಭಾರತದಲ್ಲಿರುವಂಥ ಪ್ರಮುಖ ಶಾಖ ವಿದ್ಯುತ್ ಯೋಜನೆಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಥರ್ಮಲ್ ಪವರ್ ಪ್ಲಾಂಟ್ಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬನ್ನಿ ಸೌರ ವಿದ್ಯುತ್ನ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕು. ಸೋಲಾರ್ ಪ್ರಾಜೆಕ್ಟ್ನ ಬಗ್ಗೆ ಅಥವಾ ನಮ್ಮಲ್ಲಿ ಸೋಲಾರ್ ಪವರ್ನ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಈ ಸೋಲಾರ್ ಪವರಲ್ಲಿ ಬರಬೇಕಂದ್ರೆ ಭಾರತದಲ್ಲಿ ಸ್ಥಾಪನೆ ಮಾಡಿರುವಂಥ ಪ್ರಮುಖ ಸೌರ ವಿದ್ಯುತ್ ಸ್ಥಾವರಗಳು ಇವತ್ತು ಕೇಂದ್ರಗಳು ಇವತ್ತು ನಮ್ಮಲ್ಲಿ ಎಲ್ಲೆಲ್ಲಿ ಕಂಡು ಬರ್ತಾ ಇದ್ದಾವೆ. ಮೇಜರ್ ಸೋಲಾರ್ ಪವರ್ ಪ್ಲಾಂಟ್ ಇನ್ ಇಂಡಿಯಾದ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿಂಡ್ ಎನರ್ಜಿ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ವಿಂಡ್ ಪವರ್ ಅಂದರೆ ಏನು, ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಅಣು ವಿದ್ಯುತ್ನ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ನ್ಯೂಕ್ಲಿಯರ್ ಪವರ್ನ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಭಾರತದಲ್ಲಿ ಯಾವ್ಯಾವ ಸ್ಥಳಗಳಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಇದನ್ನು ಮ್ಯಾಪ್ ರೀಡಿಂಗ್ಗಳ ಮೂಲಕವಾಗಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಓಕೆ, ಈ ಸೋಲಾರ್ ಆಗಿರ್ಬೋದು, ಥರ್ಮಲ್ ಆಗಿರ್ಬೋದು, ಓಕೆ ಹೈಡ್ರೋ ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂಗಿರುವಂತಹ ಪವರ್ ಪ್ಲಾಂಟ್ಗಳನ್ನು ನಾವು ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ವಿ ಓಕೆ ಅವುಗಳನ್ನು ನಾವು ಮ್ಯಾಪ್ ರೀಡಿಂಗ್ಗಳ ಮೂಲಕವಾಗಿ ಇದನ್ನು ಅಧ್ಯಯನವನ್ನು ನಾವಿಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ವಿಶ್ವದ ಮೊದಲ ಮತ್ತು 4ನೇ ತಲೆಮಾರಿನ ಪರಮಾಣು ರಿಯಾಕ್ಟರ್ನ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ವರ್ಲ್ಡ್ ಓಕೆ ಫಸ್ಟ್ ಆ್ಯಂಡ್ 4th ಜನರೇಷನ್ ನ್ಯೂಕ್ಲಿಯರ್ ನಮ್ಮಲ್ಲಿ ಸೆಂಟರ್ಸ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ರಿಯಾಕ್ಷನ್ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಕೆಲವೊಂದು ಸ್ಕೀಮ್ಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇದರಲ್ಲಿ ಸೌಭಾಗ್ಯ ಯೋಜನಾ ಅಂದರೆ ಏನು, ಪ್ರಧಾನಮಂತ್ರಿ ಗ್ರಾಮ್ ಉಜ್ವಲ್ ಯೋಜನೆ ಬಗ್ಗೆ ಓದಬೇಕಾಗುತ್ತೆ. ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತೀಕರಣ ಯೋಜನೆ ಬಗ್ಗೆ ನಾವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ್ ಜ್ಯೋತಿ ಯೋಜನಾದ ಬಗ್ಗೆ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪ್ರಧಾನಮಂತ್ರಿ ಕುಸುಮ್ ಯೋಜನಾ ಅಂತೇಳಿ ಬರ್ತದೆ. ಪ್ರಧಾನಮಂತ್ರಿ ಕುಸುಮ್ ಯೋಜನಾದ ಬಗ್ಗೆ ಓದಬೇಕು. ನೆಕ್ಸ್ಟ್ PM ಸೂರ್ಯಘರ್ ಯೋಜನಾ, PM ಸೂರ್ಯಘರ್ ಪ್ರಾಜೆಕ್ಟ್ನ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾ, ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾದ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಉದಯ್ ಯೋಜನಾ ಅಂತೇಳಿ ಬರ್ತದೆ. ಉದಯ್ ಯೋಜನೆ ಬಗ್ಗೆ ನಾವಿಲ್ಲಿ ಓದಬೇಕಾಗತ್ತೆ. ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನಾ ಅಂತೇಳಿ ಬರ್ತದೆ. ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನಾ ಅಂತೇಳಿ ಬರ್ತದೆ. ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದ್ದಾದ್ಮೇಲೆ ಬರ್ತದೆ ಭಾರತದಲ್ಲಿ ಕೈಗಾರಿಕೆಗಳು ಅಂತೇಳಿ ಬರ್ತದೆ. ಇಂಡಸ್ಟ್ರಿಯಲ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತದಲ್ಲಿ ಕೈಗಾರಿಕೆಗಳು, ಈ ಕೈಗಾರಿಕೆಗಳಲ್ಲಿ ಬರಬೇಕಂದ್ರೆ ಬಟ್ಟೆ ಕೈಗಾರಿಕೆ, ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಓದಬೇಕಾಗುತ್ತೆ. ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳ ಬಗ್ಗೆ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಸೆಣಬಿನ ಕೈಗಾರಿಕೆ, ಜೂಟ್ ಇಂಡಸ್ಟ್ರಿಗಳ ಬಗ್ಗೆ ಓದಬೇಕಾಗುತ್ತೆ. ಉಣ್ಣೆ ಬಟ್ಟೆ ಕೈಗಾರಿಕೆ, ಉಲ್ಲನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳ ಬಗ್ಗೆ ಓದಬೇಕು. ರೇಷ್ಮೆ ಕೈಗಾರಿಕೆಗಳು, ಓಕೆ ಸಿಲ್ಕ್ ಇಂಡಸ್ಟ್ರಿಗಳ ಬಗ್ಗೆ ಓದಬೇಕಾಗುತ್ತೆ. ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಅಂತೇಳಿ ಬರ್ತದೆ. ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಅಲ್ಯೂಮಿನಿಯಂ ಇಂಡಸ್ಟ್ರಿ, ಅಲ್ಯೂಮಿನಿಯಂ ಕೈಗಾರಿಕೆಗಳ ಬಗ್ಗೆ ನಾವಿಲ್ಲಿ ಓದ್ತಾ ಬರಬೇಕಾಗುತ್ತೆ. ಇದ್ದಾದ್ಮೇಲೆ ನೀವಿಲ್ಲಿ ಓದಬೇಕಾಗುತ್ತೆ ಪೇಪರ್ ಇಂಡಸ್ಟ್ರಿಗಳ ಬಗ್ಗೆ. ಪೇಪರ್ ಕೈಗಾರಿಕೆಗಳ ಬಗ್ಗೆ ಓದಬೇಕು. ಸಕ್ಕರೆ ಕೈಗಾರಿಕೆಗಳು, ಶುಗರ್ ಇಂಡಸ್ಟ್ರಿಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರ ಕೈಗಾರಿಕೆಗಳು ಅಂತೇಳಿ ಬರ್ತೀವಿ ನಮ್ಮಲ್ಲಿ. ಓಕೆ ಕೆಮಿಕಲ್ ಇಂಡಸ್ಟ್ರಿಗಳ ಅಥವಾ ಫರ್ಟಿಲೈಸರ್ ಇಂಡಸ್ಟ್ರಿಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಸಿಮೆಂಟ್ ಇಂಡಸ್ಟ್ರಿಗಳ ಬಗ್ಗೆ ಇಲ್ಲಿ ತಿಳ್ಕೋಬೇಕು. ನೆಕ್ಸ್ಟ್ ಕೈಗಾರಿಕಾ ಪ್ರದೇಶಗಳು, ಇಂಡಸ್ಟ್ರಿಯಲ್ ಝೋನ್ಸ್ಗಳ ಬಗ್ಗೆ ನಾವಿಲ್ಲಿ ಅಥವಾ ಇಂಡಸ್ಟ್ರಿಯಲ್ ಏರಿಯಾಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಕೈಗಾರಿಕಾ ನಗರಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ ನಮ್ಮಲ್ಲಿ ಬರ್ತಾ ಇರುವಂಥ ಇಂಡಸ್ಟ್ರಿಯಲ್ ಸಿಟೀಸ್ ಆಫ್ ಇಂಡಿಯಾ, ಕೈಗಾರಿಕಾ ನಗರಗಳು ಯಾವ್ದಾವ್ದಿದ್ದಾವೆ, ಆ ಕೈಗಾರಿಕಾ ನಗರಗಳಲ್ಲಿ ಉತ್ಪಾದನೆ ಆಗ್ತಾ ಇರುವಂಥ ಪ್ರಮುಖ ಕೈಗಾರಿಕೆಗಳು ಯಾವ್ದಾದ್ರು ಉಂಟು, ವಸ್ತುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ ಈ ಲೆಸನ್ನಲ್ಲಿ ಬರಬೇಕಂದ್ರೆ. ನೆಕ್ಸ್ಟ್ ಬನ್ನಿ ಭಾರತದ ಸಾರಿಗೆ ಅಂತೇಳಿ ಕರಿತೀವಿ.
ಭಾರತದಲ್ಲಿ ಸಾರಿಗೆ ವ್ಯವಸ್ಥೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಭಾರತದ ಸಾರಿಗೆ ವ್ಯವಸ್ಥೆ, ಈ ಸಾರಿಗೆ ವ್ಯವಸ್ಥೆಯಲ್ಲಿ ಓದಬೇಕಾಗುತ್ತೆ. ಸಾರಿಗೆ ವಿಧಗಳನ್ನು ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ಸ್ನ ಬಗ್ಗೆ ನಾವು ಅಧ್ಯಯನ ಮಾಡಬೇಕು. ಇದಲ್ಲದೆ ಫಸ್ಟ್ ಒಂದು ಬನ್ನಿ, ರಸ್ತೆ ಸಾರಿಗೆಗಳು ಅಂತೇಳಿ ಬರ್ತದೆ. ರೋಡ್ ಟ್ರಾನ್ಸ್ಪೋರ್ಟ್ನ ಬಗ್ಗೆ ಓದಬೇಕು. ಈ ರೋಡ್ ಟ್ರಾನ್ಸ್ಪೋರ್ಟನ್ನು ಓದಬೇಕಾದ್ರೆ ಗ್ರ್ಯಾಂಡ್ ಟ್ರಂಕ್ ರೋಡ್ಗಳು, ಗ್ರ್ಯಾಂಡ್ ಟ್ರಂಕ್ ರಸ್ತೆಗಳ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕು. ಭಾರತದ ರಾಷ್ಟ್ರೀಯ ಹೆದ್ದಾರಿಗಳ ಒಂದು ಪಟ್ಟಿಯನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಓಕೆ, ಮೇಜರ್ ಇಂಪಾರ್ಟೆಂಟ್ ಆಗಿ ಬರ್ತಾ ಇರುವಂಥ ನ್ಯಾಷನಲ್ ಹೈವೇಸ್ ಇನ್ ಇಂಡಿಯಾದ ಲೀಸ್ಟನ್ನು ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಓಕೆ, ಎಷ್ಟು ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ ಅವುಗಳ ಒಂದು ಲೀಸ್ಟನ್ನು ನಾನು ಇಲ್ಲಿ ಕೊಡ್ತೀನಿ. ಆ ಲೀಸ್ಟ್ನ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಹೆದ್ದಾರಿ NH44. ಓಕೆ, ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ ಅಂತೇಳಿ ಕರಿತೀವಿ ಇದನ್ನು, NH44. ಈ NH44ನ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. NH44 ಅಂದರೆ ಏನು? ಈ NH44ನ ಅಡಿಯಲ್ಲಿ ಮರ್ಜ್ ಮಾಡಿರುವಂಥ ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಹೈವೇಸ್ಗಳು ಯಾವ್ದಾವಿದ್ದಾವೆ. ನೆಕ್ಸ್ಟ್, ಈ NH44ನಲ್ಲಿ ಹಾದೋಗ್ತಾ ಇರುವಂಥ ರಾಜ್ಯಗಳು ಯಾವುದು, ಎಷ್ಟು ರಾಜ್ಯಗಳ ಮೇಲೆ ಇದು NH44 ಹಾದೋಗುತ್ತೆ. ನೆಕ್ಸ್ಟ್, ಅತಿ ದೀರ್ಘವಾಗಿ ಹಾದೋಗ್ತಾ ಇರುವಂಥ ರಾಜ್ಯ ಯಾವುದು, ಅತಿ ಕಡಿಮೆ ಮಟ್ಟದಲ್ಲಿ ಹಾದೋಗ್ತಾ ಇರುವಂಥ ರಾಜ್ಯ ಯಾವುದು. NH44 ಕರ್ನಾಟಕದ ಮೇಲೆ ಹಾದೋಗುತ್ತಾ? ಕರ್ನಾಟಕದ ಮೇಲೆ ಹಾದೋಗುತ್ತೆ ಅಂದರೆ ಈ NH44ನಲ್ಲಿ ಕರ್ನಾಟಕದಲ್ಲಿ ಬರ್ತಾ ಇರುವಂಥ ಜಿಲ್ಲೆಗಳು ಯಾವುದು ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ NH44ಅಲ್ಲಿ. ಇದೇ ರೀತಿಯಾಗಿ ಸೇಮ್ ಇದೇ ಪ್ಯಾಟರ್ನಲ್ಲಿ ನೀವು ಮತ್ತೊಂದನ್ನು ಕಲಿಬೇಕಾಗುತ್ತೆ. ಓಕೆ, NH27 ಅಂತೇಳಿ ಕರಿತೀವಿ, ಸೆಕೆಂಡ್ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ ಅಂತೇಳಿ ಕರಿತೀವಿ ಇದನ್ನು. NH27 ಇದು ಪೂರ್ವ ಭಾರತದಿಂದ ಪಶ್ಚಿಮ ಭಾರತವನ್ನು ಸಂಪರ್ಕಿಸುವಂಥ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಇದೇ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಮ್ಮಲ್ಲಿ ಕಂಡುಬರ್ತಾ ಇರುವಂಥದ್ದು ಸಿಲಿಗುರಿ ಕಾರಿಡಾರ್ನ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಇವುಗಳ ಬಗ್ಗೆ ಅಧ್ಯಯನವನ್ನು ನಾವಿಲ್ಲಿ ಮಾಡಬೇಕಾಗತ್ತೆ. ನೆಕ್ಸ್ಟ್, ಕಾರಿಡಾರ್ ರಸ್ತೆಗಳ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕಾಗುತ್ತೆ. ಕಾರಿಡಾರ್ ರೋಡ್ಗಳ ಬಗ್ಗೆ ನೀವಿಲ್ಲಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್, ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿಗಳು ಅಂತಲೇ ಕರೆಯಲಾಗ್ತದೆ ಇದನ್ನು. ಗೋಲ್ಡನ್ ಕಾರ್ಡಿಲೇಟರ್ ಹೈವೇಸ್ಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಭಾರತದಲ್ಲಿ ಇರುವಂಥ ಎಕ್ಸ್ಪ್ರೆಸ್ ಹೆದ್ದಾರಿಗಳು. ಈ ಎಕ್ಸ್ಪ್ರೆಸ್ ಹೆದ್ದಾರಿಗಳಿಗೆ ಕೆಲವೊಂದು ಹೆಸರುಗಳನ್ನು ನಾಮಕರಣವನ್ನು ಮಾಡಿದ್ವಿ, ಕೆಲವೊಂದು ವ್ಯಕ್ತಿಗಳ ಹೆಸರನ್ನು, ಅವುಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕು. ಯಾಕಂದರೆ ಇದು ಎಕ್ಸಾಮ್ಸ್ ಅಲ್ಲಿ ಕೇಳುವಂಥ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟ್, ಇದರಲ್ಲಿ ಬನ್ನಿ, ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ಹೈವೇನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್, ಭಾರತದ ಅತಿ ಉದ್ದದ ನಗರ ಸುರಂಗಕ್ಕೆ ಪ್ರಧಾನಮಂತ್ರಿ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿರ್ತಾರೆ. ಓಕೆ, ಅದರ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಓಕೆ, ಅರ್ಬನ್ ಟನಲ್ನ ಬಗ್ಗೆ, ಇಂಡಿಯಾಸ್ ಲಾರ್ಜೆಸ್ಟ್ ಅರ್ಬನ್ ಟನಲ್ನ ಬಗ್ಗೆ ಇವತ್ತು ಪ್ರಧಾನಮಂತ್ರಿ ಇವತ್ತು ಇದಕ್ಕೆ ಒಂದು ನಮ್ಮಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿರುವಂಥದ್ದು. ಅದರ ಬಗ್ಗೆ ಯಾವುದು, ಅದು ಯಾವ ನಗರದಲ್ಲಿ ಬರ್ತದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್, ರಸ್ತೆ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಸೋನಾ ಮಾರ್ಗ ಅಂದರೆ ಏನು, ಅಥವಾ ಸೋನಾ ಟನಲ್ ಅಂತಾನು ಕರಿತೀವಿ, ಅಥವಾ ಝೆಡ್ಮೋ ಟನಲ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ರಸ್ತೆ ಸುರಂಗ ಅಂತೇಳಿ ಕರಿತೀವಿ ಇದನ್ನು. ಓಕೆ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ರೋಡ್ ಟನಲ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಅಟಲ್ ರಸ್ತೆ ಸುರಂಗ ಅಂತೇಳಿ ಬರ್ತದೆ, ಅಟಲ್ ರೋಡ್ ಟನಲ್ ಹಿಮಾಚಲ್ ಪ್ರದೇಶ ರಾಜ್ಯದಲ್ಲಿ ಇರುವಂಥದ್ದು. ಇದರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್, ಇದಾದ್ಮೇಲೆ ಬರ್ತದೆ ರಾಜ್ಯ ಹೆದ್ದಾರಿಗಳು, ಸ್ಟೇಟ್ ಹೈವೇಸ್ನ ಬಗ್ಗೆ ಓದಬೇಕು. ಡಿಸ್ಟ್ರಿಕ್ಟ್ ಹೈವೇಸ್ಗಳ ಬಗ್ಗೆ ನೀವು ಓದಬೇಕಾಗುತ್ತೆ. ನೆಕ್ಸ್ಟ್, ರೂರಲ್ ರೋಡ್ಗಳ ಬಗ್ಗೆ ನೀವಿಲ್ಲಿ ಓದಬೇಕಾಗುತ್ತೆ. ಗ್ರಾಮೀಣ ರಸ್ತೆಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ರಸ್ತೆ ಸಾರಿಗೆಗೆ ಸಂಬಂಧಪಟ್ಟಂಗೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ ಕೆಲವೊಂದು ಯೋಜನೆಗಳ ಬಗ್ಗೆ ನೀವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಭಾರತ್ ಮಾಲಾ ಸ್ಕೀಮ್ ಅಂತೇಳಿ ಬರ್ತದೆ, ಭಾರತ್ ಮಾಲಾ ಯೋಜನೆ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕು. ಸೇತು ಭಾರತಂ ಯೋಜನೆಯ ಬಗ್ಗೆ ನೀವಿಲ್ಲಿ ಓದಬೇಕಾಗುತ್ತೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತೇಳಿ ಕರಿತೀವಿ. ಓಕೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದ ಬಗ್ಗೆ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್, ನ್ಯಾಷನಲ್ ಹೈವೇ ಡೆವಲಪ್ಮೆಂಟ್ ನಮ್ಮಲ್ಲಿ ಪ್ಲಾನ್ನ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾದ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್, ಇದರಲ್ಲಿ ಬರ್ತದೆ ರೈಲ್ವೆ ಸಾರಿಗೆ ಅಂದರೆ ಏನು, ರೈಲ್ವೆ ಸಾರಿಗೆಯಲ್ಲಿ ಏನೇನು ಓದಬೇಕಾಗುತ್ತೆ, ರೈಲ್ವೆ ಸಾರಿಗೆ ವಿಧಗಳ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕಾಗುತ್ತೆ. ಟೈಪ್ಸ್ ಆಫ್ ರೈಲ್ವೇಸ್ನ ಬಗ್ಗೆ ಇಲ್ಲಿ ನೀವಿಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್, ಇದರಲ್ಲಿ ಬರ್ತದೆ ಕೊಂಕಣ ರೈಲ್ವೆ ಅಂದರೆ ಏನು, ಈ ಕೊಂಕಣ ರೈಲ್ವೆನ ಇತ್ತೀಚೆಗೆ ನಮ್ಮಲ್ಲಿ ಮರ್ಜ್ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸನ್ನು ಇಲ್ಲಿ ಓದಬೇಕಾಗುತ್ತೆ. ಪ್ರಮುಖ ಎಕ್ಸ್ಪ್ರೆಸ್ ರೈಲ್ವೆಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಮೇಜರ್ ಇಂಪಾರ್ಟೆಂಟ್ ಎಕ್ಸ್ಪ್ರೆಸ್ ಹೈವೇಸ್ಗಳ ಬಗ್ಗೆ ನೀವಿಲ್ಲಿ
ತಿಳ್ಕೊಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ರೈಲ್ವೇಸ್ಗಳ ಬಗ್ಗೆ. ನೆಕ್ಸ್ಟ್ ಭಾರತದ ವೇಗದ ರೈಲುಗಳು, ಓಕೆ, ಹೈ ಸ್ಪೀಡ್, ಓಕೆ, ರೈಲ್ವೇಸ್ಗಳ ಬಗ್ಗೆ ನೀವು ಇಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ರೈಲ್ವೆ ವಲಯಗಳ ಬಗ್ಗೆ ಇಲ್ಲಿ ಓದಬೇಕಾಗುತ್ತೆ. ರೈಲ್ವೆ ಝೋನ್ಸ್ ಆಫ್ ಇಂಡಿಯಾದ ಬಗ್ಗೆ ಇಲ್ಲಿ ತಿಳ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ತರ್ತಾ ಇರುವಂಥ USBRL ಸುರಂಗ, USBRL ಸುರಂಗ 50ಯ ಬಗ್ಗೆ ನೀವು ಇಲ್ಲಿ, ಓಕೆ, USBRL ಟನಲ್ 50 ಬಗ್ಗೆ ನೀವು ಇದನ್ನು ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬನಿಹಾಲ್ ಕಾಜಿಗುಡ್ಡ ರೈಲ್ವೆ ಟನಲ್ನ ಬಗ್ಗೆ ನೀವು ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇದು ಕರೆಂಟ್ ಅಫೇರ್ಸಲ್ಲಿ ಇದ್ದಿದ್ದು, ಇದರ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ USBRL ಟನಲ್ 44ನ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕು. ನೆಕ್ಸ್ಟ್ AI ಆಧಾರಿತ ಸಾಫ್ಟ್ವೇರ್ ಆದಂಥ ಗಜರಾಜ್ನ ಬಗ್ಗೆ, ಓಕೆ, ಇದರ ಒಂದು ಆರ್ಟಿಕಲ್ನ ಬಗ್ಗೆ ನೀವು ಇಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ದಕ್ಷಿಣ ಭಾರತದ ಮೊದಲ ಟ್ರಾನ್ಸ್ಜೆಂಡರ್ ರೈಲ್ವೆ ಟಿಕೆಟರ್ ಇನ್ಸ್ಪೆಕ್ಟರ್ ಯಾರಾಗಿ ಇದನ್ನು ನೇಮಕ ಮಾಡಿದ್ದಾರೆ? ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟ್ರಾನ್ಸ್ಜೆಂಡರ್ ರೈಲ್ವೆ ಟಿಕೆಟ್ ಇನ್ಸ್ಪೆಕ್ಟರ್ನಾಗಿ ಯಾರನ್ನ ನೇಮಕ ಮಾಡಿದ್ವಿ, ಓಕೆ, ಅವರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಚೆನ್ನೈ ಬ್ಯಾಂಗ್ಳೂರ್ ಮೈಸೂರು ಹೈ ಸ್ಪೀಡ್ ರೈಲ್ವೆ ಯೋಜನೆಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಚೆನ್ನೈ ಬ್ಯಾಂಗ್ಳೂರ್ ಮೈಸೂರು ಹೈ ಸ್ಪೀಡ್ ರೈಲ್ವೆ ಪ್ರಾಜೆಕ್ಟ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಭಾರತೀಯ ರೈಲ್ವೆಯ ಮೊದಲ ತೇಲುವ ಸೌರ ಸ್ಥಾವರಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ಭಾರತದ ಮೊದಲ ನೀರಿನ ಒಳಗಿನ ಮೆಟ್ರೋ ರೈಲು ಸೇವೆಯನ್ನು ಇತ್ತೀಚೆಗೆ ಆರಂಭವನ್ನು ಮಾಡಿದ್ದಾರೆ ಕೋಲ್ಕತ್ತಾದಲ್ಲಿ. ಇದರ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಇಂಡಿಯಾಸ್ ಫಸ್ಟ್, ಓಕೆ, ಅಂಡರ್ ವಾಟರ್ ಮೆಟ್ರೋ, ಓಕೆ, ಸರ್ವಿಸ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮುಂಬೈ ಅಹಮದಾಬಾದ್ ಹೈ ಸ್ಪೀಡ್ ರೈಲ್ವೆ ಯೋಜನೆಗಳ ಬಗ್ಗೆ ನಾವಿಲ್ಲಿ ಓದಬೇಕು. ಮುಂಬೈ ಅಹಮದಾಬಾದ್ ಮಧ್ಯೆ ಹೋಗ್ತಾ ಇರುವಂಥ ಹೈ ಸ್ಪೀಡ್ ರೈಲ್ವೆ ಏನಿದೆ, ನಮ್ಮಲ್ಲಿ ಬುಲೆಟ್ ರೈಲು ಅಂತೇಳಿ ಕರಿತೀವಿ, ಆ ಬುಲೆಟ್ ರೈಲಿನ ಬಗ್ಗೆ ಇಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಅಮೃತ್ ಭಾರತ್ ರೈಲ್ವೆ ನಿಲ್ದಾಣಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅಮೃತ್ ಭಾರತ್ ಸ್ಕೀಮ್ ಅಡಿಯಲ್ಲಿ ಅಮೃತ್ ಭಾರತ್ ರೈಲ್ವೆ ಸ್ಟೇಷನ್ಗಳನ್ನು ಇವತ್ತು ನಾವಿಲ್ಲಿ ಅಭಿವೃದ್ಧಿಯನ್ನು ಪಡಿಸ್ತಾ ಇದ್ವಿ. ಅವುಗಳು ಯಾವ್ದ್ಯಾವ್ದು ಇದ್ದಾವೆ ಅವುಗಳ ಬಗ್ಗೆ ಅಧ್ಯಯನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬರ್ತದೆ ವಾಟರ್ ಟ್ರಾನ್ಸ್ಪೋರ್ಟ್ ಅಂತೇಳಿ ಕರಿತೀವಿ, ಜಲ ಸಾರಿಗೆ ಅಂತೇಳಿ ಬರ್ತದೆ. ಈ ಜಲ ಸಾರಿಗೆಯಲ್ಲಿ ಬರಬೇಕಂದ್ರೆ ಭಾರತದ ಪ್ರಧಾನ ಬಂದರುಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಮೇಜರ್ ಪ್ರಾಜೆಕ್ಟ್, ಮೇಜರ್ ಪೋರ್ಟ್ಸ್ ಆಫ್ ಇಂಡಿಯಾದ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಸಾಗರಮಾಲಾ ಯೋಜನಾ, ಕೇಂದ್ರ ಸರ್ಕಾರದಿಂದ ಜಾರಿಗೆ ತರ್ತಾ ಇರುವಂಥ ಸಾಗರಮಾಲಾ ಯೋಜನಾ ಬಗ್ಗೆ ಓದಬೇಕಾಗುತ್ತೆ. ಭಾರತದ ಅತಿ ದೊಡ್ಡ ಬಂದರು ಯೋಜನೆ ಆದಂಥ ವಧವನ್ ಮೆಗಾಪೋರ್ಟ್ನ ಬಗ್ಗೆ ಇಲ್ಲಿ ಓದಬೇಕಾಗುತ್ತೆ. ಇಂಡಿಯಾಸ್ ಲಾರ್ಜೆಸ್ಟ್ ಪೋರ್ಟ್ ಪ್ರಾಜೆಕ್ಟ್ ಅಂತೇಳಿ ಕರಿತೀವಿ ಇದನ್ನು. ಓಕೆ, ವಧವನ್ ಮೆಗಾಪೋರ್ಟ್ ಪ್ರಾಜೆಕ್ಟನ್ನು ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದಂಥ ಬೀಚ್ಗಳ ಬಗ್ಗೆ ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ. ಭಾರತದ ಮೊದಲ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ಇಂಡಿಯಾಸ್ ಫಸ್ಟ್ ವರ್ಟಿಕಲ್ ಲಿಫ್ಟ್ ಬ್ರಿಡ್ಜ್ ಯಾವುದಿದೆ ಅದನ್ನ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕು. ಯಾಕಂದರೆ ಜೋಗ್ರಫಿ ಎನ್ನುವಂಥ ಸಬ್ಜೆಕ್ಟ್, ಇಂಡಿಯನ್ ಜೋಗ್ರಫಿ ಎನ್ನುವಂಥ ಸಬ್ಜೆಕ್ಟು ಕೇವಲ ಸಬ್ಜೆಕ್ಟನ್ನು ಅಷ್ಟೇ ಓದ್ತಾ ಹೋಗೋದಲ್ಲ, ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ನೀವು ಕರೆಂಟ್ ಅಫೇರ್ಸನ್ನು ಕೂಡ ಇದನ್ನು ಲಿಂಕನ್ನು ಇಟ್ಕೊಂಡು ಇದನ್ನು ಓದ್ತಾ ಬಂದ್ರಿ ಅಂದರೆ ನಿಮಗೆ ಇಲ್ಲಿ ಈ ಸಬ್ಜೆಕ್ಟು ಈಸಿ ಆಗ್ತಾ ಬರುತ್ತೆ. ಇದಕ್ಕೆ ಪ್ರತ್ಯೇಕವಾಗಿ ಮತ್ತೊಂದು ಸಲ ನೀವು ಇಲ್ಲಿ ಕರೆಂಟ್ ಅಫೇರ್ಸ್ ಓದುವಂಥ ಸಾಧ್ಯತೆಗಳಿರಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಬರೀ ಸಬ್ಜೆಕ್ಟನ್ನು ಅಷ್ಟೇ ಓದ್ತೀರಾ, ಇದರ ಕರೆಂಟ್ ಅಫೇರ್ಸನ್ನು ಬಿಡ್ತೀರಾ. ನೀವು ಕರೆಂಟ್ ಅಫೇರ್ಸನ್ನು ಲಿಂಕ್ ಸಮೇತ ಇದನ್ನು ಕಲಿತಾ ಬನ್ನಿ, ನಿಮಗೆ ಇಂಡಿಯನ್ ಜೋಗ್ರಫಿ ಅನ್ನೋದು ತುಂಬ ಇಲ್ಲಿ ಈಸಿಯಾಗಿ ಇದನ್ನು ಅರ್ಥ ಆಗುತ್ತೆ ಮ್ಯಾಪ್ ರೀಡಿಂಗ್ಗಳ ಮೂಲಕವಾಗಿ ಇದನ್ನು ಕಲಿಯೋದ್ರಿಂದ. ನೆಕ್ಸ್ಟ್ ಭಾರತದ ಪ್ರಮುಖ ಜಲ ಹೆದ್ದಾರಿಗಳು ಅಂತೇಳಿ ಬರ್ತದೆ, ಮೇಜರ್, ಓಕೆ, ವಾಟರ್ ವೇಸ್ ಆಫ್ ಇಂಡಿಯಾ ಅಂತಲೇ ಕರೆಯಲಾಗ್ತದೆ ಇದನ್ನು. ಭಾರತದಲ್ಲಿ ಇರುವಂಥ ಪ್ರಮುಖ ಜಲ ಹೆದ್ದಾರಿಗಳು ಯಾವುದು ಅವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ನಮ್ಮಲ್ಲಿ ಬರಬೇಕಂದ್ರೆ. ನ್ಯಾಷನಲ್ ವಾಟರ್ ಹೈವೇಸ್ಗಳ ಬಗ್ಗೆ ಇಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಮೊದಲ ಒಳನಾಡು ಜಲಮಾರ್ಗ ಅಭಿವೃದ್ಧಿ ಮಂಡಳಿಗಳ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗಿ ಇಂಡಿಯಾಸ್ ಫಸ್ಟ್ ಇನ್ಲ್ಯಾಂಡ್ ವಾಟರ್ ವೇ ಡೆವಲಪ್ಮೆಂಟ್ ಬೋರ್ಡ್ನ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದ್ದಾದ್ಮೇಲೆ ಬರ್ತದೆ ಭಾರತದ ವಾಯು ಸಾರಿಗೆ ಅಂತೇಳಿ ಬರ್ತದೆ, ಏರ್ ಟ್ರಾನ್ಸ್ಪೋರ್ಟ್, ಓಕೆ, ಇನ್ ಇಂಡಿಯಾ ಅಂತೇಳಿ ನಾವಲ್ಲಿಂದ ಕರಿತೀವಿ. ಓಕೆ, ಇದರಲ್ಲಿ ಪ್ರಮುಖವಾಗಿ ಬರ್ತದೆ ಆಂತರಿಕ ವಾಯು ಸಾರಿಗೆಗಳು ಅಂತೇಳಿ ಬರ್ತದೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಅಂತೇಳಿ ಬರ್ತದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಬಗ್ಗೆ ನೀವಿಲ್ಲಿ ಓದಬೇಕಾಗತ್ತೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳ ಬಗ್ಗೆ ನೀವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇದ್ದಾದ್ಮೇಲೆ ಬರ್ತದೆ ಭಾರತದ ಜನಸಂಖ್ಯೆಯ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕಾಗತ್ತೆ. ಭಾರತದ ಜನಸಂಖ್ಯೆಯ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ 2011 ಸೆನ್ಸಸ್ನ ಬಗ್ಗೆ ಇಲ್ಲಿ ತಿಳ್ಕೊಬೇಕಾಗುತ್ತೆ, ಜನಗಣತಿ ಬಗ್ಗೆ ತಿಳ್ಕೊಬೇಕು. ನೆಕ್ಸ್ಟ್
ಇತ್ತೀಚೆಗೆ ಸಂಬಂಧಪಟ್ಟಂಗೆ ಜನಗಣತಿಗೆ ಸಂಬಂಧಪಟ್ಟಂಗೆ ಪೇಪರ್ನಲ್ಲಿ ಬಂದಿರುವಂಥ ನ್ಯೂಸ್ ಪೇಪರ್ಗಳಲ್ಲಿ ಬಂದಿರುವಂಥ ಅಪ್ಡೇಟ್ ಡಾಟಾಸ್ಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ ಈ ಲೆಸನ್ನಲ್ಲಿ. ನೆಕ್ಸ್ಟ್ ಬನ್ನಿ, ಲಾಸ್ಟ್ ಲೆಸನ್ ಇಂಡಿಯನ್ ಜೋಗ್ರಫಿಲಿ ನೀವಿಲ್ಲಿ ಕಲಿಬೇಕಾಗತ್ತೆ. ಭಾರತದ ಬುಡಕಟ್ಟುಗಳು ಅಂತೇಳಿ ಕರಿತೀವಿ. ಟ್ರೈಬ್ಸ್ ಆಫ್ ಇಂಡಿಯಾದ ಬಗ್ಗೆ ನೀವಿಲ್ಲಿ ತಿಳ್ಕೊಬೇಕಾಗುತ್ತೆ. ಭಾರತದ ಬುಡಕಟ್ಟುಗಳು, ಈ ಭಾರತದ ಬುಡಕಟ್ಟುಗಳು ಬರಬೇಕಂದ್ರೆ ಭಾರತದಲ್ಲಿ ಜನಾಂಗೀಯ ಗುಂಪುಗಳು ಅಂತೇಳಿ ಬರ್ತದೆ. ಎಥನಿಕ್ಸ್ ಗ್ರೂಪ್ಸ್ ಇನ್ ಇಂಡಿಯಾ ಅಂತೇಳಿ ಬರ್ತದೆ, ಅವುಗಳ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಭಾರತದ ಪ್ರಮುಖ ಬುಡಕಟ್ಟುಗಳು, ಬರೀ ಬುಡಕಟ್ಟುಗಳನ್ನು ನಾವಿಲ್ಲಿ ಓದ್ತಾ ಹೋಗೋದಲ್ಲ, ರಾಜ್ಯಗಳು ಬುಡಕಟ್ಟುಗಳನ್ನು ಅಷ್ಟೇ ಓದೋದಲ್ಲ, ಆ ಬುಡಕಟ್ಟುಗಳು ಅಂದರೆ ಏನು, ಆ ಬುಡಕಟ್ಟುಗಳ ಮಹತ್ವವನ್ನು ತಿಳ್ಕೋಬೇಕು, ಅವರ ಕಲ್ಚರ್ನ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಇವರು ಯಾವ ಮೌಂಟೇನ್ಸ್ಗಳಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಇವರ ಉಡುಗೆ ತೊಡುಗೆಗಳಂದರೆ ಏನು, ಇವರ ಆಹಾರ ಪದ್ಧತಿಗಳು ಯಾವ ಥರ ಇದ್ದಾವೆ, ಅವುಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಮೇಜರ್ ಇಂಪಾರ್ಟೆಂಟ್ ಟ್ರೈಬಲ್ಸ್ಗಳಿಗೆ ಸಂಬಂಧಪಟ್ಟಂಗೆ. ನೆಕ್ಸ್ಟ್ ದುರ್ಬಲ ಬುಡಕಟ್ಟು ಗುಂಪುಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ವಲರೇಬಲ್ ಟ್ರೈಬಲ್ಸ್ ಗ್ರೂಪ್ಸ್ ಅಂತೇಳಿ ಕರಿತೀವಿ, ಅಥವಾ ಇದನ್ನು PVTG ಗ್ರೂಪ್ಸ್ ಅಂತೇಳಿ ಕರಿತೀವಿ. PVTG ಗ್ರೂಪ್ಸಲ್ಲಿ ಬರ್ತಾ ಇರುವಂಥ ಟ್ರೈಬಲ್ಸ್ಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇಷ್ಟು ವಿಷಯಗಳ ಬಗ್ಗೆ ನೀವು ಇಂಡಿಯನ್ ಜೋಗ್ರಫಿಯಲ್ಲಿ ಕಲಿತಾ ಬರಬೇಕಾಗುತ್ತೆ. ಓಕೆ, ಇದಿಷ್ಟು 25 ಲೆಸನ್ಸ್ಗಳೇನಿದೆ ಇಂಡಿಯನ್ ಜೋಗ್ರಫಿಯಲ್ಲಿ ಬರ್ತಾ ಇರುವಂಥ ನಿಮಗೆ ಮೇಜರ್ ಇಂಪಾರ್ಟೆಂಟ್ 25 ಲೆಸನ್ಸ್ಗಳ ಬಗ್ಗೆ ನೀವಿಲ್ಲಿ ಕಲಿತಾ ಬರಬೇಕು. ಇವುಗಳಿಗೆ ಸಂಬಂಧಪಟ್ಟಂಗೆ ಕರೆಂಟ್ ಅಫೇರ್ಸ್ಗಳನ್ನು ನೀವಿಲ್ಲಿ ಓದ್ತಾ ಹೋಗಬೇಕು. ನೆಕ್ಸ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳಿಂದೆ, ಪ್ರೀವಿಯಸ್ ಕ್ವಶನ್ ಪೇಪರ್ಸ್ಗಳು ಆಲ್ರೆಡಿ ಈಗ ನಡೆದಿರುವಂಥ ಪೇಪರ್ಸ್ಗಳಿಂದೆ, ಇವುಗಳ PYQಸ್ಗಳನ್ನು ಕೂಡ ಇವುಗಳಲ್ಲಿ ಡಿಸ್ಕಷನ್ನ ಇಲ್ಲಿ ಮಾಡಲಾಗುತ್ತೆ. ಓಕೆ, ಇದಿಷ್ಟು ಇಂಡಿಯನ್ ಜೋಗ್ರಫಿಗೆ ಸಂಬಂಧಪಟ್ಟಂಗಿರುವಂಥ ಸಿಲೆಬಸ್ಸು. ಇಂಡಿಯನ್ ಜೋಗ್ರಫಿಗೆ ಸಂಬಂಧಪಟ್ಟಂಥ ಸಿಲೆಬಸ್ಸಲ್ಲಿ ಇದಕ್ಕೆ ಸ್ಟಡಿ ಮೆಟೀರಿಯಲ್ಸ್ಗಳು ಕೂಡ ನಾವಿಲ್ಲಿ ಪ್ರೊವೈಡನ್ನು ಮಾಡ್ತೀವಿ ಜ್ಞಾನ ಗಂಗೋತ್ರಿಯಿಂದ. ಓಕೆ, ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮಾಧ್ಯಮದಲ್ಲೂ ಕೂಡ ನಿಮಗೆ ಇಲ್ಲಿ ಸ್ಟಡಿ ಮೆಟೀರಿಯಲ್ಸ್ಗಳಲ್ಲಿ ದೊರೆಯುತ್ತದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸ್ಗಳು ಕೂಡ ನಮ್ಮಲ್ಲಿ ಸ್ಟಾರ್ಟ್ ಆಗ್ತಾ ಉಂಟು. ಓಕೆ, ಈ ಕ್ಲಾಸಸ್ಗಳನ್ನ ನೀವಿಲ್ಲಿ ಆನ್ಲೈನ್ ಅಥವಾ ಆಫ್ಲೈನ್ಗಳ ಮೂಲಕವಾಗೂ ಬೇಕಾದ್ರೆ ಇದನ್ನು ನೀವಿಲ್ಲಿ ಕ್ಲಾಸ್ಗಳನ್ನ ತಗೋಬೋದು. ನಿಮಗೆ ಇಲ್ಲಿ ಲೈವ್ ಕ್ಲಾಸ್ಗಳು ಸಿಗುತ್ತೆ ಮತ್ತು ರೆಕಾರ್ಡೆಡ್ ಕ್ಲಾಸ್ಗಳನ್ನು ಕೂಡ ನೀವಿಲ್ಲಿ ಪಡಿಬೋದು. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಈ ಕೆಳಗೆ ಕಾಣ್ತಾ ಇರುವಂಥ ದೂರವಾಣಿ ನಂಬರ್ಗಳಿಗೆ ನೀವಿಲ್ಲಿ ಫೋನನ್ನು ಮಾಡೋದರ ಮೂಲಕವಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದಾಗಿರ್ತದೆ. ಓಕೆ, ಇದಿಷ್ಟು ಇಂಡಿಯನ್ ಜೋಗ್ರಫಿಗೆ ಸಂಬಂಧಪಟ್ಟಂಗಿರುವಂಥ ಒಂದು ಸಿಲೆಬಸ್ ಆಗಿರ್ತದೆ. ಇಷ್ಟು ಸಿಲೆಬಸ್ಗಳನ್ನು ನಿಮಗೆ ಜ್ಞಾನ ಗಂಗೋತ್ರಿಯಲ್ಲಿ ಬೋಧಿಸಲಾಗುತ್ತದೆ. ಓಕೆ, ವಿತ್ ಮ್ಯಾಪ್ ರೀಡಿಂಗ್ಗಳ ಮೂಲಕವಾಗಿ ಇವುಗಳ ನಿಮಗೆ ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಓಕೆ, ಇವುಗಳಿಗೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಕ್ವಶನ್ಸ್ಗಳನ್ನು ಕೂಡ ನಿಮಗೆ ಇಲ್ಲಿ ಡಿಸ್ಕಷನ್ ಇಲ್ಲಿ ಮಾಡಲಾಗ್ತದೆ. ಇದಕ್ಕೆ ಕರೆಂಟ್ ಅಫೇರ್ಸ್ಗಳ ಲಿಂಕನ್ನು ಕೂಡ ನಾವಿಲ್ಲಿ ಕೊಟ್ಟು ಇವುಗಳನ್ನು ಇಲ್ಲಿ ಕ್ಲಾಸನ್ನು ಮಾಡ್ತೀವಿ. ಓಕೆ, ಇದಿಷ್ಟು ಸಿಲೆಬಸ್ಸು ಓಕೆ ಇಂಡಿಯನ್ ಜೋಗ್ರಫಿಗೆ ಸಂಬಂಧಪಟ್ಟಂಗಿರುವಂಥದ್ದು. ನಿಮ್ಮ ಯಾರು ಫ್ರೆಂಡ್ಸ್ಗಳಿದ್ರು ಕೂಡ ಈ ಸಿಲೆಬಸ್ಸಿನ ವಿಡಿಯೋಸ್ ಲಿಂಕನ್ನು ನೀವಿಲ್ಲಿ ಶೇರನ್ನು ಮಾಡಿ, ಅವ್ರಿಗೂ ಕೂಡ ಇಲ್ಲಿ ಅನುಕೂಲ ಆಗುತ್ತೆ. ಮತ್ತು ಯಾರು ಸೆಲ್ಫ್ ಸ್ಟಡೀಸನ್ನು ಮಾಡ್ತಾಯಿದ್ರು ಜೋಗ್ರಫಿಗೆ ಸಂಬಂಧಪಟ್ಟಂಗೆ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಗೆ ಸೆಲ್ಫ್ ಸ್ಟಡೀಸನ್ನು ಯಾರು ಕೂತ್ಕೊಂಡು ಓದ್ತಾ ಇದ್ರೋ ಅವ್ರಿಗೂ ಕೂಡ ಈ ಸಿಲೆಬಸ್ ಎಷ್ಟಿದೆ, ನಾವು ಎಷ್ಟನ್ನು ಕವರನ್ನು ಮಾಡಬೇಕು ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಇವುಗಳನ್ನು ಇಲ್ಲಿ ಓದ್ತಾ ಬನ್ನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮುಂದೆ ಮತ್ತೆ ನಿಮ್ಮನ್ನು ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.